ಸೊ ಯೂನಿಟ್ಸ್ ಅಂಡ್ ಮೆಷರ್ಮೆಂಟ್ಸ್ ನಿನ್ನೆ ಡಿಸ್ಕಸ್ ಮಾಡಾಕಿದ್ವಿ. ಅದರೊಳಗೆ ಟಾಪಿಕ್ ಏನಿತ್ತಂದ್ರೆ ಅದು ಡೈಮೆನ್ಷನಲ್ ಅನಾಲಿಸಿಸ್ ಅಂತ ಹೇಳಿ. ಅದರೊಳಗೆ ಒಂದೇದ್ದು ಟು ಚೆಕ್ ದ ಕರೆಕ್ಟ್ನೆಸ್ ಆಫ್ ಆನ್ ಈಕ್ವೇಶನ್. ಡೈಮೆನ್ಷನಲ್ ಅನಾಲಿಸಿಸ್ ನೊಳಗೆ 3 ಅಪ್ಲಿಕೇಶನ್ಸ್ ಬರ್ತಾವು ಅಂತ ಹೇಳಿತ್ತು. ಸೊ ಡೈಮೆನ್ಷನಲ್ ಅನಾಲಿಸಿಸ್ ನೊಳಗೆ ನಾವು 3 ಕೆಲಸ ಮಾಡಬಹುದು. ಒಂದೇ ಮಾತು ಡೈಮೆನ್ಷನಲ್ ಅನಾಲಿಸಿಸ್ ಅಂದ್ರೆ ನಾವು ಡೈಮೆನ್ಷನಲ್ ಫಾರ್ಮ್ಯುಲಾ ಅಂತ ಹೇಳಿ ಬರೆಯೋದು ಕಲ್ತೀವಿ. ಪ್ರತಿಯೊಂದು ಫಿಸಿಕಲ್ ಕ್ವಾಂಟಿಟಿ ಯಾವ ಫಂಡಮೆಂಟಲ್ ಫಿಸಿಕಲ್ ಕ್ವಾಂಟಿಟಿ ಮೇಲೆ ಡಿಪೆಂಡ್ ಆಗ್ತೈತಿ, ಹೆಂಗ್ ಡಿಪೆಂಡ್ ಆಗ್ತೈತಿ ಅಂತ ಹೇಳಿ ಫಾರ್ಮುಲಾ ಬರೆಯೋದು ಕಲ್ತೀವಿ. ಡೈಮೆನ್ಷನ್ಸ್ ಅಂದ್ರೇನು, ಡೈಮೆನ್ಷನಲ್ ಫಾರ್ಮುಲಾ ಅಂದ್ರೇನು, ಡೈಮೆನ್ಷನಲ್ ಈಕ್ವೇಶನ್ ಅಂದ್ರೇನು, ಇವೆಲ್ಲ ಕಲ್ತೀವಿ. ಇಷ್ಟಾದ್ಮೇಲೆ ನಮ್ಗೆ ಏನೊಂದು ಡೌಟ್ ಬರ್ಬೇಕು ಅವಾಗಂದ್ರೆ ಇವೆಲ್ಲ ಕಲ್ತೀವಲ್ಲ ಡೈಮೆನ್ಷನಲ್ ಫಾರ್ಮುಲಾ ಇನ್ ತಗೊಂಡ್ ಏನ್ ಮಾಡ್ಬೇಕು ಅಂತ ಡೌಟ್ ಇದ್ದಾಗ ನಾ ಏನ್ ಹೇಳಿದ್ದೆ, ಇದ್ರದ್ದೊಂದಿಷ್ಟು ಯೂಸಸ್ ಅದಾವು. ಒಂದೇದ್ ಯೂಸ್ ನಾವು ನಿನ್ನೆ ಕಲ್ತೀವಿ, ಏನದು ಟು ಚೆಕ್ ದ ಕರೆಕ್ಟ್ನೆಸ್ ಆಫ್ ಆನ್ ಈಕ್ವೇಶನ್. ಲೈಕ್ ನೀವ ಮುಂದ ಸೈಂಟಿಸ್ಟ್ ಆಗಿ ಒಂದಿನೋ ಒಂದಿಷ್ಟು ಎಕ್ಸ್ಪೆರಿಮೆಂಟ್ಸ್ ಮಾಡಿ, ಸರ್ ಜೋಕ್ ಮಾಡ್ಬೇಡಿ ಸರ್, ಅಂದ್ರೆ ಇಮ್ಯಾಜಿನೇಷನ್ ಮಾಡಕ್ಕೆ ಅವಾಗ ಒಂದು ಎಕ್ಸ್ಪೆರಿಮೆಂಟ್ಸ್ ಮಾಡಿ ಒಂದೇನೋ ಇಕ್ವೇಶನ್ ಕಂಡುಹಿಡಿದ್ರಿ. ಆ ಇಕ್ವೇಶನ್ ಸರಿ ಐತೋ ಇಲ್ಲೋ ಅಂತ ಅನ್ನೋದನ್ನ ಫಸ್ಟ್ ಗೆ ನೀವು ಚೆಕ್ ಮಾಡಿಸ್ಬೇಕು. ಹ್ಞೂನ್ರಿ, ಒಂದು ಪ್ಯಾನಲ್ ಆಫ್ ಗ್ರೂಪ್ ಆಫ್ ಸೈಂಟಿಸ್ಟ್ ಇರ್ತಾರ, ಅವರು ಚೆಕ್ ಮಾಡ್ತಾರೆ ಇದು ಅಪ್ರೂವ್ ಮಾಡಬಹುದೋ ಇಲ್ಲೋ, ಏನ್ ಡಿಸ್ಕಾರ್ಡ್ ಮಾಡ್ಬೇಕು, ಕ್ಯಾನ್ಸಲ್ ಮಾಡ್ಬೇಕು ಅಂತ ಹೇಳಿ. ಅದಕ್ಕೆ ಎಕ್ಸ್ಪೆರಿಮೆಂಟ್ಸ್ ಮೇಲೆ ರೊಕ್ಕ ಖರ್ಚು ಮಾಡೋಕಿನ್ನ ಮೊದ್ಲು ಏನ್ ಮಾಡ್ತಾರ, ಸಮಥಿಂಗ್ ಕಾಲ್ಡ್ ಆಸ್ ಪ್ರಿನ್ಸಿಪಲ್ ಆಫ್ ಹೋಮೋಜಿನಿಟಿ ಅಂತ ಇರುತ್ತೆ. ಪ್ರಿನ್ಸಿಪಲ್ ಆಫ್ ಹೋಮೋಜಿನಿಟಿ ಏನ್ ಹೇಳ್ತೈತಿ ಅಂದ್ರೆ ಫಿಸಿಕ್ಸ್ ನೊಳಗಿರುವಂತ ಒಂದು ಇಕ್ವೇಶನ್ ಕರೆಕ್ಟ್ ಐತಿ ಅಂತ ಯಾವಾಗ ಹೇಳ್ಬೋದು ನಾವು ಅಂದ್ರೆ ಆ ಇಕ್ವೇಶನ್ ನೊಳಗ LHS ನೊಳಗ ಎಷ್ಟು ಟರ್ಮ್ಸ್ ಅದಾವು ಮತ್ತ RHS ನೊಳಗ ಎಷ್ಟು ಟರ್ಮ್ಸ್ ಅದಾವು, ಎಲ್ಲಾ ಟರ್ಮ್ಸ್ ಡೈಮೆನ್ಷನಲ್ ಫಾರ್ಮುಲಾ ಸೇಮ್ ಇರಬೇಕು. ಹಂಗಿದ್ರ ಇದು 1ನೇ ಪರೀಕ್ಷೆ ಪಾಸ್ ಆದಂಗ ಆ ಫಾರ್ಮುಲಾ. ಸೊ ಇಫ್ ಇಟ್ ಈಸ್ ಡೈಮೆನ್ಷನಲಿ ಕರೆಕ್ಟ್ ಅಂದ್ರೆ ಪ್ರಿನ್ಸಿಪಲ್ ಆಫ್ ಹೋಮೋಜಿನಿಟಿ ಪ್ರಕಾರದ ಕರೆಕ್ಟ್ ಇದ್ರೆ ಆಕ್ಚುಲಿ ಅಂತದೊಂದು ಇಕ್ವೇಶನ್ ಐತಿ ಅಂತ ಗ್ಯಾರಂಟಿ ಇಲ್ಲ. ಪೇಜ್ ನಂಬರ್ 27 ನೊಳಗ ಪ್ರಿನ್ಸಿಪಲ್ ಆಫ್ ಹೋಮೋಜಿನಿಟಿ ಆಲ್ರೆಡಿ ಕಲ್ತೀವಿ ನಾವು. ಅದ್ರದ್ದು ಸ್ಟೇಟ್ಮೆಂಟ್ ನೋಡೋಣ. ಎಕ್ಸಾಮ್ ನೊಳಗ ವಾಟ್ ಇಸ್ ಪ್ರಿನ್ಸಿಪಲ್ ಆಫ್ ಹೋಮೋಜಿನಿಟಿ ಅಂತ ಕೇಳಿದ್ರೆ ಅಂತ ಕೊಡಿ. ಅವಾಗ ಹೋಮೋಜಿನಿಟಿ ಅಂತ ಒಂದು ಕಾಲೇಜ್ ಇರ್ತೈತಿ, ಅದರ ಪ್ರಿನ್ಸಿಪಲ್ ಆಫ್ ಹೋಮೋಜಿನಿಟಿ ಅಂತ. ಸೊ ಈ ಪ್ರಿನ್ಸಿಪಲ್ ಸ್ಪೆಲ್ಲಿಂಗ್ ಬೇರೆ, ಕಾಲೇಜ್ ಪ್ರಿನ್ಸಿಪಲ್ ಸ್ಪೆಲ್ಲಿಂಗ್ ಬೇರೆ. ಕಾಲೇಜ್ ಪ್ರಿನ್ಸಿಪಲ್ ನೋಡಾಗ PAL ಬರ್ತೈತೆ ಅಷ್ಟೇ. ಓಕೆ, ನೆಕ್ಸ್ಟ್ ಇದ್ರ ಸ್ಟೇಟ್ಮೆಂಟ್ ನೋಡೋಣ. 2 ರೀತಿ ಡಿಫೈನ್ ಮಾಡಬಹುದು ಅಂತ ಇದನ್ನ. There are 2 ways to define principle of homogeneity. The first one, this principle states that the magnitudes of physical quantities of similar nature alone may be added, subtracted or compared with one another only if they have the same dimensions. ಇದೊಂದು ಸ್ವಲ್ಪ ಕಾಂಪ್ಲಿಕೇಟೆಡ್ ಡಿಫಿಕಲ್ಟ್ ವೇ ಒಳಗೆ ಡೆಫಿನೇಷನ್ ಐತೆ. ಇದರ ಡೆಫಿನೇಷನ್ ಅನ್ನ ಸ್ವಲ್ಪ ಸಿಂಪಲ್ ವರ್ಡ್ಸ್ ಒಳಗೆ ಹೆಂಗ್ ಹೇಳ್ಬೋದು ಅಂತ ಹೇಳಿ ನೆಕ್ಸ್ಟ್ ಕೊಟ್ಟಾರ. ಬೋಲ್ಡ್ ಲೆಟರ್ನೇ ಕೊಟ್ಟಾರ ನೋಡ್ರಿ, ದಪ್ಪ ಅಕ್ಷರ ಕೊಟ್ಟಾರ ನೋಡ್ರಿ. ಅದನ್ನ ಬರೀರಿ, 1ನೇ ದಿನ ಬೇಡ ಅಂತ ಹೇಳಿ. 1ನೇದ್ರ ಮೀನಿಂಗು ಹೇಳ್ತೀನಿ ನಾನು, ವಾಪಸ್ ಬರೋಣ 1ನೇ ಸ್ಟೇಟ್ಮೆಂಟ್ ಕಡೆ. ನೆಕ್ಸ್ಟ್, ಇನ್ ಅದರ್ ವರ್ಡ್ಸ್, dimensions of all terms in a physical relation on either side of an expression must be same. Dimensions of all terms. ಈಗ ಲೈಕ್ all terms ಅಂದ್ರೆ ಈಗ ಲೈಕ್ ನಿನ್ನೆ ಡಿಸ್ಕಸ್ ಮಾಡಿದ್ರು ನೋಡ್ರಿ, ಇದನ್ನ V is equals to U plus AT. ಇದ್ರೊಳಗೆ ಲೆಫ್ಟ್ ಹ್ಯಾಂಡ್ ಸೈಡ್ ನೊಳಗೆ ಎಷ್ಟು ಟರ್ಮ್ಸ್ ಅದಾವು? 1. ರೈಟ್ ಹ್ಯಾಂಡ್ ಸೈಡ್ ನೊಳಗೆ 2. ಹಂಗ ಅವ್ರ ಏನಂತಾರ, ಡೈಮೆನ್ಷನ್ಸ್ ಆಫ್ ಎಲ್ಲಾ ಟರ್ಮ್ಸ್ ಇನ್ ಅ ಫಿಸಿಕಲ್ ರಿಲೇಷನ್ ಅಂದ್ರೆ ಫಾರ್ಮುಲಾ. ಒಂದು ಫಿಸಿಕ್ಸ್ ಫಾರ್ಮುಲಾದಾಗ ಬರುವಂತಹ ಎಲ್ಲಾ ಟರ್ಮ್ಸ್ ಗಳ ಡೈಮೆನ್ಷನ್ಸ್ ಸೇಮ್ ಇರಬೇಕು ಅಂತ ಹೇಳಾರ. ಡೈಮೆನ್ಷನ್ಸ್ ಆಫ್ ಆಲ್ ದ ಟರ್ಮ್ಸ್ ಇನ್ ಅ ಫಿಸಿಕಲ್ ರಿಲೇಷನ್ ಆನ್ either side of an expression. On either side ಅಂದ್ರೆ ಲೆಫ್ಟ್ ಹ್ಯಾಂಡ್ ಸೈಡ್ ನೊಳಗಿನ ಟರ್ಮ್ಸ್ ಆಗಿರಬಹುದು, ರೈಟ್ ಹ್ಯಾಂಡ್ ಸೈಡ್ ನೊಳಗಿನ ಟರ್ಮ್ಸ್ ಆಗಿರಬಹುದು. ಆಫ್ ಅನ್ ಎಕ್ಸ್ಪ್ರೆಷನ್ ಅಂದ್ರೆ ಸರ್ ಈಗ ಸ್ಮೈಲಿ ಇರ್ತಾವ ನೋಡಿ ಸರ್, ಈಗ ಬೇರೆ ಬೇರೆ ಟೈಪ್ ಆಫ್ ಎಕ್ಸ್ಪ್ರೆಷನ್ ಇರ್ತಾವ ಸರ್. ಹಂಗಲ್ಲ, ಫಿಸಿಕ್ಸ್ ನೊಳಗೆ ಎಕ್ಸ್ಪ್ರೆಷನ್ ಅಂದ್ರೆ ಫಾರ್ಮುಲಾ. ಇನ್ನೊಂದು ಹೆಸರು
ಫಾರ್ಮುಲಾ ಇನ್ನೊಂದು ಹೆಸರು Yes, sir. ಎಕ್ಸ್ಪ್ರೆಷನ್ ಅಂತಾರೆ. ಏನೊಂದು ಎಕ್ಸ್ಪ್ರೆಷನ್ ಕೊಡ್ಬೇಕು ಅಲ್ಲ. ಈಗ ನಾ ಬೇರೆ ಎಕ್ಸ್ಪ್ರೆಷನ್ ಬಗ್ಗೆ ಮಾತಾಡ್ತೀನಿ. ಫಿಸಿಕ್ಸ್ ನೊಳಗ ಫಾರ್ಮುಲಾ ಅನ್ನಕ ಎಕ್ಸ್ಪ್ರೆಷನ್ ಅಂತಾರ. ಹಿಂಗಂದ್ರೆ ನಾ ಏನ್ ಮಾಡ್ಬೇಕು? ಎಸ್ ಸರ್, ನಾವು ಒಪ್ಕೊಳ್ಳೋಂಗಿಲ್ಲ ಸರ್. ಏನ್ರ ಅನ್ಬೇಕ ಹಿಂಗೋಳ ಆಗಲ್ಲ ಹೋಲ್. ನಮ್ಮ ಮನ್ಯಾಗ ಮಾತಾಡ್ಬೇಡ ಅಂತಾರ, ಎನರ್ಜಿ ಹೋಗ್ತದೆ. ಸೊ ಫಸ್ಟ್ ಸ್ಟೇಟ್ಮೆಂಟ್ ವಾಪಸ್ ಬರೋಣ. ಪ್ರಿನ್ಸಿಪಲ್ ಆಫ್ ಹೋಮೋಜಿನಿಟಿ ಒಂದೇ ಸ್ಟೇಟ್ಮೆಂಟ್ ಇತ್ತಲ್ಲ, ಅದ್ರಾಗ ಅವ್ರು ಏನ್ ಟ್ರೈ ಮಾಡಾಕತ್ತಾರ ಅಂತಂದ್ರೆ, ಈ ಲೈಕ್ ನಾ ಹಂಗ ಒಂದು ಕ್ವಶನ್ ಕೇಳ್ತೀನಿ, ಆನ್ಸರ್ ಮಾಡಿ. 5 oranges plus 3 apples is equals to 5 oranges plus 3 apples is equals to ಅದನ್ನ ಆಡ್ ಮಾಡಕ್ ಬರಂಗಿಲ್ಲ. ಅದಕ್ಕೆ ಅವ್ರು ಏನ್ ಹೇಳಕತ್ತಾರ, ಆಡ್ ಮಾಡ್ಬೇಕಾದ್ರೆ ಸೇಮ್ ನೇಚರ್ ಇದ್ದದನ್ನಷ್ಟೇ ಆಡ್ ಮಾಡ್ರಿ, ಅಥವಾ ಸೇಮ್ ಡೈಮೆನ್ಷನಲ್ ಫಾರ್ಮುಲಾ ಇದ್ರಷ್ಟೇ ಆಡ್ ಮಾಡ್ರಿ. ಈಗ ಸಿಂಪಲ್ ಎಕ್ಸಾಂಪಲ್ ನೋಡೋಣ. 5 meter plus 8 meter per second is equals to no sir, is equal to 5 meter plus 8 meter per second. ಯಾಕಂದ್ರೆ ಇದು ವೆಲಾಸಿಟಿ ಆತ ಅಥವಾ ಸ್ಪೀಡ್ ಆತ, ಇದು ಲೆಂತ್ ಆತ. ಅದನ್ನ ಹೇಳಾಕತ್ತಾರ ಅಷ್ಟು. ಅವರು ಇಂಡೈರೆಕ್ಟ್ಲಿ ಏನ್ ಹೇಳಾಕತ್ತಾರ ಅಂದ್ರೆ, ಒಂದು ಟರ್ಮ್ ನೊಳಗಿರೋ ಒಂದು ಟರ್ಮ್ ಅಲ್ಲ, ಒಂದು ಫಾರ್ಮುಲಾದಾಗಿರುವಂತ ಎಲ್ಲಾ ಟರ್ಮ್ ಡೈಮೆನ್ಷನಲ್ ಫಾರ್ಮುಲಾ ಸೇಮ್ ಇದ್ರಷ್ಟೇ ಆಡ್ ಮಾಡಕ್ ಬರುತ್ತೆ ಅಂತ ಹೇಳಕ್ ಹಿಂಗ ಅನ್ನಕತ್ತಾರ. ಸೇಮ್ ನೇಚರ್ ಇದ್ರಷ್ಟೇ ಆಡ್ ಮಾಡ್ಬೋದು. ಈಗ ಲೈಕ್ ನಾನ್ ನಿಮ್ ಕಡೆ ಸಾಲ ಮಾಡಿನ ತಿಕ್ಕೋರಿ 3 ಕೋಟಿ ರೂಪಾಯಿ ನೋಡ್ರಿ ಸರ್. ಸರ್ ಈಗ ಹೋಗ್ಬಿಡಿ, ಬಾಲ ಹಾಕ್ಲಿ ಹೋಗ್ಬಿಡಂಗಿಲ್ಲ ನಾವು. ಸೊ ಅದಕ್ಕೆ ನಾ ಏನ್ ಮಾಡ್ತೀನಿ, 2 ಕೋಟಿ ರೂಪಾಯಿ ಫಸ್ಟಿಗೆ ಕೊಟ್ಟು ಆಮೇಲೆ 1 ಲಕ್ಷ ಕೊಡ್ತೀನಿ. ನಾನು ಫಸ್ಟಿಗೆ 2 crore rupees ಕೊಡ್ತೀನಿ, ಇನ್ನು 1 crore ಅನ್ಕೊಂಡು 1 ಲಕ್ಷ ಕೊಡ್ತೀನಿ. 3 2 1 3 ಅಲ್ಲ ಹಂಗೆ ಅರ್ಥ ಆತ್ರಿ? ಸೊ ಇದು ಪ್ರಿನ್ಸಿಪಲ್ ಆಫ್ ಹೋಮೋಜಿನಿಟಿ ಇಂಪಾರ್ಟೆನ್ಸ್. 2 ಕ್ವಾಂಟಿಟಿನ ಆಡ್ ಮಾಡ್ಬೇಕಂದ್ರೆ ಅವುಗಳ ಡೈಮೆನ್ಷನಲ್ ಫಾರ್ಮುಲಾ ಸೇಮ್ ಇದ್ದಷ್ಟೇ ಆಡ್ ಮಾಡಕ್ ಬರ್ತೈತಿ. ಇನ್ನೂ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಎರಡದು ನೇಚರ್ ಸೇಮ್ ಇರ್ಬೇಕು. ವೆಲಾಸಿಟಿ ಪ್ಲಸ್ ವೆಲಾಸಿಟಿ ಆಡ್ ಮಾಡ್ಬೋದು ನಾವು. ಟೆಂಪರೇಚರ್ ಆಡ್ ಮಾಡ್ಬೋದು. ಟೆಂಪರೇಚರ್ ಟೈಮ್, ಟೆಂಪರೇಚರ್ ಮಾಸ್ ಆಡ್ ಮಾಡಕ್ ಬರಂಗಿಲ್ಲ ಅಂತ ಮಾಡಬಾರ್ದು. ಓಕೆ, ನೆಕ್ಸ್ಟ್. ಇಷ್ಟಾದ್ಮೇಲೆ ನೆಕ್ಸ್ಟ್ ಚೆಕಿಂಗ್ ದ ಡೈಮೆನ್ಷನಲ್ ಕರೆಕ್ಟ್ನೆಸ್ ಆಫ್ ಈಕ್ವೇಶನ್ಸ್ ಅಂತ ಒಂದು ಟಾಪಿಕ್ ಐತೆ. ಅದನ್ನ ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿ ನಾನು ನಿನ್ನೆ ತಗೊಂಡಿದ್ದೆ ನೋಡ್ರಿ. S is equals to 2ut plus 3at square ಅಂತ ಬರ್ತಿದ್ದೆ. ಅದ್ರೊಳಗೆ ಎಲ್ಲಾ ಟರ್ಮ್ಸ್ ಡೈಮೆನ್ಷನಲ್ ಫಾರ್ಮುಲಾ ಸೇಮ್ ಬರ್ತೈತಿ. ಆದ್ರೆ ಸೇಮ್ ಬಂದ ತಕ್ಷಣ ಅಂತದೊಂದು ಇಕ್ವೇಶನ್ ಖರೇನ ಫಿಸಿಕ್ಸ್ ನೋಡಾಗೈತೆ ಅಂತ ಗ್ಯಾರಂಟಿ ಇಲ್ಲ. ಆದ್ರೆ ಡೈಮೆನ್ಷನ್ಸ್ ಕರೆಕ್ಟ್ ಬರಲಿಲ್ಲ ಅಂತ ತಿಳ್ಕೊರಿ, ಅಲ್ಲಿ ಪಕ್ಕ ಹೇಳ್ಬೋದು ನಾವು ಫಿಸಿಕ್ಸ್ ನಾಗ ಇಂಥ ಫಾರ್ಮುಲಾ ಇಲ್ಲ ಅಂತ ಹೇಳಿ. ನಿಮಗ ಇವು ಸಸ್ಪೆನ್ಸ್ ಫಿಲ್ಮ್ ಇರ್ತಾವ ಕಂಟಿನ್ಯೂಸ್, ಒಂದಾದ್ಮೇಲೆ ಒಂದು ಸೀನಿಗೆ ಏನೋ ಸಂಬಂಧ ಇಲ್ಲ ಅಂದ್ರೂ ನಂಗೆ ಗೊತ್ತಾಗ ಏನ್ ಕನೆಕ್ಷನ್, ಅಷ್ಟು ಕಾನ್ಸಂಟ್ರೇಷನ್ ಇರ್ತೈತಿ. ಇಲ್ಲಿ ಹೇಳ್ಬೇಕಾರೆ ಹಂಗಿದ್ರಿ ಅಂತೆಲ್ಲ ಕಂಡೀಷನ್ಸ್ ಹೇಳಿ ಒಂದೇನೋ ಹೇಳಿದ್ರೆ ಇಲ್ಲಿ ಅರ್ಥ ಮಾಡ್ಕೊಳಕ ಆಗ್ತೈತಿ. ಎಲ್ಲಾರಿಗೂ ಸೇಮ್ ಮೆಮರಿ ಪವರ್ ಇರುತ್ತೆ. ಇಂಟರೆಸ್ಟ್ ಅಂತಂದ್ ಇರುತ್ತೆ ನೋಡ್ರಿ. ಇಂಟರೆಸ್ಟ್ ಅಂದ್ರೆ ಬಡ್ಡಿ ದರ ಅಲ್ಲ, ಸಾಲ ಹಂಗಲ್ಲ. ಓಕೆ, ಲೆಟ್ಸ್ ಕಮ್ ಬ್ಯಾಕ್. ಲಾಸ್ಟ್ ಒಂದು ಸ್ಟೇಟ್ಮೆಂಟ್ ಕೊಟ್ಟಾರ. ಇದನ್ನ ಇವತ್ತು ಓದ್ತೀರಾ? ಇದನ್ನ ಎಕ್ಸ್ಪ್ಲೇನ್ ಮಾಡಿ ನಿನ್ನೆ. ನೆಕ್ಸ್ಟ್ ಹೋಗ್ ನಾವು ಆಕ್ಚುಲಿ ಅದು ಹೋಗಕ್ಕೆ ನಮ್ಮ ಮೊದ್ಲ ಅದ ಟಾಪಿಕ್ ನೊಳಗ ಲಾಸ್ಟ್ ಮತ್ತೆ ಬೋಲ್ಡ್ ಲೆಟರ್ ನೊಳಗ ಓದ್ರ ಸ್ಟಾರ್ಟ್ ಮಾಡಿದ್ರೆ ಫಿಸಿಕಲಿ ಕರೆಕ್ಟ್. ನೀವ ಚೆಕ್ ಮಾಡ್ಕೋರಿ, ಎಷ್ಟು ಜನ ಇದನ್ನ ಓದಬೇಕಾರೆ ಅದನ್ನ ಅರ್ಥ ಮಾಡ್ಕೊಳಕ್ ಪ್ರಯತ್ನ ಮಾಡಿದ್ರಿ ಅಂತ. ಮೆಜಾರಿಟಿ ಆಫ್ ಸ್ಟೂಡೆಂಟ್ಸ್ ನಾನು ಮಾಡಂಗಿಲ್ಲ. ಯಾಕಂದ್ರೆ ಸ್ಕೂಲ್ ನೊಳಗೆ ಒಂದೋ ಟ್ಯೂನ್ ನೊಳಗೆ ಇಷ್ಟರು ಸೇರಿ ಓದೋದನ್ನ ಕಲಿಸ್ಬಿಟ್ಟಿರ್ತಾರೆ ಜೋರಿ. ಓದ್ಬೇಕಾ? ನನಗೆ ಇಂಗ್ಲಿಷ್ ಬರುತ್ತ, ಆ ಡೈಮೆನ್ಷನಲಿ ಕರೆಕ್ಟ್ ಇಕ್ವೇಶನ್ ಅಂತ ಮಾಡ್ಬಿಡ್ತೀರಿ. ಅದನ್ನ ಅರ್ಥ ಮಾಡ್ಕೊಂತ ಎಲ್ಲಿ ಸ್ವಲ್ಪ ನಿಂದಿರ್ಬೇಕು, ಎಲ್ಲಿ ಸ್ಟ್ರೆಸ್ ಮಾಡ್ಬೇಕಲ್ಲಿ ಸ್ಟ್ರೆಸ್ ಮಾಡ್ಬೇಕು. ಹಿಂಗ ಆತನಂತ ಹಿಂಗ್ ಅರ್ಥ ಮಾಡ್ಕೊಂತ ಓದ್ಬೇಕು. ಅದನ್ನ ಓದ್ಕೊಂಡ್ಬಿಡ್ತೀರಿ. ಓಕೆ, ಇಷ್ಟ ಸಾಕಿ ಸದ್ಯ. ಅವ್ರೇನ್ ಹೇಳಕತ್ತಾರ, ಆ ಡೈಮೆನ್ಷನಲಿ ಕರೆಕ್ಟ್ ಇಕ್ವೇಶನ್ ನೀಡ್ ನಾಟ್ ಬಿ ಫಿಸಿಕಲಿ ಕರೆಕ್ಟ್.
ಅಂದ್ರೆ ಡೈಮೆನ್ಷನ್ಸ್ ಪ್ರಕಾರ ಅದು ಕರೆಕ್ಟ್ ಐತಿ ಅಂದ್ರೆ ಫಿಸಿಕಲಿ ಕರೆಕ್ಟ್ ಅಂದ್ರೆ ಖರೇನ ಹಂಗ ಒಂದು ಫಾರ್ಮುಲಾ ಐತೆ ಅಂತ ಏನ್ ಗ್ಯಾರಂಟಿ ಇಲ್ಲ. ಈಗ ನೋಡಿ ನಿನ್ನ ಬಂದಿದ್ದೇನ S is equal to 2ut plus ನಾ ಬರೆದ ಒಂದು ಇಕ್ವೇಶನ್ ಬರ್ತದೆ ಹಾಗೆ ಹೇಳಿಸ್ಬೇಕಲ್ಲ S 2ut plus 380² ಅಂತ ಏನೋ ಬಂದಿದೆ. ಅಂತ ಒಂದು ಫಿಸಿಕ್ಸ್ ನೊಳಗೆ ಫಾರ್ಮುಲಾ ಇಲ್ಲ, ಅಂತ ಒಂದು ಫಾರ್ಮುಲಾ ಇಲ್ಲ. ಆದ್ರೆ ಡೈಮೆನ್ಷನ್ಸ್ ನೀವು ಚೆಕ್ ಮಾಡಕ್ ಹೋದ್ರೆ ಸೇಮ್ ಕರೆಕ್ಟ್ ಬಂದ್ಬಿಡ್ತೈತಿ. ಈಗ ಅದನ್ನ ಹೇಳಕತ್ತಾರ ಅವ್ರು. ಹ್ಞೂನ್ರಿ. ಮುಂದೆ ಇನ್ನೊಂದು ಇದನ್ ಕೊಟ್ಟಾರ ನೋಡ್ರಿ, ಒಂದು ಇಲಸ್ಟ್ರೇಷನ್ 14. ಅದ್ರ ಇವತ್ತು ಅದನ್ನ ಹೆಂಗ್ ಮಾಡ್ಬೇಕಂತ ಹೇಳ್ತೀನಿ, ಟ್ರೈ ಮಾಡ್ಕೊಂಡ್ ಬರ್ತೀನಿ. ಹಾಫ್ mv² ನೋಡ್ದಂಗ ಇರ್ಬೇಕು. ನೋಡ್ದಂಗ ಇಲ್ಲ ಕೈನೆಟಿಕ್ ಎನರ್ಜಿ mgh. ಹೌದಾ, ಎರಡು ಒಂದು ರೀತಿ ಒಟ್ಟು ಎನರ್ಜಿ. ಅದು ಕೈನೆಟಿಕ್ ಆಗಿರ್ಲಿ ಪೊಟೆನ್ಷಿಯಲ್ ಆಗಿರ್ಲಿ, ಒಟ್ ಎನರ್ಜಿ ಅಂದ ತಕ್ಷಣ ಎರಡು ಡೈಮೆನ್ಷನಲ್ ಫಾರ್ಮುಲಾ ಸೇಮ್ ಆಗ್ಬೇಕು ನೋಡಿ. ಅದಕ್ಕೆ ಏನ್ ಮಾಡ್ಬೇಕು ನೀವು, ಹಾಫ್ mv² ಸೈಡ್ ಕರೆದ ಬಾಯ್ ಸ್ವಲ್ಪ ಕೆಲಸ ಹಾಫ್ ತೆಗಿದೆ, ನಮ್ ನಂಬರ್ ಸಂಬಂಧ ಇಲ್ಲ. ಎಂ ತಗೋ, ಎಂ ಮಾಸ್ಲೆ ಎಂ ತಗೊಂಡ್ರೆ ವೆಲಾಸಿಟಿ ಅಂದ್ರೆ ಡೈಮೆನ್ಷನಲ್ ಫಾರ್ಮುಲಾ L(d⁻⁻1) ಅಂತ ಸ್ಕ್ವೇರ್ ಮಾಡಿ ಹಾಕ್ತೀನಿ. L²(d⁻²) ಅದೊಂದು ಎಂ ಜೋಡಿಸಿ ಹಿಂಗ್ ಮಾಡಿ ಯಾವ್ದು ನೀವು ಕೈನೆಟಿಕ್ ಎನರ್ಜಿ ಆತಲ್ಲ ನಿನ್ ಡೈಮೆನ್ಷನಲ್ ಫಾರ್ಮುಲಾ ನಡಿ, ನೀವು ಬಾರಿ ಪೊಟೆನ್ಷಿಯಲ್ ಎನರ್ಜಿ ಬಾಯ್ ಅಂತ ಹೇಳಿ ಇಬ್ರು ಕರೆದು ಅವ್ರದ್ದು ಪೊಟೆನ್ಷಿಯಲ್ ಎನರ್ಜಿದು ಡೈಮೆನ್ಷನಲ್ ಫಾರ್ಮುಲಾ ಬರೆದು ಕಂಪ್ಯಾರಿಸನ್ ಮಾಡಿ ನೋಡ್ರಿ ಸೇಮ್ ಬರುತ್ತೋ ಇಲ್ಲೋ ನೋಡ್ರಿ ಅಂತ ಅವ್ರು ಕೊಟ್ಟಾರ. ಅದನ್ನ ಬರಬೇಕದು ಒಂದ್ಸರ್ತಿ ಹಂಗ ನೋಡ್ರಿ ಅಂತ ಅಷ್ಟೇ. ಮುಂದೆ ಡೆಡ್ಯೂಸಿಂಗ್ ರಿಲೇಷನ್ ಅಮಾಂಗ್ ದ ಫಿಸಿಕಲ್ ಕ್ವಾಂಟಿಟೀಸ್ ಕಿನ ಮೊದ್ಲು ನಾನೇನ್ ಮಾಡ್ತೀನಿ, ನೆಕ್ಸ್ಟ್ ಟಾಪಿಕ್ ಹೋಗಿ ವಾಪಸ್ ಬರ್ತೀನಿ. ಯಾವ್ದು ಗೊತ್ತೀನಿ, ಪೇಜ್ ನಂಬರ್ 30 ಒಳಗೆ ಟು ಕನ್ವರ್ಟ್ ಅ ಯೂನಿಟ್ ಆಫ್ ಒನ್ ಸಿಸ್ಟಮ್ ಇಂಟು ಅನದರ್ ಅಂತ ಐತೆ ನೋಡ್ರಿ. ಅದನ್ನ ಮಾಡಿ ಯಾಕಂದ್ರೆ ಸ್ವಲ್ಪ ಈಸಿ ಐತಿ, ಅದನ್ನು ಅರ್ಥ ಮಾಡ್ಕೊಂಡು ನಾವು ಈ ಕಡೆ ಬಂದ್ರೆ ಎರಡನೇದು ಈಸಿ ಆಗುತ್ತೆ. ಡೈಮೆನ್ಷನಲ್ ಅನಾಲಿಸಿಸ್ ಅನ್ನುವಂತ ಒಂದು ಟಾಪಿಕ್ ಡಿಸ್ಕಸ್ ಮಾಡಾತಿದ್ವಿ. ಗೊತ್ತಿರ್ಲಿ, ಇದರೊಳಗೆ 3 ಅಪ್ಲಿಕೇಶನ್ಸ್ ಬರ್ತಾವು. ಅದ್ರಾಗ ಒಂದನೇದು ಟು ಚೆಕ್ ದ ಕರೆಕ್ಟ್ನೆಸ್ ಆಫ್ ಇಕ್ವೇಷನ್ ಅದು ಮುಗಿಸಿವಿ. ಎರಡನೇದನ್ನ ಆಮೇಲೆ ಡಿಸ್ಕಸ್ ಮಾಡೋಣ, ಡೆಡ್ಯೂಸ್ ರಿಲೇಶನ್ಶಿಪ್ ಅಮಾಂಗ್ಸ್ ದ ಫಿಸಿಕಲ್ ಕ್ವಾಂಟಿಟೀಸ್ ಅಂತ ಹೇಳಿ, ಅದು ಆಮೇಲೆ ಬರೋಣ ಅಂತ. ನೆಕ್ಸ್ಟ್ ಮೂರನೇದಿಗೆ ಟುವರ್ಡ್ ಯೂನಿಟ್ ಆಫ್ ಫ್ರಮ್ ಒನ್ ಸಿಸ್ಟಮ್ ಟು ಅನದರ್ ಸಿಸ್ಟಮ್. ಸೊ ಫ್ರಮ್ ಒನ್ ಸಿಸ್ಟಮ್ ಟು ಅನದರ್ ಸಿಸ್ಟಮ್ ಅಂದ್ರೆ ಯಾವ ಸಿಸ್ಟಮ್ ಟು ಯಾವ ಸಿಸ್ಟಮ್ ಅಂತ ಗೊತ್ತ. ಒಂದೇ ಮಾತು ಸಿಸ್ಟಮ್ ಅಂದ್ರೆ ಏನು, ಇದರೊಳಗೆ ಯಾವ ಸಿಸ್ಟಮ್ ಬಗ್ಗೆ ಮಾತಾಡಕತ್ತಾರ ಅಂದ್ರೆ ಅವ್ರು ಸ್ಟಾರ್ಟಿಂಗ್ ನಾವು ಇದು ವಿಡಿಯೋ ಒಳಗೆ ಹೇಳ್ತೀನಿ, ಅವಾಗ ಯೂಟ್ಯೂಬ್ನೊಳಗೆ ಏನಂದ್ರ 3 ಸಿಸ್ಟಮ್ ಆಫ್ ಯೂನಿಟ್ಸ್ ಇರ್ತಾವ. SI ಸಿಸ್ಟಮ್, ಅದಕ್ಕಿಂತ ಮೊದಲ ಫಸ್ಟ್ CGS, FPS, MKS. ಆ MKS ನ ಸ್ವಲ್ಪ ಮಾಡಿಫೈ ಮಾಡಿ SI ಸಿಸ್ಟಮ್ ಅಂತ ಮಾಡ್ಯಾರ. ಈಗ ಮೊದ್ಲೇನ್ ಕಾಲದಾಗ CGS ಸಿಸ್ಟಮ್ ಅಂತ ಹೇಳಿ ಸೈಂಟಿಸ್ಟ್ ಯೂಸ್ ಮಾಡ್ತಿದ್ರ ಅಂತ. C ಅಂದ್ರ ಸೆಂಟಿಮೀಟರ್, G ಅಂದ್ರ S ಅಂದ್ರ ಲೆಂತ್ ಮಾಸ್ ಟೈಮ್. ನೀವು ಸ್ವಲ್ಪ ಅಬ್ಸರ್ವ್ ಮಾಡಿಬಿಡ್ರಿ. ನಿನ್ನೆ ಒಂದಿಷ್ಟು ಡೈಮೆನ್ಷನಲ್ ಫಾರ್ಮುಲಾ ಟಿಕ್ ಮಾಡಿಸಿದ್ ನೋಡ್ರಿ ನಾನು. ಇವಷ್ಟು ಇಂಪಾರ್ಟೆಂಟ್ ಇವನ್ ಹ್ಯಾಕ್ ಮಾಡ್ಬೇಕು ಅಂತಾನೆ ಹೇಳಿದ್ದೆ. ಅವಷ್ಟ ಅಂತಲ್ಲ, ಉಳುಕಿದ್ ಉಷ್ಟ್ರದ್ದು ಡೈಮೆನ್ಷನಲ್ ಫಾರ್ಮುಲಾ ನೋಡ್ಕೊಂತ ಹೋಗ್ರಿ, ಹೆಚ್ಚು ನಿಮಗೆ ಬರೀ MILT ಕಾಣ್ತಾವ. ಎದಕ್ಕಂದ್ರ ಆಮೇಲೆ ನೀವು ಅಬ್ಸರ್ವ್ ಮಾಡಿದ್ರೆ ಯಾವುದೋ ಒಂದು ಡೈಮೆನ್ಷನಲ್ ಫಾರ್ಮುಲಾ ನೀವು ಬರೀಬೇಕಾರೆ ಈ ಯಾವುದೋ ಒಂದು ಫಿಸಿಕಲ್ ಕ್ವಾಂಟಿಟಿ ಒಳಗೆ ಲೆಂತ್ ಕೊಡ್ರಿ ಅಂದ್ರೂ ಎಲ್ಲಂತ ಬರೆದ್ರೆ ಎಷ್ಟು ಬರೀತಾರೆ ನೋಡಿ. ಅದನ್ನ ಇವು 3 ಒಟ್ಟು ಬಿದ್ದಿರ್ತಾವ. ಅಂದ್ರ ಹೆಂಗಂದ್ರೆ ಇವು ಡೈಮೆನ್ಷನಲ್ ಫಾರ್ಮುಲಾ ಅಂದ್ರೆ ನಾವು 3 ಮಂದಿ ಬಂದ ಹೊಡಿದ್ವಿ, ನಮ್ಗೆ ಗೊತ್ತಿಲ್ಪ ಅಂತ ಇವು ಬಂದ್ಬಿಡ್ತಾವ. ಯಾವ MLT ಯಾಕೆ ಬರ್ತಾವ ಅಂದ್ರೆ, ನಾವು PUC ಫಸ್ಟ್ ಇಯರ್ ನೊಳಗ ಮೆಜಾರಿಟಿ ಚಾಪ್ಟರ್ಸ್ ಏನ್ ಕಲಿತೀವಲ್ಲ, ಫಸ್ಟ್ ಇಯರ್ ಅದು ಮೆಜಾರಿಟಿ ಚಾಪ್ಟರ್ಸ್ ಏನ್ ಕಲಿತೀವಲ್ಲ ಅವೆಷ್ಟು ಮೆಕ್ಯಾನಿಕ್ಸ್ ಅನ್ನುವಂತ ಬ್ರಾಂಚ್ ನೊಳಗೆ ಬರ್ತಾವ. ಎದ್ರೊಳಗೆ ಬರ್ತಾವ? ಮೆಕ್ಯಾನಿಕ್ಸ್ ಅಂತ ಒಂದು ಬ್ರಾಂಚ್ ಐತಿ ಫಿಸಿಕ್ಸ್ ನೊಳಗೆ.
ಆ ಬ್ರಾಂಚ್ ಏನದು ಅಂದ್ರೆ ಅದ್ರೊಳಗೆ ನಾವು ಆಬ್ಜೆಕ್ಟ್ಸ್ ಅಟ್ ರೆಸ್ಟ್ ಮತ್ತು ಆಬ್ಜೆಕ್ಟ್ಸ್ ಇನ್ ಮೋಷನ್ ಇವ್ ಎರಡರ ಬಗ್ಗೆ ಕಲಿತೀವಿ. ಅಂದ್ರ ಮೆಕ್ಯಾನಿಕ್ಸ್ ಮತ್ತೆ ನಾವು ಸಬ್ ಡಿವೈಡ್ ಮಾಡಿದ್ರೆ ಸ್ಟಾಟಿಕ್ಸ್ ಮತ್ತು ಡೈನಾಮಿಕ್ಸ್ ಅಂತ ಬರ್ತದೆ. ಡೈನಾಮಿಕ್ಸ್ ಮತ್ತೆ ಸಬ್ ಡಿವೈಡ್ ಮಾಡಿದ್ರೆ ಕೈನೆಟಿಕ್ಸ್ ಕೈನಮ್ಯಾಟಿಕ್ಸ್ ಅಂತ ಬರ್ತಾವ. ವರ್ಡ್ಸ್ ಅಂತ ಬಟ್ ಏನೋ ಬರ್ತಾವ ಚಲೋ. ಸೊ ಆ ಮೆಕ್ಯಾನಿಕ್ಸ್ ಅನ್ನುವಂತ ಬ್ರಾಂಚ್ ಏನೈತಲ್ಲ ಫಿಸಿಕ್ಸ್ ಇದು ದೊಡ್ಡ ಬ್ರಾಂಚ್. ಅದು ಬಹಳಷ್ಟು ಟಾಪಿಕ್ಸ್ ಬರ್ತಾವ್ರಿ ಅದ್ರೊಳಗೆ. ಲೈಕ್ ಸಿಂಪಲ್ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ನಿಮ್ದು ಮೋಷನ್ ಸ್ಟ್ರೇಟ್ ಲೈನ್ ಚಾಪ್ಟರ್ ಐತಲ್ಲ ಈಗ, ಅದ ನೆಕ್ಸ್ಟ್ ಮೋಷನ್ ಇನ್ ಪ್ಲೇನ್, ಅದಾದ್ಮೇಲೆ ಲಾಸ್ ಆಫ್ ಮೋಷನ್, ಅದಾದ್ಮೇಲೆ ವರ್ಕ್ ಫಾರ್ ಎನರ್ಜಿ, ಅದಾದ್ಮೇಲೆ ಸಿಸ್ಟಮ್ ಆಫ್ ಪಾರ್ಟಿಕಲ್ಸ್, ಅದಾದ್ಮೇಲೆ ಗ್ರಾವಿಟೇಷನ್, ಇವಿಷ್ಟು ಚಾಪ್ಟರ್ಸ್ ಮೆಕ್ಯಾನಿಕ್ಸ್ ಇವು. ಒಳ್ಳೇದು. ಏನ್ ಮಾಡೋಣ ನಾವು ಅಂತ ಈ ಮೆಕ್ಯಾನಿಕ್ಸ್ ಅನ್ನುವಂತ ಬ್ರಾಂಚ್ ಒಳಗೆ ಎಷ್ಟು ಫಿಸಿಕಲ್ ಕ್ವಾಂಟಿಟೀಸ್ ಬರ್ತಾವ ನೋಡ್ರಿ. ಅವು ಎಷ್ಟು ಫಿಸಿಕಲ್ ಕ್ವಾಂಟಿಟೀಸ್ ಮೂರ ಫಂಡಮೆಂಟಲ್ ಫಿಸಿಕಲ್ ಕ್ವಾಂಟಿಟಿ ಮೇಲೆ ಡಿಪೆಂಡ್ ಆಗ್ತಾವ. ಮಾಸ್, ಲೆಂತ್, ಟೈಮ್. ಇವು ಬರಂಗಿಲ್ಲ. ಟೆಂಪರೇಚರ್, ಎಲೆಕ್ಟ್ರಿಕ್ ಕರೆಂಟು, ಅಮೌಂಟ್ ಆಫ್ ಸಬ್ಸ್ಟೆನ್ಸ್ ಮತ್ತು ಲುಮಿನಸ್ ಇಂಟೆನ್ಸಿಟಿ ನಿಮ್ಮ ಎಂಟೈರ್ ಸಿಲೆಬಸ್ ನಾಗ ಬರಂಗಿಲ್ಲ. ಸೆಕೆಂಡ್ ಇಯರ್ ಮುಗಿದ ತನಕ ಎಲ್ಲೂ ಬೆಟ್ಟೆ ಆಗಂಗಿಲ್ಲ. ಕೆಮಿಸ್ಟ್ರಿ ಒಳಗೆ ಅಮೌಂಟ್ ಆಫ್ ಸಬ್ಸ್ಟೆನ್ಸ್ ಬರ್ತೈತಿ, ಮೋಲ್ ಕಲ್ತಿರುತ್ತೆ ಕೆಮಿಸ್ಟ್ರಿ ಒಳಗೆ. ಲುಮಿನಸ್ ಇಂಟೆನ್ಸಿಟಿ ಕೆಮಿಸ್ಟ್ರಿ ಒಳಗೂ ಬರಂಗಿಲ್ಲ, ಫಿಸಿಕ್ಸ್ ಒಳಗೂ ಬರಂಗಿಲ್ಲ ಎಂಟೈರ್ ಸೆಕೆಂಡ್ ಇಯರ್ ಮುಗಿದ ತನಕ. ಅಂಡ್ ಮೆಕ್ಯಾನಿಕ್ಸ್ ನೊಳಗಿರುವಂತ ಎಲ್ಲ ಚಾಪ್ಟರ್ಸ್ ನೊಳಗ ಮಾಸ್, ಲೆಂತ್, ಟೈಮ್ ಅಂತೂ ಬರ್ತಾವ. ಆ ಕಡೆ ಕ್ಲಾಸ್ ನೋಡಿ ಇದನ್ನ ಚೆನ್ನಾಗಿ ನೋಡಿ ನಾವು. ಅದಾದ್ಮೇಲೆ ನೆಕ್ಸ್ಟ್ ಒಂದು ಚಾಪ್ಟರ್ ಥರ್ಮೋಡೈನಮಿಕ್ಸ್ ಅಂತ ಬರುತ್ತೆ. ಅಲ್ಲಿ ಇದು ಇಂಟ್ರೊಡ್ಯೂಸ್ ಆಗ್ತದೆ, ಟೆಂಪರೇಚರ್. ನಾನು ಏನ್ ಹೇಳತ್ತೀನಿ, ಇವು ಅದಾವ ಫಂಡಮೆಂಟಲ್ ಫಿಸಿಕಲ್ ಕ್ವಾಂಟಿಟೀಸ್. ಅದ್ರೊಳಗ ನಮಗ್ ಮೆಕ್ಯಾನಿಕ್ಸ್ ನೊಳಗ ಗ್ರಾವಿಟೇಷನ್ ಚಾಪ್ಟರ್ ತನಕ ಬೆಟ್ಟ ಆಗೋದು ಮೂರ ಫಿಸಿಕಲ್ ಕ್ವಾಂಟಿಟಿ, ಲೆಂತ್, ಮಾಸ್, ಟೈಮ್. ಟೆಂಪರೇಚರ್ ಬೆಟ್ಟ ಆಗ್ತೈತಿ ಪಾರ್ಟ್ 2 ದೊಳಗ. ಎಲೆಕ್ಟ್ರಿಕ್ ಕರೆಂಟ್ ಬೆಟ್ಟ ಆಗ್ತೈತಿ ಸೆಕೆಂಡ್ ಇಯರ್ PUC ಒಳಗ. ಹಂಗ ಹೇಳಾಗತ್ತೆ. ಮೆಕ್ಯಾನಿಕ್ಸ್ ನೊಳಗ ಮ್ಯಾಕ್ಸಿಮಮ್ ಬರೀ ಇವ ಬರೋದ್ರಿಂದ ಬೇಸಿಕ್ ಇವರ ಇರ್ಲಿ ಅಂತ ಇಟ್ಕೊಂಡ್ಬಿಟ್ರ ಸ್ಟ್ಯಾಂಡರ್ಡ್ ಅವ್ನ. ಹೆಚ್ಚು ಕಡಿಮೆ ಬಂದ ಬರ್ತದೆ ಬರ್ಕೊಂಡ್ರೆ ಹೇಳ್ತೀನಿ ಅಂತ ಬರ್ದಿರ್ತಾರ. ಈಗ CGS ಸಿಸ್ಟಮ್ ನೊಳಗೆ ಏನ್ ಮಾಡ್ತಾರ, ಲೆಂತ್ ಅನ್ನ, ಮಾಸ್ ಅನ್ನ, ಟೈಮ್ ಅನ್ನ, ಇದು ನೆಕ್ಸ್ಟ್ FPS ನೊಳಗೆ ಲೆಂತ್ ಅನ್ನ, ಫೂಟ್ ನೊಳಗೆ ಅದನ್ನ ಪ್ಲೂರಲ್ ಫಾರ್ಮ್ ನಾಗ ಫೀಟ್ ಅಂತ ಬಿಡ್ತೀವಿ. ಎಷ್ಟು ಬಿಡ್ತೀರಿ ಅಂತ ಕೇಳ್ತಿರ್ತಾರ ನೋಡ್ರಿ. ಹಂಗ ಅದು ಆಕ್ಚುಲಿ ಫುಟ್, ಪೌಂಡ್ ಇವೆರಡು ಬಂದಿದ್ದು ಬ್ರಿಟಿಷ್ ಸಿಸ್ಟಮ್ ನಿಂದ. ಇದಕ್ಕೆ ಎಕ್ಸಾಂಪಲ್ ಹೇಳಿದ್ ನೋಡ್ರಿ ನಾವು ವಿಡಿಯೋದಾಗ. ಬೇಕರಿ ಒಳಗೆ ಹೋಗಿ ನಾವು 2 kg ಬ್ರೆಡ್ ಕೊಡ್ರಿ ಅನ್ನಂಗಿಲ್ಲ, 2 ಪೌಂಡ್ ಬ್ರೆಡ್ ಕೊಡ್ರಿ ಅಂತೀವಿ. ಸೊ 1 ಪೌಂಡ್ ಅಂದ್ರೆ ಹೆಚ್ಚು ಕಡಿಮೆ ಅರ್ಧ kg, 453 ಗ್ರಾಮ್ ಬರ್ತದೆ. 1 ಪೌಂಡ್ ಅಂದ್ರೆ 453 ಗ್ರಾಮ್, ಅಪ್ರಾಕ್ಸಿಮೇಟ್ಲಿ ಹಾಫ್ kg. ಸೊ ಇದು ಲೆಂತ್ಗೆ ಫುಟ್, ಮಾಸ್ಗೆ ಪೌಂಡ್, ಟೈಮಿಗೆ ಸೆಕೆಂಡ್. ಇನ್ನೊಂದು MKS ಬರುತ್ತೆ, ಅದರ ಮೀಟರ್, ಕಿಲೋಗ್ರಾಮ್. ಇದ್ರಾಗ ಸ್ವಲ್ಪ ಚೇಂಜಸ್ ಮಾಡಿ ಇದನ್ನ SI ಸಿಸ್ಟಮ್ ಮಾಡಿಟ್ಟಾರೆ. ಈಗ ನಾವೇನ್ ಮಾಡಾಕತ್ತೀವಿ ಅಂದ್ರೆ, ಯಾರೋ ಬಂದು ನಿಮಗೆ ಒಂದು ಸಿಸ್ಟಮ್ ಒಳಗೆ ಒಂದು ಯೂನಿಟ್ ಹೇಳಿದ್ರು, ಅದನ್ನ ಕನ್ವರ್ಟ್ ಮಾಡಿ ನೀವು ಬೇರೆ ಸಿಸ್ಟಮ್ ಒಳಗೆ ಹೇಳಬೇಕು. ಈಗ ನೋಡ್ರಿ ನಾನು ಒಂದು ಕೇಳ್ತೇನೆ. ಓಕೆ, ಸಿಂಪಲ್ ಎಕ್ಸಾಂಪಲ್ ತಗೊಂಡು 1 kg ಎಲ್ಲಿ ಯೂಸ್ ಮಾಡ್ತೀವಿ ನಾವು? MKS ನೋಡಕ್ ಹೋಗಲ್ರಿ. ಅದನ್ನ CGS ಕನ್ವರ್ಟ್ ಮಾಡಿ ಹೇಳ್ರಿ. 1 kg 1000 ಗ್ರಾಮ್ ಇಷ್ಟ. ಹಂಗ 1 ನ್ಯೂಟನ್ ಇಸ್ ಈಕ್ವಲ್ಸ್ ಟು ಅಂತ ಯಾರ ಕೇಳಿದ್ರಿ ಅಂತಿಕೋ. 1 ಜೋಲ್ ಇಸ್ ಈಕ್ವಲ್ಸ್ ಟು ಅಂದ್ರೆ ನ್ಯೂಟನ್ ಅನ್ನೋದು SI ಸಿಸ್ಟಮ್ ಅಂತ. ಒಂದೇ ಮಾತು, ನ್ಯೂಟನ್ ಎದರ ಯೂನಿಟ್? ಫೋರ್ಸ್ ಯೂನಿಟ್ ಏನ್ ನ್ಯೂಟನ್ ಐತಲ್ಲ, ನ್ಯೂಟನ್ ಅನ್ನೋದು ಫೋರ್ಸ್ SI ಸಿಸ್ಟಮ್ ನೊಳಗೆ ಯೂನಿಟ್ ಅದು. CGS ನೊಳಗೆ ಎಷ್ಟು ಆಗ್ತೈತಿ? 1 ನ್ಯೂಟನ್. ಈಗ ನೀವು ಹೇಳಿದ್ರಿ, ಎಲ್ಲಾರು ಸೇರಿ ಹೇಳಿದ್ರಿ ಸರ್ ನೋಡ್ರಿ, MKS ನೊಳಗ ಅಥವಾ MKS ಬಿಟ್ರೆ ಬಿಡ್ರಿ, SI ಸಿಸ್ಟಮ್ ನೊಳಗ 1 kg ಅಂದ್ರ CGS ನೊಳಗ 1000 ಗ್ರಾಮ್ ಆಗ್ತದೆ. ಇದನ್ನ ಕನ್ವರ್ಟ್ ಮಾಡಿ ಹೇಳಿದ್ರಿ ಈಗ. ಸಿಮಿಲರ್ಲಿ ಯು ಶುಡ್ ಬಿ ಏಬಲ್ ಟು ಟೆಲ್ 1 ನ್ಯೂಟನ್ ಇಸ್ ಈಕ್ವಲ್ಸ್ ಟು ಡ್ಯಾಶ್ ಡೈನ್. ಡೈನ್ ಅನ್ನೋದು CGS ಯೂನಿಟ್ ಆಫ್ ಫೋರ್ಸ್. ನಾವು ಇದನ್ನ ಯೂಸ್ ಮಾಡ್ದಂಗ ಸಾಲ ಕಲಿಸಿಲ್ಲ, ಮುಂದೆ ಯೂಸ್ ಮಾಡಂಗಿಲ್ಲ. ಹಳೆ ಕಾಲದಾಗ ಯೂಸ್ ಮಾಡ್ತಿದ್ರಲ್ಲ, ಹಿಂಗಾಗಿ ಗೊತ್ತಿಲ್ಲ. ನೀವು ಮಾಡರ್ನ್ ಅಲ್ಲ, ನಿಮಗ್ ಗೊತ್ತಿರಂಗಿಲ್ಲ. ಹೇಳತ್ತೀನಿ, CGS ಸಿಸ್ಟಮ್ ಒಳಗ ಫೋರ್ಸ್ ಯೂನಿಟ್ 1 ಜೋಲ್.
ಜೋಲ್ ಎದು ಯೂನಿಟ್ ಹೇಳ್ಬೇಕು ನಿದ್ದೆ ಯೂನಿಟ್ ಸರ್ ಯಾಕಂದ್ರೆ ನಿದ್ದೆ ಬಂದ್ಕೊಳ್ಳಿ ಜೋಲ್ ಬರ್ತದೆ ಹಣೆ ಬಾ ಒನ್ ಜೋಲ್ ಜೋಲ್ ಎದು ಯೂನಿಟ್ ಅಂದ್ರೆ ವರ್ಕ್ ಇರಬಹುದು ಎನರ್ಜಿ ಇರಬಹುದು that is equals to dash erg erg ಅಂತ ಒಂದು ಯೂನಿಟ್ ಬರ್ತದೆ ಎದರೊಳಗ ಸಿಜಿಎಸ್ ಹಿಂಗ ಯಾರು ಬಂದು ಕೇಳಿದ್ರೆ ಅಥವಾ ಹೋಗ್ಲಿ 1 kg per meter cube ಇದು ಎಷ್ಟು ಮೀಟರ್ ಡೆನ್ಸಿಟಿ ಇದೆ ಓ ಹೌದಾ ಮಾಸ್ ಪರ್ ಅಲ್ಲ ಮಾಸ್ ಡಿವೈಡೆಡ್ ಬೈ ಕರೆಕ್ಟ್ ಸರ್ 1 kg per meter cube ಅಂದ್ರೆ dash gram per centimeter cube yes sir ಹಿಂಗ ಹೇಳಿದ್ರೆ ಆ ಕನ್ವರ್ಷನ್ ಮಾಡೋದು ಹೆಂಗ ಅಂತ ಕಲಿತೀವಿ ನಾವು ಈಗ yes sir ಸ್ಟಾರ್ಟ್ ಮಾಡೋಣ ಸೊ ಇದ್ರಾಗ ಫಸ್ಟ್ ಈಗ ನಾವು ಫೋರ್ಸ್ ಸ್ಟಾರ್ಟ್ ಮಾಡೋಣ 1 ನ್ಯೂಟನ್ ಇಸ್ ಈಕ್ವಲ್ಸ್ ಟು ಮಾಡ್ಕೊರೆ ಎಬ್ಬಿಸ್ತೀನಿ ಆಮೇಲೆ ಇಲ್ಲಿ 1 ನ್ಯೂಟನ್ ಇಸ್ ಈಕ್ವಲ್ಸ್ ಟು ಹೌ ಮೆನಿ ಡೈಮ್ಸ್ ಅಂತ ಗೊತ್ತಾದ್ಮೇಲೆ ಎಬ್ಬಿಸ್ತೀನಿ ಹೇಳಿದೆ ಇಲ್ಲಿ ನಡಿ ನಾನು ಇಲ್ಲಿ ಕಲ್ಸಕ್ ಬಂದಿರಲಿಲ್ಲ ರಿವಿಷನ್ ಮಾಡ್ಕೊಂಡು ಬಂದಿರ್ತೀನಿ ನನ್ನ ಅಷ್ಟೇ ನಾನು ಅದಕ್ಕೆ ನಾನು ಹೇಳ್ಕೊಂಡು ಹೋಗ್ಬಿಡ್ತೀನಿ ಸೊ ಲೆಟ್ ಅಸ್ ಸ್ಟಾರ್ಟ್ ಹೆಂಗ್ ಕನ್ವರ್ಷನ್ ಮಾಡ್ಬೇಕು ಒಂದು ಸ್ಯಾಂಪಲ್ ನಾ ತೋರಿಸ್ತೀನಿ ನೆಕ್ಸ್ಟ್ ನೀವು ಮನೆಗೆ ಟ್ರೈ ಮಾಡ್ಬೇಕು ಬೇಕಾದ್ರೆ ಎರಡು ಇಲ್ಲಿ ಮಾಡೋಣ ಒಂದು ಹೋಮ್ ವರ್ಕ್ ಕೊಡ್ತೀನಿ yes sir ಸೊ ಒನ್ SI unit of force divided by 1 CGS unit of force ಹಿಂಗ್ ಬರೀಬೇಕು ಫಸ್ಟ್ ನಾವ್ ಏನ್ ಮಾಡಬೇಕು system ಕನ್ವರ್ಷನ್ ಮಾಡೋದು ಹೆಂಗ yes sir ಏನಿಂದ ಏನ್ ಕನ್ವರ್ಷನ್ ಮಾಡೋದು one system to another ಒನ್ ಸಿಸ್ಟಮ್ ಇಲ್ಲಿ ಎರಡು ಸಿಸ್ಟಮ್ ಅದಾವೇನ್ರಿ yes sir ಯಾವ್ಯಾವ ಅದಾವ ಒಂದು SI ಒಂದು CGS ಸೊ ಅದಕ್ಕೆ ಏನ್ ಮಾಡ್ಬೇಕು ಯಾವುದ್ರ ಒಳಗೆ ಕನ್ವರ್ಟ್ ಮಾಡೋದು ಮಾಡಿರಲಿಲ್ಲ ನೀವು ಅದನ್ನ ಡಿನಾಮಿನೇಟರ್ ಒಳಗೆ ಎದರಿಂದ ಕನ್ವರ್ಟ್ ಮಾಡೋದು ಮಾಡಿರಲಿಲ್ಲ ಫ್ರಮ್ ವೇರ್ ಯು ವಾಂಟ್ ಟು ಕನ್ವರ್ಟ್ ಅದು numerator ಟು ವಿಚ್ ಯು ವಾಂಟ್ ಟು ಕನ್ವರ್ಟ್ ಅದು denominator ನಾಗಿಟ್ಟು ಚಲೋ ಮಾಡ್ಬೇಕು ಕೆಲಸ ಒಂದು yes sir ದಟ್ ಈಸ್ ಈಕ್ವಲ್ಸ್ ಟು 1 ನ್ಯೂಟನ್ ಡಿವೈಡೆಡ್ ಬೈ 1 ಡೈಮ್ ಅಂತ ಬರೀರಿ yes sir ದಟ್ ಈಸ್ ಈಕ್ವಲ್ಸ್ ಟು ನೆಕ್ಸ್ಟ್ ಸ್ಟೆಪ್ ನೊಳಗೆ ಏನ್ ಮಾಡ್ಬೇಕಂದ್ರೆ ಎರಡು ಒಂದೇದ್ ಇದು ಯಾವ ಮೇನ್ ಟಾಪಿಕ್ ಅಂಡರ್ ಬರ್ತೈತಿ ನಾವು ಸದ್ಯ ಮಾಡಾಕತ್ತಿದ್ದು ಕನ್ವರ್ಟಿಂಗ್ ಯೂನಿಟ್ ಫ್ರಮ್ ಒನ್ ಸಿಸ್ಟಮ್ ಟು ಅನದರ್ ಸಿಸ್ಟಮ್ ದಿಸ್ ಟಾಪಿಕ್ ಕಮ್ಸ್ ಅಂಡರ್ ವಿಚ್ ಮೇನ್ ಟಾಪಿಕ್ dimensional analysis ಡೈಮೆನ್ಷನಲ್ ಅನಾಲಿಸಿಸ್ ಯಾವ ಟಾಪಿಕ್ ನೋಡಕ್ ಬಂತು ಡೈಮೆನ್ಷನ್ಸ್ ಬಗ್ಗೆ ಕಲಿಯಾಕತ್ತೀವಿ ನಾವು ಈಗ yes sir ಈ ಡೈಮೆನ್ಷನಲ್ ಫಾರ್ಮುಲಾ ಅಂತ ನಾ ಹೇಳಿದ್ರು ನೋಡಿ ಈಗ ಈ ಕನ್ವರ್ಷನ್ ಮಾಡಾಕತ್ತೀವಿ ನಾವು ಡೈಮೆನ್ಷನಲ್ ಅನಾಲಿಸಿಸ್ ಒಳಗಂದ್ರೆ ಇಲ್ಲಿ ನಾವು ಡೈಮೆನ್ಷನಲ್ ಫಾರ್ಮುಲಾ ಯೂಸ್ ಮಾಡ್ತೀವಿ yes sir ನಿನ್ನೆ ಟು ಚೆಕ್ ದ ಕರೆಕ್ಟ್ನೆಸ್ ಆಫ್ ಅನ್ ಇಕ್ವೇಶನ್ ಮಾಡಿದಾಗೂ ಒಂದು ಇಕ್ವೇಶನ್ ಆಗಿ LHS ಮತ್ತು RHS ನೊಳಗೆ ಇರುವಂತ ಎಲ್ಲಾ ಟರ್ಮ್ಸ್ ಡೈಮೆನ್ಷನಲ್ ಫಾರ್ಮುಲಾ ಬರೆದ ಕರೆಕ್ಟ್ನೆಸ್ ಆಫ್ ಅನ್ ಇಕ್ವೇಶನ್ ಚೆಕ್ ಮಾಡಿದ್ವಲ್ಲ ಹಂಗ ಇಲ್ಲಿ ಡೈಮೆನ್ಷನಲ್ ಫಾರ್ಮುಲಾ ಯೂಸ್ ಮಾಡ್ಕೊಂತೀವಿ ಇಲ್ಲಿ ಬರೀತೀವಿ ಇದು ಫೋರ್ಸ್ ಅದಲ್ಲ yes ಹೇಳ್ರಿ sir ಡೈಮೆನ್ಷನಲ್ ಫಾರ್ಮುಲಾ ಹೇಳ್ರಿ ಹೇಳಿ ಬನ್ನಿ ಆ ಕಡೆ ಹೊರಡು ಬರೀರಿ ಸರ್ ಸೊ M1 L1 ಅಂತ ಬರೀಲ್ಲ ಬೇಕಾದ್ರೆ yes sir ಆಕ್ಚುಲಿ ರೇಸ್ ಟು 1 ಇದ್ದಾಗ ನಾವು ಏನು ಬರೆಯೋ ಅವಶ್ಯಕತೆನೂ ಇಲ್ಲ ಹಂಗ ಬಿಟ್ಟು ನಡೀತಿರುತ್ತೆ ಡಿವೈಡೆಡ್ ಬೈ ಮತ್ತು ಫೋರ್ಸ್ ಡೈಮೆನ್ಷನಲ್ ಫಾರ್ಮುಲಾ M L T raised to -2 ಈಗ ಒಂದು ಚೇಂಜ್ ಮಾಡ್ಬೇಕು ನಾವು ಹಿಂಗ ಇಟ್ರೆ ಇವೆರಡು ಜಗಳ ಪಡ್ತಾವ ಏನ ಬರದ್ರ ಮರ್ಯಾದೆ ನಮಗೆ ಅಂತ ಕೇಳ್ತಾವ ಅಂತವ್ ನಾವು ಬೇರೆ ಅವ್ರು ಬೇರೆ ಈಗ ಏನಾಗ್ತದೆ ಗೊತ್ತ ಎಂ ಎಂ ಎಲ್ ಎಲ್ ಟಿ ರೇಸ್ಟ್ -2 ಎಲ್ಲ ಕ್ಯಾನ್ಸಲ್ ಆಗ್ಬಿಡ್ತಾವ ಎಲ್ಲ ಸೇಮ್ ಬರ್ತದೆ SI CGS ಎಲ್ಲ ಬಂದ ಮಾಡಿಡ್ತೀರಿ ಅಂತ ಅವು ಕೇಳಾಕತ್ತಾವ ಅದಕ್ಕೆ ನೋಡ್ ಹೇಳ್ತಾರೆ ಇಲ್ರಿ ನನ್ ಮಿಸ್ಟೇಕ್ ಆಗ ಒಂದ್ ನಿಮಿಷ ಹಿಂಗ M1 L1 T raised to -2 M2 L2 T raised to -2 ಸರ್ ಒಂದ್ ನಿಮಿಷ ಹಿಂಗ M1 L1 T1 raised to -2 M2 L2 T2 ಇದು 1 ಮೇಲೆ 1 ಬರ್ತದೆ 2 to 2 ಬರ್ರಿ ಸರ್ ಯಾಕೆ ಇಲ್ಲಿ SI ಸಿಸ್ಟಮ್ ನೊಳಗೆ ಟೈಮ್ ಅದ ಯೂನಿಟ್ ಏನು CGS ನೊಳಗೆ ಟೈಮ್ ಯೂನಿಟ್ ಏನು ಎರಡು ಸೇಮ್ ಅದಾವ SI ಸಿಸ್ಟಮ್ ನೊಳಗೆ ಲೆಂತ್ ಮಾಸ್ ಯೂನಿಟ್
ಸರಿ ಸೊಕಾಶ್ ಕೇಳ್ತೀನಿ ನೋಡಿ. SI ಸಿಸ್ಟಮ್ ನೊಳಗ ಮಾಸದ ಯೂನಿಟ್ ಕಿಲೋಮೀಟರ್ ಕಿಲೋಗ್ರಾಮ್ ಕೆಜಿ. CGS ಸಿಸ್ಟಮ್ ನೊಳಗ ಮಾಸದ ಯೂನಿಟ್ ಎರಡು ಸೇಮ್ ಅದಾವನ್ ಬೇರೆ ಅದಾವ. ಇಲ್ಲಿ 1 ಇಲ್ಲಿ 2 ಬರೀತೀವಿ. ಲೆಂತ್ ನೊಳಗ ಹಂಗೆ ಚೇಂಜ್ ಇರ್ತೈತಿ. ಟೈಮ್ ಸೇಮ್ ಇದ್ದಕ್ಕ T1 T2 ಬರೆಯುವ ಅವಶ್ಯಕತೆ ಇಲ್ಲ. ಓಕೆ, ಸೊ ಇವೆರಡು ಕ್ಯಾನ್ಸಲ್ ಆಗ್ತಾವ. ಈ ನೆಕ್ಸ್ಟ್ ಏನ್ ಮಾಡ್ಬೇಕಂದ್ರೆ ಸಪರೇಟ್ ಆಗಿ M1 ಅಂದ್ರ ಅದ್ರ ಯೂನಿಟ್ ಬರ್ಕೊಂತ ಹೋಗ್ಬೇಕು. ಈಗ SI ಯೂನಿಟ್ ನೋಡೋದು ಮಾಸ್ ಯೂನಿಟ್ 1 kg ಅಂತ ಬರೀಬೇಕು. ಇಂಟು 1 ಮೀಟರ್ ಲೆಂತ್ ಟೈಮ್ ಅಂತೂ ಕ್ಯಾನ್ಸಲ್ ಆಗಿದೆ. ಕೆಳಗೆ 1 ಗ್ರಾಮ್, 1 ಸೆಂಟಿಮೀಟರ್ ದಟ್ ಈಸ್ ಈಕ್ವಲ್ಸ್ ಟು. ಈಗ ಏನ್ ಮಾಡ್ಬೇಕಂದ್ರೆ ಕೆಜಿನ ಗ್ರಾಮಿಗೆ ಕನ್ವರ್ಟ್ ಮಾಡಬೇಕು. ನಮಗ್ ಒಟ್ಟು ಏನ್ ಬೇಕಾಗೈತೆ ಗೊತ್ತಾಗ 1 ನ್ಯೂಟನ್ ಇಸ್ ಈಕ್ವಲ್ಸ್ ಟು. ಈಗ ಲಾಸ್ಟ್ ಇಲ್ಲಿ ಒಂದು ನಂಬರ್ ಬರ್ತದೆ, ನಂಬರ್. ಈ ನಂಬರ್ ಬಂದ್ಮೇಲೆ ಈ ಡೈನ್ ನಾವು ಆ ಕಡೆ ಕಳಿಸ್ತೀವಿ. ನಿಮ್ಗೆ ಅವಾಗ ಏನಾಗ್ತೈತಿ 1 ನ್ಯೂಟನ್ ಈಸ್ ಈಕ್ವಲ್ ಟು ಸೋ ಅಂಡ್ ಸೋ ಡೈನ್ ಅಂತ ಗೊತ್ತಾಗ್ತೈತಿ. ಅದಕ್ಕೆ ತಯಾರಿ ಮಾಡಾಕತ್ತೀವಿ ನಾವು. ಅದಕ್ಕೆ ಆ ನಂಬರ್ ನಾವು ಹೊರಗೆ ತೆಗಿಬೇಕಂದ್ರೆ ಯೂನಿಟ್ಸ್ ನೆಲ್ಲ ಕ್ಯಾನ್ಸಲ್ ಮಾಡ್ಬೇಕು. ಅದಕ್ಕೆ ಏನ್ ಸರ್ ಜಿ ಕ್ಯಾನ್ಸಲ್ ಮಾಡ್ಸ ಹಂಗ ಮಾಡಕ್ ಬರಂಗಿಲ್ಲ. 1 kg ಫಸ್ಟ್ ಗೆ ಗ್ರಾಮ್ ಒಳಗೆ ಬರೀರಿ. 1000 ಅನ್ನ 10⁻³ ಅಂತ ಬರೀಲ್ಲ. ನೆಕ್ಸ್ಟ್ ಮೀಟರ್ ಅಂದ್ರೆ 10⁻² ಸೆಂಟಿಮೀಟರ್ ಡಿವೈಡೆಡ್ ಬೈ. ಸರ್ ಒಂದ್ ಐಡಿಯಾ ಸರ್, ಹಿಂಗ್ ಮಾಡಿದ್ರಿ ಸರ್. ಇಲ್ಲಿ ಕೆಜಿ ಗ್ರಾಮ್ ಕನ್ವರ್ಟ್ ಮಾಡಿದ್ರಿ ಸರ್. ಇಲ್ಲಿ ಕೆಳಗೆ ಗ್ರಾಮ್ ಇದ್ರೆ ಕೆಜಿ ಏನ್ ಮಾಡ್ಬೇಕಾಗಿಲ್ಲ. ಅವಾಗ ನಾವು ಕ್ಯಾನ್ಸಲ್ ಮಾಡ್ಬೇಕಾಗಿತ್ತು. ಅದಕ್ಕೆ ನಾವು ಇದನ್ನ ಗ್ರಾಮ್ ಸೆಂಟಿಮೀಟರ್ ಕನ್ವರ್ಟ್ ಮಾಡಾಕತ್ತೀವಿ. ಮುಂದೆ ಇದು ಹಂಗೆ ಇರ್ಬೇಕು. 1 ಗ್ರಾಮ್ 1 ಸೆಂಟಿಮೀಟರ್. ಮುಂದೆ ಏನು ಗ್ರಾಮ್ ಓಕೆ, ಗ್ರಾಮ್ ಸೆಂಟಿಮೀಟರ್ ಕ್ಯಾನ್ಸಲ್. 10⁻³ into 10⁻², 10⁻⁵. ಸೊ ಈಗ ಏನ್ ಮಾಡ್ತೇವೆ ನಾವು 1 ನ್ಯೂಟನ್. therefore 1 ನ್ಯೂಟನ್ is equals to 10⁵ into 1 ಡೈನ್ ಅಂದ್ರೆ ಮತ್ತೆ ಡೈನ್ ಅಂದ್ರೆ 1 ನ್ಯೂಟನ್ ಅಂದ್ರೆ 1,00,000 ಡೈನ್. ಈ ನಿಮ್ ಮನ್ಯಾಗ ಇವತ್ತು ಕೆಮಿಸ್ಟ್ರಿ ಟೆಸ್ಟ್ ಚಲೋ ಆಗ್ಲಿಲ್ಲ ಅಂತ ಹೇಳಿ ಮಾರ್ಕ್ಸ್ ನೋಡಿ ಕಪಾಳ ಪಡ್ಡನ ಹೊಡೆದ್ರು. 5 ನ್ಯೂಟನ್ ಫೋರ್ಸ್ಲೆ ಹೊಡೆದ್ರು. 5 ನ್ಯೂಟನ್ ಫೋರ್ಸ್ಲೆ ಹೊಡೆದ್ರು ಅಂದ್ರೆ 5,00,000 ಡೈನ್ ಫೋರ್ಸ್ ನಿಂದ ಹೊಡೆದ್ರು. ಈಗ ನಿಮ್ ಫ್ರೆಂಡ್ ಮುಂದೆ ಅವ್ರು ಆಕ್ಚುಲಿ ಹಂಗ್ಯಾಕ್ ಮಾಡ್ತಿ ಇನ್ ಸ್ವಲ್ಪ ಚಲೋ ಮಾಡ ಸ್ವಲ್ಪ ಹೊಡೆದಾರ. ಹಿಂಗ ನೀವು ಹೋಗಿ ನಿಮ್ ಫ್ರೆಂಡ್ ಮುಂದೆ ಬಿಲ್ಡಪ್ ಕೊಡತ್ತ ನಂಗೆ ಹಂಗ ಹೊಡೆದ್ ಗೊತ್ತ ನಿನ್ನೆ 5,00,000 ಡೈನ್ ಹೊಡೆದ್ರು. ಅವ್ರ ವಾಪಸ್ ಅಂತಾರ 5 ನ್ಯೂಟನ್ ಗೊತ್ತಾಯ್ತ. ಸೊ 1 ನ್ಯೂಟನ್ is equals to 10⁻⁵. ಕನ್ವರ್ಷನ್ ಹೆಂಗ್ ಮಾಡಿದೆ ಗೊತ್ತಾಗ್ತದೆ. ಸೊ ಇದೇ ರೀತಿ ನಾವೀಗ ಡೆನ್ಸಿಟಿ ಒಂದು ಮಾಡೋಣ ಅಂತ. ಒಂದ್ ಕೆಲಸ ಮಾಡೋಣ, ನೀವು ಏನ್ ಮಾಡೋಣ ಟೆಕ್ಸ್ಟ್ ಬುಕ್ ಒಳಗೆ ಬೇರೆ ವೇ ಒಳಗೆ ಕೊಟ್ಟರೆ ಕನ್ಫ್ಯೂಸಿಂಗ್ ಐತಿ. ಅದ್ರ ಬದಲು ಈ ರೀತಿ ಮಾಡಿದ್ರೆ ಬೆಟರ್. ಓಕೆ, ಇದಾದ ಈಗ ಇನ್ನೊಂದು ಬಟ್ ಅಂತ ಹೇಳಿ ಒಂದು ಕನ್ವರ್ಷನ್ ಮುಗಿಸೋಣ. ಒಂದು ಹೋಮ್ ವರ್ಕ್ ಕೊಡ್ತೀನಿ, ಅದನ್ನ ನೀವು ಟ್ರೈ ಮಾಡಿದ್ರಿಂದ. ಸೊ ಈಗ ನಾವು ಡೆನ್ಸಿಟಿ ಕನ್ವರ್ಟ್ ಮಾಡೋಣ. ಎದ್ರದ್ದು ಸೊ ಈಗ ಬರ್ಕೊಳ್ಳೋದು ಎಲ್ಲಾರ್ದು ಆಗೈತಿ ಅಂತ ಅನ್ಕೊಂಡು ಈ ಕಡೆ ನಾ ಹಿಂಗ್ ಬರ್ಕೊಂತ ಹೋದಾಗ ನೀವು ಬರ್ಕೊಂತ ಹೋಗ್ಬೇಕ ಅಂತ ಹೇಳಿ ಫಸ್ಟ್ ಕೇಳ್ಬೇಕು ಚಂದಾಗಿ. ಕೇಳೋದು ಇಂಪಾರ್ಟೆಂಟ್. ಫಸ್ಟ್ ಇಲ್ಲಿ ನೋಡ್ರಿ, 1 SI ಯೂನಿಟ್ ಆಫ್ ಡೆನ್ಸಿಟಿ ಡಿವೈಡೆಡ್ ಬೈ ಏರ್ ಗಂಟು ಹೋಗಿಲ್ಲ ಮಾತ್ರ ಹೋಗಿ 1 SI unit of density divided by 1 CGS unit of density. ಅಲ್ಲಿ ಗೋಡ್ಯಾಗ ಏನ್ ಟ್ರ್ಯಾಕ್ ಅದಾವಲ್ಲ ಅವ್ನು ಹೆಚ್ಚಿಗೆ ಮಾಡ್ರಿ, ಮಾತಾಡ್ರಿ ಅಷ್ಟ. ಸೊ ಈಗ ಡೆನ್ಸಿಟಿಗೆ SI ಸಿಸ್ಟಮ್ ಒಳಗೆ ಮೀಟರ್ ಕ್ಯೂಬ್, ಅದ CGS ಒಳಗೆ 1 ಗ್ರಾಮ್ per centimeter cube. Yes sir.
ಇದಾದ್ಮೇಲೆ ಎರಡರದ್ದು ಡೈಮೆನ್ಷನಲ್ ಫಾರ್ಮುಲಾ ಬರುತ್ತೆ. ಡೆನ್ಸಿಟಿ ಡೈಮೆನ್ಷನಲ್ ಫಾರ್ಮುಲಾ m l raised to -3 ಟೈಮ್ ಬರಂಗೆ ಇದ್ರೊಳಗೆ. ಸೊ m l raised to -3 ಇದು 1 1 ಇದು 2 ಬೇರೆ ಬೇರೆ ಸಿಸ್ಟಮ್ ಒಳಗೆ ಬೇರೆ ಇರ್ತಾವ ಅಂತ ಹೇಳಿ ಅಣ್ಣ ನಾ ಏನ ಹೇಳ್ತೇನೆ ಬರ್ಕೊಡೋಂಗಿಲ್ಲ. ಆಮೇಲೆ ಟೈಮ್ ಇರ್ತೈತಿ. ನೆಕ್ಸ್ಟ್ 1 kg ಹಾ ಸೊ 1 ಮಾಸ್ 1 ಐತಲ್ಲ 1 kg ಲೆಂತ್ 1 ಮೀಟರ್ ಕ್ಯೂಬ್ ಬಂದದ್ದು ರೇಸ್ ಟು -3 ದಾಗ ಹೆಂಗ್ ಕ್ಯೂಬ್ ಬಂತೀರಿ ನೀವು? ಕ್ಯೂಬ್ ಅಂದ್ರೆ +3 ಆಗ್ತೈತಿ. ನೀವು ಅರ್ಥ ಮಾಡ್ಕೋಬೇಕು ಸರ್ ನಾವು ಏನೇ ಬಗ್ಗೆ ಮಾಡಿ ಅಂತ ಹೇಳಿ. ಓಕೆ ನೆಕ್ಸ್ಟ್ ಇದು 1 ಗ್ರಾಮ್ ಇದು ಸೆಂಟಿಮೀಟರ್ ರೇಸ್ ಟು -3. ನೆಕ್ಸ್ಟ್ ಓಕೆ ಇದು ಒಂದು ಪಾರ್ಟ್ ಸೇಮ್ ಇಟ್ಕೋದಾಗಿತ್ತು. 1 kg ಅಂದ್ರೆ 10 raised to 3 ಗ್ರಾಮ್. ಇದು ಸೆಂಟಿಮೀಟರ್ ಕನ್ವರ್ಟ್ ಮಾಡ್ರಿ. 10 raised to 2 ಸೆಂಟಿಮೀಟರ್ ಆ 10 raised to 2 ಹೋಲ್ raised to -3 ಇರ್ತಲ್ಲ ಎಲ್ಲ ಸೇರಿ 10 raised to -6 ಸೆಂಟಿಮೀಟರ್. ದಪ್ಪ ಸೆಂಟಿಮೀಟರ್ raised to -3 ಗೊತ್ತಾತ್ರಿ? ಹೆಂಗಂದ್ರೆ 1 ಮೀಟರ್ ಅಂದ್ರೆ 10 raised to 2 ಸೆಂಟಿಮೀಟರ್. ಹೌದು. raised to -3 ಇದಕ್ಕೂ raised to -3 ಆದ್ರೆ 10 raised to 2 whole raised to -3 becomes 10 raised to -6 ಸೆಂಟಿಮೀಟರ್ ಗೆ raised to -3 ಅಂದ್ರೆ ಸೆಂಟಿಮೀಟರ್ raised to -3 ಹಿಂಗ್ ಬರ್ತದೆ. ಡಿವೈಡೆಡ್ ಬೈ 1 ಗ್ರಾಮ್. 1 ಗ್ರಾಮ್ ಇದು ಹಂಗ ಇಡ್ತೀವಿ ನಾವು ಏನು ಚೇಂಜ್ ಮಾಡಂಗಿಲ್ಲ. 1 ಗ್ರಾಮ್ ಇದು 1 ಸೆಂಟಿಮೀಟರ್ raised to -3 ಗ್ರಾಮ್ ಗ್ರಾಮ್ ಕ್ಯಾನ್ಸಲ್ ಆದ ಸೆಂಟಿಮೀಟರ್ raised to -3 ಸೆಂಟಿಮೀಟರ್ raised to -3 ಕ್ಯಾನ್ಸಲ್ ಆದ 10 raised to 3 into 10 raised to -6 10 raised to -3 10 raised to -3 ಉಳಿತು. ಒಂದು ನಿಮಿಷ ಒಂದು ನಿಮಿಷ ಭಾರಿ ಉಡಾಡ್ತಾರೆ ಸರ್ ಕೇಳಂಗಿಲ್ಲ ಮಾತು. ಓಕೆ ನೀವು ಒಬ್ಬರಲ್ಲ ಭಾಳ ಜನ ಹಿಂಗ್ ಸಣ್ಣಾಗಿ ಆ ಕಡೆ ಹೊಡಿಕೊಡಿ. ಓಕೆ 1 ನ್ಯೂಟನ್ ಐತೆ. ನೆಕ್ಸ್ಟ್ ಸೊ 1 ಇದೆಲ್ಲ 1 kg 1 kg per meter cube. ಇದು ಆ ಕಡೆ ಕಳಿಸಿದ್ರೆ 10 raised to -3 into ಗ್ರಾಮ್ ಸೆಂಟಿಮೀಟರ್ raised to -3 1 kg per meter cube ಅಂದ್ರೆ ಏನ್ ಡೆನ್ಸಿಟಿ ಅದರ್ ಸೇಮ್ ಡೆನ್ಸಿಟಿ CGS ಒಳಗೆ ಹಿಡಿದ್ರೆ 10 raised to -3 ಗ್ರಾಮ್ per centimeter cube ಆಗ್ತದೆ. ಇವತ್ತು ನೀವು ಒಂದು ಹೋಮ್ವರ್ಕ್ ಮಾಡ್ಕೊಂಡ್ ಬರ್ತೀರಾ? ಏನಂದ್ರ ಎನರ್ಜಿ ಇದು ಅಂದ್ರ ಇದು ಮಾಡ್ಬೇಕು ನೀವು. ಇದನ್ನ 1 joule is equals to dash earth. ಇದನ್ನ ಹೋಮ್ವರ್ಕ್ ಮಾಡ್ಕೊಂಡ್ ಮಾಡ್ತೀರಿ? ಸೊ ಡೈಮೆನ್ಷನಲ್ ಅನಾಲಿಸಿಸ್ ನೊಳಗ ಮೂರನೇ ಪಾಯಿಂಟ್ ಏನ್ ಮಾಡ್ಬೇಕು ನಾವೀಗ ಎರಡು ಮಾಡಿದ್ವಿ. ಟು ಚೆಕ್ ದ ಕರೆಕ್ಟ್ನೆಸ್ ಆಫ್ ಅನ್ ಇಕ್ವೇಶನ್ ಒಂದು, ಇನ್ನೊಂದು ಕನ್ವರ್ಟಿಂಗ್ ಯೂನಿಟ್ ಆಫ್ ಸಿಸ್ಟಮ್ ಫ್ರಮ್ ಒನ್ ಸಿಸ್ಟಮ್ ಟು ಅನದರ್. ಈಗ ಟು ಡೆಡ್ಯೂಸ್ ರಿಲೇಷನ್ ಅಮಾಂಗ್ ಫಿಸಿಕಲ್ ಕ್ವಾಂಟಿಟಿ. ಓಕೆ ಒಂದು ಫಾರ್ಮುಲಾ ಐತೆ ಫಿಸಿಕ್ಸ್ ನೊಳಗೆ ಸಿಂಪಲ್, ಅಲ್ಲಿಂದ ಸ್ಟಾರ್ಟ್ ಮಾಡೋಣ. ಈ ಫಾರ್ಮುಲಾ ನೋಡಿರಿ, ಇದು ಆಕ್ಚುಲಿ ಮೆಕ್ಯಾನಿಕಲ್ ಪ್ರಾಪರ್ಟೀಸ್ ಆಫ್ ಫ್ಲೂಯಿಡ್ಸ್ ಚಾಪ್ಟರ್ನೊಳಗೆ ಹೆಚ್ಚು ಕಡಿಮೆ ಫಸ್ಟ್ ಆರ್ ಸೆಕೆಂಡ್ ಟಾಪಿಕ್ ಸಮಥಿಂಗ್ ಲೈಕ್ ದ ಪ್ರೆಷರ್ ಇನ್ಸೈಡ್ ಅಥವಾ ಪ್ರೆಷರ್ ಅಟ್ ಅ ಡೆಪ್ತ್ ಇನ್ ಅ ಲಿಕ್ವಿಡ್, ಪ್ರೆಷರ್ ಇಸ್ ಈಕ್ವಲ್ಸ್ ಟು ರೋ ಜಿ ಹೆಚ್. ಅದರೊಳಗೆ ರೋ ಅಂದ್ರೆ ಡೆನ್ಸಿಟಿ, ಜಿ ಅಂದ್ರೆ ಎಕ್ಸಿಲರೇಷನ್ ಡ್ಯೂ ಟು ಗ್ರಾವಿಟಿ, ಅದಕ್ಕೊಂದು ವ್ಯಾಲ್ಯೂ ಇರ್ತದೆ 9.8 ಅಂತ ಹೇಳಿ. ಹೆಚ್ ಅಂದ್ರೆ ಹೈಟ್ ಫಾರ್ಮುಲಾ ಪ್ರಕಾರ, ಅಥವಾ ಡೆಪ್ತ್ ಅಂತಲೂ ಕರಿಬೋದು ನಾವು. ನೀರು ಒಳಗೆ ನೀವು ಮುಳುಗಿದಾಗ ನಿಮ್ಮ ತಲೆ ಮೇಲೆ ಒಂದು ಫೋರ್ಸ್ ಆಕ್ಟ್ ಆಗ್ತೈತೆ. ಅದು ಎಕ್ಸಾಕ್ಟ್ ವ್ಯಾಲ್ಯೂ ಅಂತ ನನಗೆ ನೆನಪಿಲ್ಲ, 2 ಕಿಲೋಮೀಟ್ರು 3 ಕಿಲೋಮೀಟ್ರು. ಈಗ ಓಷಿಯನ್ ಒಳಗೆ ಹೋದ್ರೆ ನೀವು ಡೆಪ್ತ್ ಜಾಸ್ತಿ ಇರ್ತೈತೆ ನೋಡ್ರಿ, ಅದೊಂದು ಸರ್ಟನ್ ಡೆಪ್ತ್ ಐತಿ, ಎಷ್ಟು ಗೊತ್ತಿಲ್ಲ ನನಗೆ. ಅಷ್ಟು ಡೆಪ್ತ್ ಒಳಗೆ ನೀವು ಮುಳುಗಿದ್ರಿ ಅಂದ್ರೆ ಸ್ಕಲ್ನೊಳಗೆ ಕ್ರ್ಯಾಕ್ ಆಗ್ತೈತೆ, ಆಗಿ ಹಿಂಗೆ ಪೀಸ್ ಆಗ್ತೈತೆ ಸ್ಕಲ್. ಅಷ್ಟು ಪ್ರೆಷರ್ ಆ್ಯಕ್ಟ್ ಆಗುತ್ತೆ ತಲೆ ಮೇಲೆ. ಮ್ಯಾಲೆ ವಾಟರ್ ಇರ್ತೈತಲ್ಲ ಅದ್ರದ್ದು ವಜಾ ಲೈಟ್ ವೇಟ್ ಹಂಗಿಲ್ಲ. ವಾಟರ್ ಒಂದು ಕೂಡ ಎತ್ತಿ ನೋಡ್ರಿ, ಹಿಂಗೆ ಬಕೆಟ್ ಫುಲ್ ತುಂಬಿ ಎತ್ತಿ ನೋಡ್ರಿ ಗೊತ್ತಾಗ್ತದೆ. ಅಷ್ಟು ನೀರಿಂದು ಈಗ ಪ್ರೆಷರ್ ಅಂದ್ರೆ ಒಂದು ಫಾರ್ಮುಲಾ ಬರುತ್ತೆ, ಫೋರ್ಸ್ ಡಿವೈಡೆಡ್ ಬೈ ಏರಿಯಾ. ನೀರಿನ ಫೋರ್ಸು, ನೀರಿನ ವೇಟ್ ನಿಮ್ಮ ತಲೆ ಮೇಲೆ ಬಿತ್ತಲ್ಲ ಡಿವೈಡೆಡ್ ಬೈ
ಏರಿಯಾ ಆಫ್ ಯುವರ್ ತಲೆ ಒಳಗೆ ಏನಿಲ್ಲ ಅಂದರೂ ತಲೆ ಮ್ಯಾಲೆ ಹಂಗೆ ಅನ್ನೋತೇನೆ, ತಲೆ ಮ್ಯಾಲೆ ಒಂದು ಏರಿಯಾ ಅಂತೂ ಇರ್ತೈತಲ್ಲ. ಸೊ ಫೋರ್ಸ್ ಡಿವೈಡೆಡ್ ಬೈ ಏರಿಯಾ ಅಂತ ಕ್ಯಾಲ್ಕುಲೇಟ್ ಮಾಡಿದ್ರೆ ಅದಕ್ಕೆ ಪ್ರೆಷರ್ ಅಂತ ಕರೀತಾರ. ಸೊ ಈಗ ಇಷ್ಟು ನೀರಾಗ ನಾವು ಇಷ್ಟು ಡೆಪ್ತ್ಗೆ ಹೋದ್ರೆ ಎಷ್ಟು ಪ್ರೆಷರ್ ಇರ್ತದಲ್ಲೇ ಅಂತ ಕ್ಯಾಲ್ಕುಲೇಟ್ ಮಾಡೋಕೆ ಫಾರ್ಮುಲಾ ಐತೆ. ಎಷ್ಟು ನೀವು ಒಳಗೆ ಡೀಪ್ ಹೋಗ್ತೀರಿ ಅಷ್ಟು ಪ್ರೆಷರ್ ಜಾಸ್ತಿ ಹಾಕೊಂತ ಹೋಗುತ್ತೆ, ಫೋರ್ಸ್ ಜಾಸ್ತಿ ಹಾಕೊಂತ ಹೋಗುತ್ತೆ. ಅದಕ್ಕೆ ನೀವು ನೋಡಿದ್ರೆ ವಾಚ್ನೊಳಗೆ 30 ಮೀಟರ್ ವಾಟರ್ ರೆಸಿಸ್ಟೆಂಟ್ ಅಂತ ಬರೆದಿರ್ತಾರೆ. ನೀವು ಭೂಮಿಯವರೇ ಅಲ್ವಾ? ವಾಚ್ನೊಳಗೆ ಹಿಂದೆ ಇಂತಲ್ಲೇ ಎಲ್ಲ ವಾಚ್ ಅಲ್ಲ, ಒಂದಿಷ್ಟು ಕಡೆ ಬರೆದಿರ್ತಾರೆ 30 ಮೀಟರ್ ವಾಟರ್ ರೆಸಿಸ್ಟೆನ್ಸ್. ಅಂದ್ರೆ ಯಾರ ವಾಚ್ನೊಳಗೆ ಐತಿಲ್ಲ ಹಂಗೆ ಬರ್ದದ್ದು? ಹಾಂ ಆಯ್ತು, ಹಾಂ ಹ್ಞೂ ರೀ, ನಿಮ್ಮದು ಐತೆ, ವೆರಿ ಗುಡ್. ಅದು ಹೇಳಿದ್ನಲ್ಲ. ಹಾಂ ಇಲ್ತೋರು ನಾನು ಹಂಗೆ ಇರುತ್ತೆ ಅಂಥೇಳಿ ಎಲ್ಲರಿಗೂ ಗೊತ್ತಾಗಲಿ ಅಂತ ಯಾರ್ದಾರ ವಾಚ್ನೊಳಗೆ ಐತಿಲ್ಲ ಅಂತ ಹಂಗೆ ಸುಮ್ಮನೆ ಕೇಳಿದೆ. ಹಾಂ, ಸೊ 30 ಮೀಟರ್ ವಾಟರ್ ರೆಸಿಸ್ಟೆಂಟ್ ಅಂದ್ರೆ ಮೀನಿಂಗ್ ಏನಂದ್ರೆ ಇದು ವಾಚು ನೀರಾಗ ಬಿದ್ದರೆ 30 ಮೀಟರ್ ಒಳಗೆ ಹೋಗೋ ತನಕ ಅದ್ರಾಗೇನು ನೀರು ಹೋಗಂಗಿಲ್ಲ. ಅದು 30 ಮೀಟರ್ಕಿನ್ನ ಒಳಗೆ ಹೋಗುತ್ತಂದ್ರೆ ಅವಾಗ ಆ ಪ್ರೆಷರ್ ತಡ್ಕೊಳಕ್ಕಾಗಂಗಿಲ್ಲ, ಗ್ಲಾಸ್ ಥರ್ಡ್ ಅಂತೈತಿ. ಇದು ಒನ್ ಸಿಂಪಲ್ ಮೀನಿಂಗ್. ಇನ್ನೂ ಬೇರೆ ಮೀನಿಂಗ್ ಅದಾವ ಅದಕ್ಕೆ. ಈ ಸದ್ಯ ವಾಚಿಂದ ಬೇಡ. P = ρgh. ಇದನ್ನ ಏನು ಫಾರ್ಮುಲಾ ಅಂದ್ರೆ ನೀರು ಒಳಗೆ ನಾವು ಮುಳುಗಿದಾಗ ಎಷ್ಟು ಪ್ರೆಷರ್ ಆಕ್ಟ್ ಆಗ್ತೈತಿ ಅಂತ ಹೇಳಿ. ಇದ್ರೊಳಗೆ ರೋ ಅಂದ್ರೆ ಡೆನ್ಸಿಟಿ, ಅಂದ್ರೆ ಯಾವ ಲಿಕ್ವಿಡ್ನೊಳಗೆ ನೀವು ಮುಳುಗಿರ್ತೀರಿ. ಲೈಕ್ ಒಂದು ದಿವ್ಸ ನೀವು ರೊಕ್ಕ ಭಾಳ ಐತೆ ನನಗೆ ಅಂಥೇಳಿ ಪೆಟ್ರೋಲದೊಂದು ಸ್ವಿಮ್ಮಿಂಗ್ ಪೂಲ್ ಮಾಡ್ಕೊಂಡು ಅಲ್ಲಿ ಮುಳುಗಿದ್ರೆ ಅಲ್ಲ, ಇಮ್ಯಾಜಿನೇಷನ್ನಾಗ ಏನಾಗುತ್ತೆ. ಸೊ ಅಲ್ಲಿ ಪೆಟ್ರೋಲ್ ಡೆನ್ಸಿಟಿ ಹಚ್ಬೇಕು. ಅವಾಗ ನೀರಾಗ ಮುಳುಗಿದ್ರೆ ನೀರಿಂದ ಡೆನ್ಸಿಟಿ ಹಾಕ್ಬೇಕು. ಇದು 9.8 ಇಂಟು ಎಷ್ಟು ಡೆಪ್ತ್ನೊಳಗೆ ನೀವು ಮುಳುಗಿರ್ತೀರಿ ಆ ವ್ಯಾಲ್ಯೂ ಹಾಕಿದ್ರೆ ಅಷ್ಟು ಡೆಪ್ತ್ನೊಳಗೆ ಎಷ್ಟು ಪ್ರೆಷರ್ ಐತೆ ಅಂತ ಇದು ಹೇಳ್ತೈತೆ. ಈಗ ನಾವು ಒಂದು ಅನ್ಕೊಳ್ಳೋಣ ಏನಂದ್ರೆ ನಮಗೆ ಈ ಫಾರ್ಮುಲಾ ಗೊತ್ತಿಲ್ಲ ಅಂತ ಅನ್ಕೊಳ್ಳೋಣ. ಹ್ಞೂ ಅನ್ರಿ. ಆದ್ರೆ ನಮಗೆ ಏನು ಗೊತ್ತೈತಿ ಅಂದ್ರೆ ಪ್ರೆಷರ್ ಡಿಪೆಂಡ್ಸ್ ಆನ್, ಯಾರೋ ಹೇಳಿದರು, ಅಲ್ಲ ಯಾರೋ ಬಂದು ಸುದ್ದಿ ಹೇಳಿದ್ರು, ಕೇಳ್ರಿ ಸುದ್ದಿ. ಹಾಂ, ಏನೋ ಸುದ್ದಿ ಹೇಳಿದರು, ಪ್ರೆಷರ್ ಅಂತ ಒಂದು ಫಿಸಿಕಲ್ ಕ್ವಾಂಟಿಟಿ ಐತಂತಲೇ, ಆದ ಡೆನ್ಸಿಟಿ ಮೇಲೆ, ಎಕ್ಸಿಲರೇಷನ್ ಡ್ಯೂ ಟು ಗ್ರಾವಿಟಿ ಮೇಲೆ ಮತ್ತು ಡೆಪ್ತ್ ಮೇಲೆ ಡಿಪೆಂಡ್ ಆಗುತ್ತಂತ. ಹೆಂಗೆ ಡಿಪೆಂಡ್ ಆಗುತ್ತೆ ಅಂತ ಗೊತ್ತಿಲ್ಲ ನಮಗೆ. ಅದು ಹಿಂಗೆ ಡಿಪೆಂಡ್ ಆಗಬಹುದು. ಒಟ್ಟು ಡಿಪೆಂಡ್ ಆಗೈತಿ ಇಲ್ಲಿಗೆ. ಆ್ಯಕ್ಚುಯಲ್ ಫಾರ್ಮುಲಾ ρgh ಐತಿ. ಹಾಂ, ಈಗ ನಾನು ಏನು ಹೇಳಕತ್ತೀನಿ ಪಟ್ ಅಂತ ಒಮ್ಮೆ ನಿಮಗೆ ಗೊತ್ತಾಗಲ್ಲ. ನೀವು ಟ್ರೈ ಮಾಡ್ತೀರಿ, ಸ್ಟೆಪ್ ಬೈ ಸ್ಟೆಪ್ ಅರ್ಥ ಆಗ್ತೈತೆ ನಾ ಏನು ಹೇಳ್ಬೇಕಂತ ಮಾಡೀನಿ ಅಂತ. ಸೊ ಪ್ರೆಷರು ಯಾರೋ ಬಂದು ನಮಗೆ ಹೇಳಿದರು, ನೋಡಪ್ಪ ಪ್ರೆಷರು ಇದು ಮತ್ತು ಇದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಇಷ್ಟು ನಾನು ಹೇಳ್ತೀನಿ. ಹೆಂಗೆ ಡಿಪೆಂಡ್ ಆಗುತ್ತೆ ಅಂತ ನೀವು ಅದ್ರ ಫಾರ್ಮುಲಾ ರೆಡಿ ಮಾಡ್ಬೇಕು. ಅಂದ್ರೆ ಅದು ρgh ಆಯಿತು, ಏನು ρ3g²h⁴ ಆಯಿತು, ಡಿಪೆಂಡ್ ಆಗ್ತದೆ ಅಂತ ನಾವು ಹೇಳ್ತೀವಿ. ಅಥವಾ ಪ್ರೆಷರ್ = 1 / ρgh ಆಯಿತು, ಅದು ನೀವು ಹೇಳ್ಬೇಕು. ಅವ್ರು ಇಷ್ಟ ಹೇಳ್ತಾರೆ ಇದು ಇದ್ರ ಮೇಲೆ ಇದಾಗ್ತೈತೆ ಅಂತ ಅವ್ರು ಇದನ್ನು ಹೇಳ್ತಾರೆ. ಏನು ಮುಂದಿನ ಐತಿ ಅದೆಲ್ಲ ನೀವು ಇದು ಮಾಡ್ಬೇಕು. ಹಿಂಗಿದ್ರೆ ನಾವೀಗ ಏನು ಮಾಡಕ್ಕೆ ಹೊಂಟೀವಿ ಅಂದ್ರೆ ಇದು ಮತ್ತು ಇದ್ರ ನಡು ರಿಲೇಷನ್ ಐತಿ ಅಂತ ಹೇಳಿ ಸುದ್ದಿ ಬಂದೈತಿ. ಈಗ ನಮ್ಗೆ ಆ ರಿಲೇಷನ್ ಹೆಂಗೈತೆ ಅಂತ ಹೇಳಿ ಡೆಡ್ಯೂಸ್ ಮಾಡ್ತೀವಿ. ಆ ಟಾಪಿಕ್ ಹೆಸರು ಹೋದ್ರಿ? ಥ್ಯಾಂಕ್ ಯು. ಸೊ ಈ ಫಿಸಿಕಲ್ ಕ್ವಾಂಟಿಟಿ ಹಾಗೂ ಈ ಫಿಸಿಕಲ್ ಕ್ವಾಂಟಿಟಿಗಳ ನಡುವೆ ರಿಲೇಷನ್ ಹೆಂಗೈತಿ ಅಂಥೇಳಿ ನಾವು ಡಿರೈವ್ ಮಾಡ್ಬೇಕು. ಈಗ ಹಾಂ, ಇನ್ನೊಂದು ಎಕ್ಸಾಂಪಲ್ ತಗೊಳ್ಳೋಣ. ಏನಂತಂತಂದ್ರೆ ಇದು ನೋಡಿರಿ ನೀವು, ಸಿಂಪಲ್ ಪೆಂಡುಲಮ್ ನೋಡಿಲ್ಲ ಅಂದ್ರೆ ಸಿಂಪಲ್ ಆಗಿ ಜೋಕಾಲಿ ನೋಡಿರಿ. ಹಾಂ, ಆ ಜೋಕಾಲಿಗೆ ಸಮಥಿಂಗ್ ಕಾಲ್ಡ್ ಆಸ್ ಟೈಮ್ ಪೀರಿಯಡ್ ಅಂತ ಇರುತ್ತೆ. ಇದೊಂದು ಸರ್ತಿ ಹಂಗೆ ಡಿಸ್ಕಸ್ ಮಾಡಿದ್ವಿ ನಾವು. ಆ್ಯಕ್ಚುಲಿ ಜೋಕಾಲಿ ಆಡ್ಬೇಕಾರೆ ಇದಕ್ಕೆ ಮೀನ್ ಪೊಸಿಷನ್ ಅಂತಾರೆ. ಅದೆಲ್ಲಕ್ಕಿಂತ ಮ್ಯಾಲೆ ಎಲ್ತನ ಹೋಗ್ತೈತಲ್ಲ ಅದಕ್ಕೆ ಎಕ್ಸ್ಟ್ರೀಮ್ ಪೊಸಿಷನ್ ಅಂತ ಕರೀತಾರೆ. ಹಂಗೆ ಎಕ್ಸ್ಟ್ರೀಮ್ ಪೊಸಿಷನ್ ಈ ಕಡೆನೂ ಒಂದು ಇರ್ತೈತಿ.
ಸೊ ಒಂದು ಎಕ್ಸ್ಟ್ರೀಮ್ ಪೊಸಿಷನ್ನಿಂದ ಸ್ಟಾರ್ಟ್ ಮಾಡಿ ಮೀನ್ ಪೊಸಿಷನ್ನೊಳಗೆ ಪಾಸ್ ಆಗಿ ಇನ್ನೊಂದು ಎಕ್ಸ್ಟ್ರೀಮ್ ಪೊಸಿಷನ್ನಿಗೆ ಹೋಗಿ ಮತ್ತೆ ವಾಪಸ್ ಮೀನ್ ಪೊಸಿಷನ್ನಾಗ ಪಾಸ್ ಆಗಿ ಎಕ್ಸ್ಟ್ರೀಮ್ ಪೊಸಿಷನ್ನಿಗೆ ಬಂದ್ರೆ ಒನ್ ಆಸಿಲೇಷನ್ ಅಂತ ಕರೀತಾರೆ ಅದಕ್ಕೆ. ನಾನು ಇದನ್ನು ಮುಂದೆ ನೀವು ನೋಡ್ದಂಗಾರ ಮಾಡ್ಬೇಕಾ ಟೀಚರ್ ಕಡೆ ಹೋಲಿ. ನೀವು ಬೇರೆ ಏನೋ ವಿಚಾರ ಮಾಡ್ತೀರಿ ಹಾಳಾಗಿ ಹೋಲಿ, ನೀವು ಬಿಟ್ಟಿದ್ದು ನೋಡ್ದಂಗಾರ ಮಾಡ್ಬೇಕಾ, ಅಷ್ಟು ಸೊಕ್ಕಿರಬಾರ್ದು ಮನ್ಯಾಗ. ಓಕೆ ಲೆಟ್ಸ್ ಕಮ್ ಬ್ಯಾಕ್. ಆಗ್ಲೇ ಹೇಳಿದ್ದಿಲ್ಲ ನಾನು ಏನು. ಓಕೆ ಸೊ ಎಕ್ಸ್ಟ್ರೀಮ್ ಈಗ ಏನು ಆಗ್ತದೆ ಗೊತ್ತಾ, ಇಲ್ಲಿಂದ ಚಲೋ ಮಾಡಿ ಹಿಂಗೆ ಹೋಗಿ ಹಿಂಗೆ ಬಂದ್ರೆ ಒಂದು ಆಸೋಲೇಷನ್ ಇದೆ. ಹಾಂ, ಹಿಂಗೆ ಒಂದು ಆಸೋಲೇಷನ್ ಮಾಡಕ್ಕೆ ಎಷ್ಟು ಟೈಮ್ ಹಿಡಿತೈತಲ್ಲ ಅದಕ್ಕೆ ಒನ್ ಟೈಮ್ ಪಿರಿಯಡ್ ಅಂತ ಕರೀತಾರೆ. ಹಾಂ, ಆ ಟೈಮ್ ಪಿರಿಯಡಿಗೆ ಒಂದು ಫಾರ್ಮ್ಯುಲಾ ಐತೆ. ಯಾರಿಗಾರು ಗೊತ್ತೈತದ? ಫಾರ್ಮ್ಯುಲಾ ಟು ಕ್ಯಾಲ್ಕುಲೇಟ್ ಟೈಮ್ ಪೀರಿಯಡ್ ಆಫ್ ಆಸಿಲೇಷನ್ ಆಫ್ ಅ ಸಿಂಪಲ್ ಪೆಂಡುಲಮ್. ಏನೇನೋ ಮಾತಾಡ್ತೀರಿ, ಇರಲಿ ಮಾತಾಡ್ರಿ ತಪ್ಪಿಲ್ಲ. ನಿಮ್ಗೆ ಏನು ಅನ್ಸುತ್ತೆ ಮಾತಾಡ್ರೆ ತಪ್ಪಾದ್ರೆ ತಪ್ಪಾಗಿ ಹಸೆ ಮಾಡಿದ್ರು ನಮ್ಮ ಕ್ವಶನ್ ಯಾಕೆ ಕೇಳ್ಬೇಕು ನೀವು ಮತ್ತು ಇರಲಿ. ಓಕೆ, ಇಲ್ಲಿ ಏನು ಟ್ರೈ ಮಾಡಕತ್ತೀನಿ ಅಂದ್ರೆ, ಈಗ ನಾನು ಈ ಹುಕ್ಕಿಗೆ ಒಂದು ದಾರ ಕಟ್ಟಿ ಅದಕ್ಕೊಂದು ಕಲ್ಲು ಕಟ್ಟಿ ಒಂದು ಸರ್ಟನ್ ಹೈಟಿಗೆ ತೊಗೊಂಡು ಹೋಗಿ ಕೈ ಬಿಡ್ತೀನಿ. ನಾ ಕೈ ಬಿಡೋಕ್ಕಿಂತ ಮೊದ್ಲು ಕೈ ಬಿಟ್ಟ ಮೇಲೆ ನೀವು ವಾಚ್ನಾಗ ನೋಡಿ ಹಿಂಗೆ ಹೋಗಿ ಹಿಂಗೆ ಬರೋಕೆ ಎಷ್ಟು ಟೈಮ್ ಸರ್ 5 ಸೆಕೆಂಡ್ 10 ಸರ್ ಅಂತ ಹೇಳೋದು ಬೇರೆ. ಅದು ಹಿಂಗೆ ನಾ ಕೈ ಬಿಡಂಗಿಲ್ಲ, ಮೊದಲೇ ಹೇಳ್ಬೇಕು ನೀವು ಎಷ್ಟು ಟೈಮ್ ತೊಗೊಂಡಿತ್ತು ಅಂತ. ಅದಕ್ಕೊಂದು ಇದೈತಿ. ಹಾಂ, ಏನಂತಾರೆ ನೋಡೋದಕ್ಕೆ ಏನಂದ್ರಿ? ಹಾಂ, ಅದೇನಂತಾರೆ ನೋಡ್ರಿ, ಅದೈತಿ ಫಾರ್ಮುಲಾ ಐತಿ. ಫಾರ್ಮುಲಾ. ಸೊ ಆ ಫಾರ್ಮುಲಾ ಈಗ ನಾ ಹೆಂಗೆ ಹೇಳ್ತೀನಿ, ನಮಗೆ ಸುದ್ದಿ ಬಂದೈತಿ ಏನಂತ, ಟೈಮ್ ಪೀರಿಯಡ್ ಆಫ್ ಅ ಸಿಂಪಲ್ ಪೆಂಡುಲಮ್ ಡಿಪೆಂಡ್ಸ್ ಆನ್ ಲೆಂತ್ ಆಫ್ ದ ಸಿಂಪಲ್ ಪೆಂಡುಲಮ್. ಅದು ಎಷ್ಟು ಉದ್ದ ಇದೆ. ಈಗ ನೀವು ಈ ಹುಕ್ಕಿಗೆ ದಾರ ಕಟ್ಟು ಬದಲಿ ಈ ಹುಕ್ ಇವೆರಡು ಆ ಕಡೆ ಫ್ಯಾನ್ ಈ ಕಡೆ ಫ್ಯಾನ್ ಕಿತ್ತಿಬೇಕಾರೆ, ಅಥವಾ ಇದೊಂದ ಫ್ಯಾನ್ ಕಿತ್ತಿ ಇಲ್ಲೇ ಜೋಕಾಲಿ ಹಾಕ್ಕೊಂಡು ಆಡೋದಕ್ಕೂ ಬುರ್ಜ್ ಖಲೀಫಾಕ್ ಮೇಲೆ ಜೋಕಾಲಿ ಹಾಕ್ಕೊಂಡು ಕೆಲತನ ಆಡೋದಕ್ಕೂ ವರ್ಲ್ಡ್ಸ್ ಟಾಲೆಸ್ಟ್ ಬಿಲ್ಡಿಂಗ್ ಅಂತೇನು ರೈಟ್ ನಾವು ಕರೀತಾರಲ್ಲ. ಓಕೆ, ಸೊ ಅಲ್ಲಿ ಒಂದು ನೀವು ಕ್ರೇನಿಗೆ ತರಿಸಿ ಅಷ್ಟು ದೊಡ್ಡದೊಂದು ಜೋಕಾಲಿ ಹಾಕಿ ಒಂದು ಕ್ರೇನ್ ತರಿಸಿ ಆ ಕ್ರೇನ್ ನಿಮ್ಗೆ ಕರ್ಕೊಂಡು ಹೋಗಿ ಅಲ್ತಾನ ಇಲ್ಲಿ ಹೋಗೋಕೆ 15 ನಿಮಿಷ ಬೇಕಾ? ಅಲ್ಲಿಂದ ಹೋಗಿ ಕೈ ಬಿಟ್ರಂದ್ರೆ ಇಲ್ಲಿ ಬರೋರಾಗ ಹೋಗಿಬಿಡ್ತಾರೆ. ಆ ಸ್ಪೀಡಿಗೆ ಮೇಲೆ ಹೋಗಿರ್ತಾರೆ ಹೆದರಿ. ಸೊ ದಟ್ ಈಸ್ ಡಿಫರೆಂಟ್. ಲೆಂತ್ ಎಷ್ಟು ಜಾಸ್ತಿ ಆಗ್ತೈತೆ ಅಷ್ಟು ಟೈಮ್ ಪೀರಿಯಡ್ ಚೇಂಜ್ ಆಗ್ತೈತೆ ನೋಡ್ರಿ ಈಗಲ್ಲೇ. ಹಾಂ, ನಮಗೆ ಸುದ್ದಿ ಗೊತ್ತಾಗೈತಿ ಏನಂದ್ರೆ, ಒಂದು ಸಿಂಪಲ್ ಪೆಂಡುಲದ ಟೈಮ್ ಪೀರಿಯಡು ಲೆಂತ್ ಮೇಲೆ ಡಿಪೆಂಡು, ಎಕ್ಸಿಲರೇಷನ್ ಡ್ಯೂ ಟು ಗ್ರಾವಿಟಿ ಇರ್ತೈತಲ್ಲ ಅದ್ರ ಮೇಲೆ ಡಿಪೆಂಡು ಅಂತ ಇಷ್ಟ ಹೇಳಿದರು. ಈಗ ಫಾರ್ಮುಲಾ ನಾವು ಹೇಳ್ಬೇಕಪ್ಪ, ಇದನ್ನು ಮಾಡಕ್ಕೆ ಬರ್ತದೆ. ಜಾಮಿಸ್ಟ್ರಿ ಫಾರ್ಮುಲಾ ಯೂಸ್ ಮಾಡಿದ್ದೆ. ಈಗ ನಾ ಇದನ್ನ ಹೇಳ್ಬೇಕಾದ್ರೆ ನಿಮ್ಮ ತಲೆಯಾಗ ಏನು ನಿತ್ತು ಗೊತ್ತು, ಇದು ಯಾಕೆ ಪರ್ಫೆಕ್ಟ್ ಆಗಿ ಗೊತ್ತಾಗಲಿಲ್ಲ ಅಂದ್ರೆ ನಿಮ್ಮ ತಲೆಯಾಗ ಏನಿತ್ತು, ಇದಕ್ಕೊಂದು ಫಾರ್ಮುಲಾ ನಮಗೆ ಮೊದಲಾಗ ಗೊತ್ತೈತಲ್ಲ, ಹೆಂಗ್ಯಾಕೆ ಮಾತಾಡತ್ತಾನ ಅಂತೆಲ್ಲಾಗ ಬರ್ತೈತಿ. ಇಲ್ಲೇ ನಾನು ಹೇಳಾಗತ್ತೀನಿ, ಈ ಫಾರ್ಮುಲಾ ಗೊತ್ತಿಲ್ಲ ಈಗ ನಿಮ್ಗೆ. ಆ ಫಾರ್ಮುಲಾ ಏನಂತ ಹೇಳಿ ನಾವು ಡೈಮೆನ್ಷನಲ್ ಫಾರ್ಮುಲಾದೊಂದೇನೋ ಇದನ್ನ ಮಾಡಿ ಎಲ್ಲ ಇದನ್ನ ಮಾಡ್ಬೋದು ಈಗ. ಹಾಂ, ಫಸ್ಟಿಗೆ ಒಂದು ಕೆಲಸ ಮಾಡೋಣ, ಸ್ವಲ್ಪ ಇದು ಈಸಿ ಐತಿ, ಇನ್ನು ಸ್ವಲ್ಪ ಇದನ್ನ ಮಾಡಿ ಆಮೇಲೆ ಇದನ್ನ ಮಾಡೋಣ ಅಂತ. ಓಕೆ, ಈಗ ಪ್ರೆಷರ್ ಇಸ್ ಈಕ್ವಲ್ಸ್ ಟು ರೋ ಜಿ ಹೆಚ್ ಫಾರ್ಮುಲಾ ನಿಮಗೆ ಗೊತ್ತೇನೀಗದು? ಯಾರು ಎಸ್ ಸರ್ ಅಂದ್ರೆ ಬಿಟ್ರು ಹೊರಗೆ ಹೋರಿ. ನಾ ಈಗೇನು ಹೇಳಿದೆ ಗೊತ್ತಿಲ್ಲ ನಮಗಂತ ಹೇಳಿ ಅದನ್ನ ನಾವು ಪಿ ಇಸ್ ಈಕ್ವಲ್ ಟು ರೋ ಜಿ ಎಚ್ ಅಂತ ಫಾರ್ಮುಲಾ ಡಿರೈವ್ ಮಾಡಕ್ಕೆ ಹೊಂಟಿ, ನಮ್ಗೆ ಗೊತ್ತಿಲ್ಲ. ಹಾಂ, ಮತ್ತೆ ಸೊ ಈಗ ಅದಕ್ಕೆ ಏನು ಮಾಡ್ಬೇಕು ನೋಡ್ರಿ. ಮತ್ತು ನಾ ಇದೇ ಪಾಯಿಂಟ್ ಹೇಳಾಗತ್ತೀನಿ, ಕರೆಕ್ಟಾಗಿ ಅರ್ಥ ಮಾಡ್ಕೊರಿ. ನಮಗೆ ಇಷ್ಟು ಗೊತ್ತು, ಇದು ಮತ್ತು ಇದ್ರ ಮೇಲೆ ಇದಾಗ್ತೈತಿ, ಆದ್ರೆ ಹೆಂಗೆ ಇದಾಗ್ತದೆ ಅಂತ ಗೊತ್ತಿಲ್ಲ. ಅದಕ್ಕೆ ಏನು ಮಾಡ್ಬೇಕಂತ ಹೇಳ್ತೀನಿ. ಪ್ರೆಷರ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು, ಈಕ್ವಲ್ ಟು ಸಿಂಬಲ್ ಹಾಕೋ ಹಂಗಿಲ್ಲ, ಬಿಕಾಸ್ ವಿ ಡೋಂಟ್ ನೋ ದ ಫಾರ್ಮುಲಾ ಆಸ್ ಯೆಟ್. ಸೊ ಅದಕ್ಕೆ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಡೆನ್ಸಿಟಿ ರೇಸ್ ಟು ಎಕ್ಸ್. ಯಾಕಂದ್ರೆ ನಮಗೆ ಗೊತ್ತು ಒರಿಜಿನಲ್ ಫಾರ್ಮುಲಾದಾಗ ರೋ ಜಿ ಹೆಚ್ ಅಷ್ಟೇ ಬರುತ್ತೆ, ಅಂದ್ರೆ ರೋ ರೇಸ್ ಟು 1 ಐತದ, ಜಿ ರೇಸ್ ಟು 1 ಐತಿ, ಹೆಚ್ ರೇಸ್ ಟು 1 ಐತಿ. ಅದು ಫಾರ್ಮುಲಾದಾಗ ಹಂಗೈತೆ ಅಂತ ನಮ್ಗೆ ಗೊತ್ತಾದ್ರೆ ಫಾರ್ಮುಲಾನೇ ಗೊತ್ತಿರಲ್ಲ ನಮ್ಗೀಗ. ನಮ್ಗೆ ಫಾರ್ಮುಲಾ ಗೊತ್ತಿಲ್ಲ ಅಂದ್ರೆ ಅಲ್ಲಿ 1 ಬರುತ್ತೆ ಅಂತ ಸದ್ಯ ಗೊತ್ತಿಲ್ಲ ನಮಗೆ. ಅದಕ್ಕೆ ಜಿ ರೇಸ್ ಟು ವೈ ಎಕ್ಸ್ ಇಲ್ಲಿ ಯೂಸ್ ಮಾಡೇವಿ. ಇವ್ರು ಜಗಳಕ್ಕೆ ಬರ್ತಾರ, ಎಸ್ ಸರ್ ಅದು ಎಕ್ಸ್ ಬರೀ ಅವ್ರು ಜಗಳಕ್ಕೆ ಬರ್ತಾರೆ. ಸೊ ಹೆಚ್ ರೇಸ್ ಟು ಹಿಂಗೊಂದೇನೋ ವೇರಿಯಬಲ್ ನಮಗೆ ಗೊತ್ತಿಲ್ಲಪ್ಪ, ಎಕ್ಸ್ ಇರಲಿ, ಜಿ ರೇಸ್ ಟು ಎಷ್ಟು ಬರುತ್ತೆ ಗೊತ್ತಿಲ್ಲ, ವೈ
ನಮಗೆ ಗೊತ್ತೈತಿ ಇಷ್ಟು ಒನ್ ಬರ್ತಾವಂತ, ಆದ್ರೆ ನಮಗೆ ಗೊತ್ತಿಲ್ಲ ಅಷ್ಟು ಒನ್ ಬರ್ತಾವಂತ. ಸೊ ಅವಾಗ ಏನು ಮಾಡ್ಬೇಕು, ಪ್ರೆಷರ್ ಇಸ್ ಈಕ್ವಲ್ಸ್ ಟು ಪ್ರಪೋರ್ಷನಾಲಿಟಿ ಸಿಂಬಾಲ್ ತೆಗೆದುಕೊಳ್ಳಲು ಒಂದು ಕಾನ್ಸ್ಟೆಂಟ್ ಬರ್ತೈತೆ, ರೋ ರೇಸ್ ಟು ಜಿ ರೇಸ್ ಟು ಹೆಚ್ ರೇಸ್ ಟು ಅಕಾರ್ಡಿಂಗ್ ಟು ACC to PH ಏನು ಹಿಂಗಂದ್ರೆ ಅಕಾರ್ಡಿಂಗ್ ಟು ಏನೇನು ಹಾಕಬಾರ್ದು. ಇದನ್ನ ಹೇಳಾಕತ್ತೀನಿ ಅಂದ್ರೆ ನಾವು ಆಲ್ರೆಡಿ ಏನೋ ಕಲ್ತಿದ್ದನ್ನ ನಾ ಕೇಳಾಕತ್ತೀನಿ ಅಂತ. ಪ್ರಿನ್ಸಿಪಲ್ ಆಫ್ ಹೋಮೋಜಿನಿಟಿ ಅಂತೈತೆ ಒಂದು ಫಿಸಿಕ್ಸ್ನೊಳಗೆ. ಅದೇನು ಹಿಡಿದೈತಿ, ಒಂದು ಫಾರ್ಮುಲಾ ಕರೆಕ್ಟ್ ಇರ್ಬೇಕಂದ್ರೆ ಅದರದ್ದು ಎರಡೂ ಬದಿಯಲ್ಲಿ ಲೆಫ್ಟ್ ಹ್ಯಾಂಡ್ ಸೈಡ್ ಮತ್ತು ರೈಟ್ ಹ್ಯಾಂಡ್ ಸೈಡ್ನೊಳಗೆ ಬರುವಂತಹ ಎಲ್ಲ ಟರ್ಮ್ಗಳ ಡೈಮೆನ್ಷನಲ್ ಫಾರ್ಮುಲಾ ಸೇಮ್ ಇರಬೇಕು. ಹಂಗಿದ್ರೆ ಮಾತ್ರ ಆ ಈಕ್ವೇಶನ್ ಕರೆಕ್ಟು ಅಂತ ಹೇಳ್ದೈತೆ ಅದು. ಓಕೆ, ಸೊ ಈಗ ರೈಟ್ ನಾವು ನಮಗಿದ್ದೇನು ಈಕ್ವೇಶನ್ ಸಿಕ್ಕಿತ್ತಲ್ಲ, ಲೆಟ್ ಅಸ್ ಸೇ ದಿಸ್ ಇಸ್ ಈಕ್ವೇಶನ್ 1 ಅಂತ ಹೇಳಿ ಒಂದು ನಿಮಿಷ ಬರ್ತೀವಿ ಅಂತ ಹೇಳಿ ಬರ್ಬೇಕು ಅದಕ್ಕೆ. ಸೊ P is equals to K ರೋ ರೇಸ್ ಟು ಎಕ್ಸ್ ಜಿ ರೇಸ್ ಟು ವೈ ಹೆಚ್ ರೇಸ್ ಟು ಝೆಡ್. ಈ ಈಕ್ವೇಶನ್ನೊಳಗೆ ಲೆಫ್ಟ್ ಹ್ಯಾಂಡ್ ಸೈಡ್ನೊಳಗೆ ಎಷ್ಟು ಟರ್ಮ್ಸ್ ಅದಾವ, ರೈಟ್ ಹ್ಯಾಂಡ್ ಸೈಡ್ನೊಳಗೆ ಎಷ್ಟು ಟರ್ಮ್ಸ್ ಅದಾವ, ಮಲ್ಟಿಪ್ಲಿಕೇಶನ್ ಇದ್ದಾಗ ಒಂದ ಅಂತ ಹೇಳೇನಿ ಸರ್. ಅವತ್ತು ಹೇಳಿದ್ರಿ ನೀವು, ಇವತ್ತು ಹೇಳಿದ್ರಿ. ಅಯ್ಯ ನೆನ್ಬಿಡ್ಕೋಕದನ ಮಲ್ಟಿಪ್ಲಿಕೇಶನ್ ಇದ್ರು ಸೇರಿ ಒಂದ ಟರ್ಮ್ ಅದ. ಇಲ್ಲಿರುವ ಈ ಕಡೆ ಒಂದು ಟರ್ಮ್ ಆ ಕಡೆ ಒಂದು ಟರ್ಮ್. ಪ್ರಿನ್ಸಿಪಲ್ ಆಫ್ ಹೋಮೋಜಿನಿಟಿ ಪ್ರಕಾರ ಈ ಫಾರ್ಮುಲಾ ಕರೆಕ್ಟ್ ಇರ್ಬೇಕಂದ್ರೆ ಎರಡು ಕಡೆ ಡೈಮೆನ್ಷನಲ್ ಫಾರ್ಮುಲಾ. ಅಕಾರ್ಡಿಂಗ್ ಟು ಪ್ರಿನ್ಸಿಪಲ್ ಆಫ್ ಹೋಮೋಜಿನಿಟಿ, ಡೈಮೆನ್ಷನ್ಸ್ ಆನ್ ಬೋತ್ ಸೈಡ್ಸ್ ಹ್ಯಾವ್ ಟು ಬಿ ಸೇಮ್. ಅದಕ್ಕೆ ನಾನು ಏನು ಮಾಡ್ತೀನಿ, LHS. ಸೊ ಆಟ್ LHS ಪ್ರೆಷರ್ದು ಡೈಮೆನ್ಷನಲ್ ಫಾರ್ಮುಲಾ ಬರೀರಿ ಸರ್, ನೀವು ಬರೀರಿ ಸರ್. ಇದೊಂದು ಸರ್ತಿ ನೀವು ಬರೀ ಸರ್, ನೆಕ್ಸ್ಟ್ ಟೈಮ್ ನಾವು ಹೇಳ್ತೀವಿ. ಪ್ರೆಷರ್ ಫಾರ್ಮುಲಾ ಏನು, ಫೋರ್ಸ್ ಡಿವೈಡೆಡ್ ಬೈ ಏರಿಯಾ. ಫೋರ್ಸದ್ದು ಒಂದು ಕೆಲಸ ಮಾಡಿರಿ, ನಿಮಗೆ ಗೊತ್ತಿತ್ತು ಮೈಂಡ್ ಕ್ಯಾಲ್ಕುಲೇಷನ್ ಮಾಡ್ತೀರಿ ಅಂದ್ರೆ ಮೈಂಡ್ ಕ್ಯಾಲ್ಕುಲೇಷನ್ ಮಾಡಿರಿ, ಇಲ್ಲ ಒಂದು ನೋಟ್ಬುಕ್ನಾಗ ಕ್ಯಾಲ್ಕುಲೇಷನ್ ಮಾಡ್ತೀರಿ ಅಂದ್ರೆ ಮಾಡಿ. ನಾನು ಪ್ರೆಷರ್ದು ಡೈಮೆನ್ಷನಲ್ ಫಾರ್ಮುಲಾ ಹೇಳ್ರಿ. ಈಗ ಹಿಂಗೆ ನೋಡಿ ಸರ್, ಇಲ್ಲೇ ತಡ್ರಿ ಒಂದು ನೋಡಿ ಹೇಳೋದು ಬೇಡ, ಟ್ರೈ ಮಾಡಿರಿ. ಕರೆಕ್ಟ್. ಎಮ್ ಎಲ್ ರೇಸ್ ಟು ಅಂದರೆ ಎಮ್ ಅಂದ್ರೆ ಎಮ್ ರೇಸ್ ಟು 1, ಎಲ್ ರೇಸ್ ಟು -1, ಟಿ ರೇಸ್ ಟು -2 ಅಂದ್ರೆ ಫೋರ್ಸದ್ದು ML(T)(-2) ಬರ್ತೈತಿ. ಅದು ಹೆಂಗಂದ್ರೆ ಮತ್ತೆ ಹಲಮೂರು ಹೇಳಿನ, ಫೋರ್ಸ್ ಇಸ್ ಈಕ್ವಲ್ ಟು ಮಾಸ್ ಇಂಟು ಎಕ್ಸಿಲರೇಷನ್. ಮಾಸ್ ಅಂದ್ರೆ ಎಮ್ ಬಂತು, ಎಕ್ಸಿಲರೇಷನ್ ಅಂದ್ರೆ ವೆಲಾಸಿಟಿ ಬೈ ಟೈಮ್, ವೆಲಾಸಿಟಿ ಅಂದ್ರೆ ಡಿಸ್ಟೆನ್ಸ್ ಬೈ ಟೈಮ್, ಡಿಸ್ಟೆನ್ಸ್ ಬೈ ಟೈಮ್ ಎಲ್ಲ ಸ್ಕ್ವೇರ್ ಆಗ್ತೈತಿ. ಅದಕ್ಕೆ LT(2) ಆಗುತ್ತೆ, ಎಲ್ಲ ಸೇರಿ ಅಷ್ಟಾಯ್ತು. ಹಾಂ, ಸೊ ಈಗ ಇಲ್ಲಿ ಪ್ರೆಷರ್ದು ಡೈಮೆನ್ಷನಲ್ ಫಾರ್ಮುಲಾ ML(1), T(-2). M() ಏನೂ ಇಲ್ಲ ಅಂದ್ರೆ ಆ್ಯಕ್ಚುಲಿ 1 ಇದ್ದಂಗೆ ಈಗ ಅದು. ಹಾಂ, ಈಗ ನೆಕ್ಸ್ಟ್ ಡೆನ್ಸಿಟಿ ಇದೆ ಆಟ್ RHS. ಕೆ ಅಂದ್ರೆ ಏನು ಅಂದಂಗೆ ಕಾನ್ಸ್ಟಂಟ್ ಅಂತಂದ್ರೆ ಕಾನ್ಸ್ಟಂಟ್ ಅದು ಒಂದು ನಂಬರ್, ಅದು ಒಂದು ವ್ಯಾಲ್ಯೂ, ಅದಕ್ಕೆ ಇದು ಇರಂಗಿಲ್ಲ, ಮರ್ಯಾದೆ ಇರಂಗಿಲ್ಲ. ಹಂಗಲ್ರಿ, ಕೇಕ್ ಡೈಮೆನ್ಷನಲ್ ಫಾರ್ಮುಲಾ ಇರಂಗಿಲ್ಲ. ಕೆ ಈಸ್ ಡೈಮೆನ್ಷನ್ಲೆಸ್, ಎ ಯು ಹೋಪ್ಲೆಸ್ ಅಂತಿರ್ತಾರಲ್ಲ, ಹಂಗೆ ಕೆ ಈಸ್ ಡೈಮೆನ್ಷನ್ಲೆಸ್ ಬಿಕಾಸ್ ಇಟ್ ಈಸ್ ಅ ಕಾನ್ಸ್ಟಂಟ್. ಹಾಂ, ಸೊ RHSನೊಳಗೆ ಡೆನ್ಸಿಟಿ ಇದಷ್ಟು ಡೈಮೆನ್ಷನಲ್ ಫಾರ್ಮುಲಾ ಹೇಳ್ರಿ. ಇಲ್ಲ ಒಂದು ಕೆಲಸ ಮಾಡೋಣ, RHSನೊಳಗೆ ಅಷ್ಟು ಒಮ್ಮೆ ಬರ್ಕೊಂತ ಹೋಗ್ಬಿಡೋಣ. ಡೆನ್ಸಿಟಿ ಇದು ಹೇಳ್ರಿ, ML(-3) whole raised to x into acceleration due to gravity is dimensional formula.
ಇದು ಎಫ್ ಇಸ್ ಈಕ್ವಲ್ ಟು ಎಮ್ ಎದೊಳಗಿಂದ ಎ ಅಂದ್ರೆ ಏನ್ರಿ, ಜಿ ಅಂದ್ರೆ ಏನ್ರಿ, ಎಕ್ಸಿಲರೇಷನ್ ಡ್ಯೂ ಟು ಸುಡುಗಾಡಿರ್ಕೋದಕ್ಕೆ ನಮಗೇನದು ಎಕ್ಸಿಲರೇಷನ್ ಅದು. ಸೊ ಎಕ್ಸಿಲರೇಷನ್ ಎಲ್ ಟಿ ರೇಸ್ ಟು -2, ಎಲ್ ಟಿ ರೇಸ್ ಟು -2 ಹೋಲ್ ರೇಸ್ ಟು ವಾಯ್ ಆತ. ನೆಕ್ಸ್ಟ್ ಹೈಟ್, ಅದರ ಡೈಮೆನ್ಷನಲ್ ಫಾರ್ಮುಲಾ ಎಲ್, ಲೆಂತ್ ರೇಸ್ ಟು. ಈಗೇನು ಮಾಡ್ರಿ, ಈ ಪ್ರಿನ್ಸಿಪಲ್ ಆಫ್ ಹೋಮೋಜಿನಿಟಿ ಪ್ರಕಾರ ಎರಡೂ ಕಡೆ ಡೈಮೆನ್ಷನಲ್ ಫಾರ್ಮುಲಾ ಸೇಮ್ ಇರ್ಬೇಕಲ್ಲ, ಅದಕ್ಕೆ ನಾನು ಏನು ಮಾಡ್ತೀನಿ, ಎಲ್ ಎಚ್ ಎಸ್ ಈಕ್ವಲ್ ಟು ಆರ್ ಎಚ್ ಎಸ್ ಅಂತ ಹೇಳಿ ಈಕ್ವೇಟ್ ಮಾಡ್ಬೋದು ನಾವು ಈಗ. m1 ಎಲ್ ರೇಸ್ ಟು -1 ಟಿ ರೇಸ್ ಟು -2 ಇಸ್ ಈಕ್ವಲ್ ಟು, ಈಗ ಏನು ಮಾಡ್ರಿ ಗೊತ್ತನ, ಸಾಲಿ ಕಲ್ತೀರಿ, ಎ ರೇಸ್ ಟು ಎಮ್ ಹೋಲ್ ರೇಸ್ ಟು ಎನ್ ಈಸ್ ಎ ರೇಸ್ ಟು ಎಮ್ ಪ್ಲಸ್ ಎನ್, ಎಮ್ ಮೈನಸ್ ಎನ್, ಎಮ್ ಇಂಟು ಎನ್, ಎ ರೇಸ್ ಟು ಎಮ್ ಹಿಂಗೆ ಬರ್ತೈತೆ ಹಂಗೆ ಮಾಡ್ರಿ. ಈಗ ಇಲ್ಲಿ ನೋಡ್ರಿ, ಎಮ್ ರೇಸ್ ಟು ಏನಾತ್ರಿ, ಎಮ್ ರೇಸ್ ಟು 1 ಇತ್ತ, ಇಲ್ಲಿ ಎಮ್ ರೇಸ್ ಟು 1 ಇತ್ತ, ಹೋಲ್ ರೇಸ್ ಟು ಎಕ್ಸ್ ಅಂದ್ರೆ 1 ಇಂಟು ಎಕ್ಸ್ ಈಸ್ ಎಕ್ಸ್. ನೆಕ್ಸ್ಟ್ ಎಲ್ ರೇಸ್ ಟು -3x, ಇಲ್ಲೊಂದು ಎಲ್ ರೇಸ್ ಟು 1, ಇಲ್ಲೊಂದು ವೈ ಅಂದ್ರೆ ಎಲ್ ರೇಸ್ ಟು ವೈ, ನೆಕ್ಸ್ಟ್ ಎಲ್ ರೇಸ್ ಟು ಝೆಡ್. ಅಂದಂಗೆ ಇದೊಂದು ಇದು ಮತ್ತು ಸಾಲಿ ಎ ರೇಸ್ ಟು ಎಮ್ ಇಂಟು ಎ ರೇಸ್ ಟು ಎನ್. ಹೋ ಈಗ ಬರುತ್ತೆ ಅನ್ನೋದು ಎಮ್ ಪ್ಲಸ್ ಎನ್. ಅದಕ್ಕೇನು ಮಾಡ್ಬೇಕು, ಎಲ್ ರೇಸ್ ಟು -3x ಪ್ಲಸ್ ವೈ. ಸರ ಇಷ್ಟಲ್ಲ. ನೆಕ್ಸ್ಟ್ ಈ ಟಿ ಎಷ್ಟು ನೋಡ್ರಿ, ಟೈಮ್ ಎಷ್ಟು ಅದಾವ, ಒಂದೇ ಐತ್ರಿ. ಸೊ ಅದಕ್ಕೆ ಟಿ ರೇಸ್ ಟು -2y. ಎಲ್ ಎಚ್ ಎಸ್ ಇಸ್ ಈಕ್ವಲ್ ಟು ಆರ್ ಎಚ್ ಎಸ್ ಅಕಾರ್ಡಿಂಗ್ ಟು ಪ್ರಿನ್ಸಿಪಲ್ ಆಫ್ ಹೋಮೋಜಿನಿಟಿ ಅಂದ್ರೆ ನನಗೇನು ಇವನ್ನ ಇಕ್ವೇಟ್ ಮಾಡ್ಬೋದಲ್ಲ, ಹೆಂಗೆ ಗೊತ್ತ, ದೇರ್ ಫೋರ್ ಎಕ್ಸ್ ಇಸ್ ಈಕ್ವಲ್ ಟು, ಇದಕ್ಕೆ ಮುಂದಿನ ಸ್ಟೆಪ್ ಗೊತ್ತಾಗ್ಬೇಕಂದ್ರೆ ಕಣ್ಣಿರ್ಬೇಕು, ಆಮೇಲೆ ಅದನ್ನ ನೋಡೋಕೆ ಗೊತ್ತಾಗ್ಬೇಕು. ನೋಡ್ರಿ ಇಲ್ಲಿ ಎಮ್ ರೇಸ್ ಟು ಏನೈತಿ, ಇಲ್ಲಿ ಎಮ್ ರೇಸ್ ಟು ಏನೈತಿ, ನಡು ಈಕ್ವಲ್ ಟು ಅಂತ ಬರ್ದೀವಿ ಅಂದ್ರೆ ಚಂದಕ್ಕೆ ಬರ್ದ್ರಂಗಿಲ್ಲ, ಅದನ್ನ ಈಕ್ವಲ್ ಟು ಅಂದ್ರೆ ಇದ್ದ ಸೇಮ್ ಅಂತ ಬರ್ದಂಗೆ ಅದು. ಅದಕ್ಕೆ ಇಲ್ಲಿ 1 ಐತಿ, ಇಲ್ಲಿ ಎಕ್ಸ್ ಐತಿ ಅಂದ್ರೆ ಪಕ್ಕ ಎಕ್ಸ್ ಇಸ್ ಈಕ್ವಲ್ಸ್ ಟು 1 ಹಂಗೆ. ಮತ್ತು ಇನ್ನೊಂದು ದೇರ್ ಫೋರ್ -3x ಪ್ಲಸ್ ವೈ ಪ್ಲಸ್ ಝೆಡ್ ಇಸ್ ಈಕ್ವಲ್ಸ್ ಟು. ಈಗೇನು ಮಾಡ್ತೀರಿ ಸರ್ ನೋಡ್ರಿ, ಈಗೇನು ಮಾಡ್ಬೇಕು, ಎಕ್ಸ್ ವ್ಯಾಲ್ಯೂ ಹಾಕ್ರಿ, ಎಕ್ಸ್ ಇಸ್ ಈಕ್ವಲ್ ಟು 1 ಹಾಕ್ರಿ. ದೇರ್ ಫೋರ್ -3, ಹೌದಾ, -3 ಆ ಕಡೆ ಕಳಿಸ್ರಿ, +3 -1 2 ವೈ ಪ್ಲಸ್ ಝೆಡ್ ಇಸ್ ಈಕ್ವಲ್ಸ್ ಟು 2. ಇದಷ್ಟೇ ಹೇಳ್ರಿ, ಏನು ಮಾಡಕ್ಕೆ ಬರಂಗಿಲ್ಲ. ಈಗ ವೈ ಅಂದ್ರೆ ಗೊತ್ತಿಲ್ಲ ನಮಗೆ, ಝೆಡ್ ಅಂದ್ರೆ ಗೊತ್ತಿಲ್ಲ. ದೇರ್ ಫೋರ್ ಇಲ್ಲಿ ಇನ್ನೊಂದು ಬರೀ ನಾವು ಕಂಪೇರಿಂಗ್ ಏನಾಯ್ತ ಎಲ್ ಎಚ್ ಎಸ್ ಆ್ಯಂಡ್ ಆರ್ ಎಚ್ ಎಸ್. ಸೊ ಇಷ್ಟ ಬಿಟ್ಟು ನೆಕ್ಸ್ಟ್ ಸ್ಟೆಪ್ಪಿಗೆ ಬರ್ರಿ, ಝೆಡ್ ಅಂದ್ರೆ ಟಿ ಕಂಪ್ಯಾರಿಸನ್ ಮಾಡ್ರಿ. -2 ಇಸ್ ಈಕ್ವಲ್ಸ್ ಟು -2y, -2 ಕ್ಯಾನ್ಸಲ್. ದೇರ್ ಫೋರ್ y ಇಸ್ ಈಕ್ವಲ್ ಟು 0. ಸರ್ ಕ್ಯಾನ್ಸಲ್ ಆಗೈತಲ್ಲ, 1 y ಇಸ್ ಈಕ್ವಲ್ ಟು 1. ದೇರ್ ಫೋರ್ y ಇಸ್ ಈಕ್ವಲ್ಸ್ ಟು 1 ಇಲ್ಲಿ ಹಾಕ್ಬಿಟ್ರೆ 1 ಆ ಕಡೆ ಹೋಗ್ಬಿಟ್ರೆ ಗೊತ್ತಾಯ್ತಾ. ದೇರ್ ಫೋರ್ ಸಬ್ಸ್ಟಿಟ್ಯೂಟಿಂಗ್ ಇನ್ ಇಕ್ವೇಶನ್ 1 ಇಲ್ಲೈತಿ ಹಾಕ್ರಿ. ಪಿ ಇಸ್ ಈಕ್ವಲ್ಸ್ ಟು ಕೆ ರೋ ಜಿ ಹೆಚ್ 1 ಬರ್ದಿನಿ ಅಂತ ತಕೋರಿ, ಬರ್ದಂಗೆ ಹೋದ್ರೆ 1 ಇದ್ದು ನಡೀತಿತ್ತು. ಒರಿಜಿನಲ್ ಫಾರ್ಮುಲಾಗೆ ಬಂದು ನಾವು ಪಿ ಇಸ್ ಈಕ್ವಲ್ ಟು ರೋ ಜಿ ಹೆಚ್ಗೆ. ಇಲ್ಲ ಸರ್ ಕೆ ಎಷ್ಟಾಯ್ತು, ಕೆ ಮಾಡ್ತೀರಿ. ಈ ಕೆ ಈ ಏನಂತಾರೆ ಕೆ, ಇದು ಸ್ವಲ್ಪ ದೊಡ್ಡದು ಹೇಳಿದ್ರೆ ಪ್ರಪೋರ್ಷನಾಲಿಟಿ ಕಾನ್ಸ್ಟೆಂಟ್. ಪ್ರಪೋರ್ಷನಾಲಿಟಿ ಸಿಂಬಲ್ ತೆಗೆದಾಗ ಅಲ್ಲಿ ಬಂದಿರ್ತದಲ್ಲ ಪ್ರಪೋರ್ಷನಾಲಿಟಿ ಕಾನ್ಸ್ಟೆಂಟ್. ಇದರ ವ್ಯಾಲ್ಯೂವನ್ನ ಈ ಮೆಥಡ್ ಡೈಮೆನ್ಷನಲ್ ಅನಾಲಿಸಿಸ್ನಿಂದ ಕಂಡು ಹಿಡಿಯಲು ಬರುವುದಿಲ್ಲ. ಇದು ಈ ಮೆಥಡ್ ಡ್ರಾಬ್ಯಾಕ್. ಮತ್ತು ಕೆ ಏನು ಮಾಡ್ಬೇಕು ಸರ್, ಕೆ ಏನು ಮಾಡ್ಬೇಕಂದ್ರೆ ಇದನ್ನ ಮಾಡ್ಬೇಕು, ಅದೇನ ಆ ಕಡೆ ಒಂದಿಷ್ಟು ಅದ ನೋಡ್ರಿ ಅಲ್ರಿ,
ಇಲ್ಲ ಆ ಕಡೆ ಏನದ ನೋಡ್ರಿ ಅವು ಹಾಂ ಏನದ ಲ್ಯಾಬ್ 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 ಹಾಂ ಅಲ್ಲೇನೋ ಮಾಡ್ತಾರೆ ನೋಡ್ರಿ ಹಾಂ ಅದನ್ನು ಮಾಡ್ಬೇಕು ಎಕ್ಸ್ಪೆರಿಮೆಂಟ್ ಮಾಡಿ ವ್ಯಾಲ್ಯೂಸ್ ಹಚ್ಚಿದ್ರೆ ಅಲ್ಲಿ ಕೆ ವ್ಯಾಲ್ಯೂ ಗೊತ್ತಾಗ್ತದೆ. ಅದಕ್ಕೇನು ಬರೀತಾರೆ, ದೇರ್ ಫೋರ್ ಇಲ್ಲೇ ಬೈ ಎಕ್ಸ್ಪೆರಿಮೆಂಟ್ಸ್ ಇಟ್ ಈಸ್ ಫೌಂಡ್ ದಟ್ ಕೆ ಇಸ್ ಈಕ್ವಲ್ಸ್ ಟು 1. ದೇರ್ ಫೋರ್ ಪಿ ಇಸ್ ಈಕ್ವಲ್ಸ್ ಟು ರೋ ಜಿ ಹೆಚ್. ಎಕ್ಸ್ಪೆರಿಮೆಂಟ್ ಅಂತ ಏನು ಮಾಡೋಕೆ ಬರೋಂಗಿಲ್ಲ, ಅದಕ್ಕೆ ಹಂಗೆ ಅಂದ್ಬಿಡ್ತಾರೆ ಈ ಟಾಪಿಕ್ನೊಳಗೆ. ಎಕ್ಸ್ಪೆರಿಮೆಂಟ್ ಮಾಡಿದ್ರೆ ಬರುತ್ತಾಳೆ ಕೆ ಇಸ್ ಈಕ್ವಲ್ ಟು ಅನ್ಬೇಕಾದ್ರೆ ಮನೆಗೆ ಹೋಗಿ ನೋಡಿ ಅಂತ ಅಂದ್ಬಿಡ್ತಾರೆ. ಸೊ ಪಿ ಇಸ್ ಈಕ್ವಲ್ ಟು ಏನಾತ್ರಿ ಹಂಗಾರೆ ರೋ ಜಿ ಹೆಚ್. ಗೊತ್ತಾಗ್ತಿದ್ದು ಇದು ರೆಸ್ಪೆಕ್ಟ್ನೊಳಗೆ ಐತೇನು ಇಲ್ಲ, ಈ ಎಕ್ಸಾಂಪಲ್ ಐತೇನು ಇಲ್ಲ ಗೊತ್ತಿಲ್ಲ. ಪಿ ಇಸ್ ಈಕ್ವಲ್ ಟು ರೋ ಜಿ ಹೆಚ್ ಐತಿ ಇಲ್ಲ. ಒಂದು ಕೆಲಸ ಮಾಡಿ ಬರ್ಕೊಂಬಿಡ್ರಿ ಬಡ 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 ಬಡ. ನೀವು ಹಿಂಗೆ ಬರ್ಕೊಂತ ಹೋಗ್ರಿ, ನಾ ಆ ಕಡೆ ಅಳಗ್ಸ್ಕೊಂತ ಹೋಗ್ತೀನಿ ಬಡ ಬಡ. ಅಂದ್ರೆ ಇನ್ನೊಂದು ಎಕ್ಸಾಂಪಲ್ ಹೇಳ್ಬೇಕಾ, ಅದಕ್ಕೆ ರೆಡಿ ಮಾಡ್ಕೊತೀನಿ ನಾನು. ನೀವೇನು ಫಾಸ್ಟ್ ಬರೀತೀರಿ ಬಿಡ್ರಿ, ಬರೀಂಗಿಲ್ಲ ನಾನು ಬರೀರಿ ಹಂಗಾರ ನೋ ಸರ್ ಅಂತ. ಸೊ ಈಗ ಸೆಕೆಂಡ್ ಹಿಂಗೆ ಡೆಡ್ಯೂಸಿಂಗ್ ರಿಲೇಷನ್. ನೆಕ್ಸ್ಟ್ ಈಗ ಟೈಮ್ ಪೀರಿಯಡ್ ಆಫ್ ಅ ಸಿಂಪಲ್ ಪೆಂಡುಲಮ್. ಜೋಕಾಲಿದು ಇಲ್ಲಿಂದ ಹಿಂಗೆ ಸ್ಟಾರ್ಟ್ ಮಾಡಿ ಹಿಂಗೆ ಬಂದು ಹಿಂಗೆ ವಾಪಸ್ ಹೋಗೋಕೆ ಎಷ್ಟು ಟೈಮ್ ಬೇಕಲ್ಲ, ಅದು ಟಿ, ಅದಕ್ಕೊಂದು ಫಾರ್ಮುಲಾ ಐತಿ. ಅದನ್ನು ಬರೋದು ಇನ್ನೂ ಆಗಲೇ ಇಲ್ಲೇನ್ರಿ. ಹಾಂ, ಸೊ ಅದು ಫಾರ್ಮುಲಾ ಹಿಂಗೆ ಬರ್ಬೇಕು ನೋಡ್ರಿ. ಟಿ ಇಸ್ ಈಕ್ವಲ್ಸ್ ಟು 2π√L/g. ಇದು ಫಾರ್ಮುಲಾ. ನಮಗದು ಗೊತ್ತಿಲ್ಲಪ್ಪ. ಈಗ ಅದು ಗೊತ್ತಿಲ್ಲ. ಏನು ಸುದ್ದಿ ಗೊತ್ತೈತಿ ಅಂದ್ರೆ ಟೈಮ್ ಪೀರಿಯಡ್ ಡಿಪೆಂಡ್ಸ್ ಆನ್ ಲೆಂತ್. ಆ ಜೋಕಾಲಿಯ ಉದ್ದ ಎಷ್ಟೈತಿ, ಸಿಂಪಲ್ ಪೆಂಡುಲಮ್ ಎಷ್ಟು ಉದ್ದ ಐತಿ. ನೆಕ್ಸ್ಟ್ ಎಕ್ಸಿಲರೇಷನ್ ಡ್ಯೂ ಟು ಗ್ರಾವಿಟಿ 9.8. ಬಿಕಾಸ್ ಅರ್ಥದ್ದು ಕೆಲಸ ಭಾಳ ಐತಲ್ಲಿ. ಜೋಕಾಲಿ ಹಿಂಗೆ ಮ್ಯಾಲೆ ಹೋದ ಕೂಡ ಅರ್ಥ ಜಗ್ಲಿಲ್ಲ ಅಂದ್ರೆ ಕೆಳಗೆ ಅಲ್ಲೇ ಬಂದ್ಬಿಡುದು ಜೋಕಾಲಿ ಐತೆ. ಹ್ಞೂ ರೀ, ಅಕಸ್ಮಾತ್ ಅದು ನೀವು ಯಾವುದೋ ಒಂದು ಗಾರ್ಡನ್ನಾಗ ಹೋದಾಗ ಯಾರೋ ಒಬ್ಬರು ಜೋಕಾಲಿ ಆಡಕತ್ತಿದ್ರು, ಅದು ಹಿಂಗೆ ಹೋಗಿ ವಾಪಸ್ ಬರಲಿಲ್ಲ ಅಂದ್ರೆ ಗ್ರಾವಿಟಿ ಇಲ್ಲ ಅಂತಲ್ಲ, ಅಲ್ಲಿಂದ ಓಡಿ ಹೋಗ್ಬೇಕ್ರಲ್ಲಿ ಕುಂತವ್ರು ಯಾರಿಗೆ ಗೊತ್ತು, ಹಿಂಗೆ ಹೋಗಿ ಕುಂದ್ರದು ಅಂತ ಕೊಡು. ಅವ್ರು ನಿಮ್ಮ ಕಡೆ ಹಿಂಗೆ ನೋಡಿ ಹಿಂಗೆ ಸ್ಮೈಲ್ ಮಾಡಕತ್ತಾರ ಅಂತ ಓಡಿ ಹೋಗ್ಬೇಕಲ್ಲಿಂದ. ಲೆಟ್ಸ್ ಕಮ್ ಬ್ಯಾಕ್. ಹೋಗ ಹಾಂ, ಲೆಂತ್ ಮೇಲೆ ಡಿಪೆಂಡ್, ಎಕ್ಸಿಲರೇಷನ್ ಡ್ಯೂ ಟು ಗ್ರಾವಿಟಿ ಮೇಲೆ ಡಿಪೆಂಡ್. ಇನ್ನೊಂದು ಸಿಂಪಲ್ ಪೆಂಡುಲಮ್ ಎಕ್ಸಾಂಪಲ್ ತೊಗೊಂಡಾಗ ಯಾವಾಗಲೂ ಲಾಸ್ಟಿಗೆ ಆ ದಾರಕ್ಕೆ ಒಂದು ಬಾಬ್ ಅಂತ ಕಟ್ಟಿರ್ತಾರೆ. ಬಾಬ್ ಅಂದ್ರೆ ಒಂದು ಲೈಕ್ ಅಪ್ರಾಕ್ಸಿಮೇಟ್ಲಿ ಟೇಬಲ್ ಟೆನ್ನಿಸ್ ಬಾಲ್ ಇರ್ತೈತಲ್ಲ, ಆ ಟೈಪದ ಒಂದು ಶಾರ್ಟ್ ಪುಟ್ ಇರ್ತೈತೆ, ಹೆವಿ ಇರ್ತೈತಿ, ಬಾಬ್ ಅಂತ ಕರೀತಾರೆ. ರೌಂಡ್ ಸ್ಪೆರಿಕಲ್ ಇರ್ತೈತೆ. ಹಾಂ, ಬೆಸ್ಟ್. ಆ ಸ್ಪೆರಿಕಲ್ ಇರ್ತೈತಲ್ಲ ಅದರದ್ದು ರೇಡಿಯಸ್ ಎಷ್ಟು ಅದ್ರ ಮೇಲೆ ಡಿಪೆಂಡ್ ಆಗ್ತೈತಿ ಅಂಥೇಳಿ ಯಾರೋ ಹೇಳ್ಯಾರ ನಮ್ಗೀಗ. ಹಾಂ, ಸೊ ಈಗ ನಾವು ನೀವೇನು ಮಾಡ್ಬೇಕಂದ್ರೆ ಈಗೇನು ಆಲ್ರೆಡಿ ಬರ್ಕೊಂಡಿರಲ್ಲ ಅದನ್ನ ನೋಡ್ಲಾರ್ದ ನಾವೆಲ್ಲ ಆಗಲಿ ಏನು ಮಾಡಿದ್ವಿ ಅಂಥೇಳಿ ನೆನ್ಪು ಮಾಡ್ಕೊಂಡು ಒಂದೊಂದು ಸ್ಟೆಪ್ ಹೇಳ್ಬೇಕು. ಹಾಂ, ಹೇಳಿ. ಈಕ್ವಲ್ ಟು ನೆಕ್ಸ್ಟು ಇನ್ನೂ ನಾವು ರೇಸ್ ಟು ಮಾಡಿಲ್ಲ. ಹಾಂ, ಇಲ್ಲೇ ಮಾಡಲ ಮೇಲೆ ಇಲ್ಲೇ ಮಾಡೋಣ. ಹಾಂ, ರೇಸ್ ಟು. ಥ್ಯಾಂಕ್ ಯು. ಸೊ ದೇರ್ ಫೋರ್ ಟಿ ಇಸ್ ಈಕ್ವಲ್ಸ್ ಟು KL⁻x. ಹಾಂ, ಅಕಾರ್ಡಿಂಗ್ ಟು ಅಂಥೇಳಿ ಎರಡು ಕಡೆ ಡೈಮೆನ್ಷನ್ಸ್ ಆನ್ ಬೋತ್ ಸೈಡ್ ಶುಡ್ ಬಿ ಸೇಮ್. ಹಾಂ, ನಾವು ಹಿಂಗೆ ಮಾಡ್ತೀವಿ ಎಕ್ಸಾಮ್ನಾಗ ನಡೆಯಂಗಿಲ್ಲ. ನೀವು ಟೀಚರ್ ಆಗಿರ್ಬೇಕಾದ್ರೆ ಅವಾಗ ಮಾಡಿರಂತ. ನಾ ಸ್ಟೂಡೆಂಟ್ ಇದ್ದಾಗ ಚಂದಾಗಿ ಬರೀತಿದ್ದೆ. ನೀವು ಮಾತಾಡ್ಕೊಡಂಗಿಲ್ಲ ರೀ. ನೀವು ಒಂದು ಸ್ವಲ್ಪ ನೋಡು, ಪಾಸ್ ಕೊಡ್ಬೇಕು ನೀವು. ಆಟ್ LHS. ಹಾಂ, ಟಿ ಅಂದ್ರೆ ಏನು, ಟೆಂಪರೇಚರ್. ಓ, ಟೈಮ್ ಅಲ್ಲ ಅಂದಂಗ. ಓ, ಟೈಮ್ ಪೀರಿಯಡ್ ಅಲ್ಲ, ಇದು ಟೆಂಪ್ರೇಚರ್ ಅಂತ. ಹಾಂ, ಇದರದ್ದು ಡೈಮೆನ್ಷನಲ್ ಫಾರ್ಮುಲಾ ಮತ್ತೇನು ಬರ್ತದೆ ನೋಡ್ರಿ. ಇದು T⁻1. ಇದು ಡೈಮೆನ್ಷನಲ್ ಫಾರ್ಮುಲಾ T⁻1. ಇದು ಫಂಡಮೆಂಟಲ್ ಫಿಸಿಕಲ್ ಕ್ವಾಂಟಿಟಿ. ಟೈಮ್ ಮತ್ತು ಬೇರೆ ಯಾವ ಫಿಸಿಕಲ್ ಕ್ವಾಂಟಿಟಿ ಮೇಲೂ ಡಿಪೆಂಡ್ ಆಗಂಗಿಲ್ಲ. ಹಾಂ, LHS ಆತ. ಹಾಂ, ಬರ್ಕೊಂತ ಹೋಗೋಣ. ಏನಂದ್ರೆ ಹಿಂಗೆ ಅಲ್ಲಲ್ಲ, ಒಂದು ನಿಮಿಷ ಹಂಗೂ ಮಾಡ್ಬೋದು. RHS ಅಂತ ಡೈರೆಕ್ಟು ಬರಿಬೋದು, ಹಿಂಗೂ ಬರಿಬೋದು, ಹಂಗೂ ಬರಿಬೋದು ಅಂತ ತೋರ್ಸಕ್ಕೆ ಹೇಳಾಗತ್ತೀನಿ ಅಷ್ಟು. ಹಾಂ, ಎಲ್ ಇದ್ದು ಲೆಂತ ರೇಸ್ ಟು X.
acceleration due to gravity, LT raised to minus 2 whole raised to y. Radius, length, radius ಅಂದ್ರೆ length ಅದು raised to. ಸೊ ಅದಕ್ಕೆ ಈಗ ಏನು ಮಾಡೋಣ, ನಾವು ಎರಡೂ ಇಕ್ವೇಟ್ ಮಾಡೋಣ. LHS is equals to RHS. ಸೊ therefore LHS is equal to RHS ಅಂತ ಹೇಳಿ ನಾವು ಇಕ್ವೇಟ್ ಮಾಡಿದ್ರೆ M0 L0 T raised to 1 ಇದು ಫಾರ್ಮ್ಯಾಟ್. ಅಲ್ಲಿ ಮಾಸ್ ಲೆಂತ್ ಇಲ್ಲಂದ್ರೂ ಅವಕ್ಕೆ ಹಂಗೆ ರೆಸ್ಪೆಕ್ಟಿಗೆ ಅಂತ ಹೇಳಿ ಅವ್ರಿಗೆ ಅಂತ ಹೇಳಿ ಒಂದು ಚೇರ್ ಇಟ್ಟಿರ್ತಾರೆ. ಅವ್ರು ಬಂದಿಲ್ಲ, ಗೆಸ್ಟ್ ಕರೆದಿದ್ವಿ, ಬಂದಿಲ್ಲ ಅವರು. ಸೊ ಅದಕ್ಕೆ ಅಟ್ಲೀಸ್ಟ್ ಅವ್ರು ಅದಾರ, ಅವ್ರು ಬರಬೇಕಾಗಿತ್ತು, ಕಾರಣಾಂತರಗಳಿಂದ ಹಾಗೆ ಬರೋಕ್ಕಾಗಿಲ್ಲ, ಹಿಂಗೆ ಹೇಳ್ತಿರ್ತಾರೆ. ಅದಕ್ಕೆ ಬಂದಿಲ್ಲ ಅವ್ರು. ಅದೆಲ್ಲ ಆಯ್ತು, ಇದಿಲ್ಲಿ ಯಾಕೆ ಹಿಂಗೆ ಬರ್ದಿನ ಗೊತ್ತಾಗ್ತಿಲ್ಲ ನಿಮ್ಗೆ. ಟೈಮ್ ಅಷ್ಟೇ ಐತಲ್ಲೇ, T raised to 1 ಅಷ್ಟೇ ಐತಿ. ಬಟ್ ಇದು ಮೆಕ್ಯಾನಿಕ್ಸ್ನೊಳಗೆ ML ಹಂಗೆ ಒಟ್ಟು ಇರ್ತಾವ. ಇಸ್ ಈಕ್ವಲ್ ಟು ಈ ಕಡೆ ಮಾಸ್ ಎಲ್ಲರ ಐತನ್ರಿ ಇಲ್ಲಿ, M raised to L raised to X plus Z. ಇಲ್ಲೊಂದು ಲೆಂತ್ ಉಂಟು, ಇಲ್ಲೊಂದು ಲೆಂತು, ಇಲ್ಲೂ ಒಂದು ಲೆಂತ್ ಐತಿ. ಹಾಂ 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 ಹ್ಞೂ ಹ್ಞೂ ಹಾಂ ಹಾಂ. ನೆಕ್ಸ್ಟ್ T raised to ಹಾಂ, ಎರಡು ಕಡೆ ಇದನ್ನು ಮಾಡ್ಕೊಂತ ಹೋಗೋಣ, ಈಕ್ವೇಟ್ ಮಾಡ್ಕೊಂತ ಹೋಗೋಣ. therefore 0 is equal to 0. ಅದೇನು ಮಾಡಕ್ಕೆ ಬರೋಂಗಿಲ್ಲ. X plus Y plus Z is equals to 0. ಅಯ್ಯೋ ಸರ್, ಇಲ್ಲೂ ಏನೂ ಗೊತ್ತಾಗ್ಲಿಲ್ಲ ಸರ್. ಅನ್ನಂಗಿದು 2 ಅಲ್ಲ ಸರ್, 2 ಆ ಕಡೆ ಕಳ್ಸೋಣ. ಓ 2 ಅಲ್ಲ ಇದು, ಮತ್ತೆ ಚಂದಾಗಿ ಬರೀರಿ ಸರ್ ನೀವು. Z. ನೆಕ್ಸ್ಟ್ ಮತ್ತೆ therefore ನೆಕ್ಸ್ಟ್ ಸ್ಟೆಪ್ನೊಳಗೆ minus 2y ಅಂದಂಗ ಒನ್ ಸೆಕೆಂಡ್ ತರ್ರಿ. -1/2 ಅಂತೂ ಬಂತ. ಮುಂದೆ ನಾವು ಇಲ್ಲಿ ವ್ಯಾಲ್ಯೂ ಹಾಕಿದ್ರೆ Z ಅಂತ ತೊಗೊಂಡಿಲ್ಲ ನಾನು. ಇದು ನಾವು ಏನೋ ಇಂಟೆನ್ಷನ್ಲೇ ಸ್ಟಾರ್ಟ್ ಮಾಡಿ ಅಂತ ತೊಗೊಂಡಿದ್ದೆ, ಏನೋ ತೋರಿಸ್ಬೇಕಂತ ಹಿಂಗೂ ಆಗೋ ಚಾನ್ಸಸ್ ಅದಾವ ಅಂತೇಳಿ ನೋಡೋಣ ತಡ್ರಿ. therefore y is equals to ಏನಾಯ್ತು ಹಂಗಾರೆ, ಇದನ್ನು ಮತ್ತೆ ಎಲ್ಲರೂ ಹಾಕ್ಬೋದಲ್ಲ ನಾವು. ಓಕೆ, ನನಗೆ ಇಲ್ಲಿ ಎಲ್ಲಿ ಮಿಸ್ ಆಗ್ತಿದೆ ಅಂತ ಗೊತ್ತಾಗ್ತ. ಒನ್ ಸೆಕೆಂಡ್ ಇಲ್ಲ ನಾ ಹೇಳ್ತೀನಿ ಕೇಳಿ. ಈಗ ಫೈನಲ್ ಫಾರ್ಮುಲಾ ನಮ್ಗೇನು ಬರ್ಬೇಕಲ್ಲ, ಇದು ಹೌದಿಲ್ರಿ, ಆಗಲೇ ಬರ್ತಿದ್ದೆ ನೋಡೋಣ ಇಲ್ಲಿ. ಹಾಂ, ಈಗ ಯಾವ್ದಾದ್ರ ಮೇಲೆ ಡಿಪೆಂಡ್ ಆಗ್ತದೆ ನಾ ಬರ್ದಿನಲ್ಲ, ಅದಕ್ಕೆ ಇದು ಕಂಪ್ಯಾರಿಸನ್ ಮಾಡ್ರಿ. ಅಲ್ಲಿ ಆ್ಯಕ್ಚುಯಲ್ ಫಾರ್ಮುಲಾದೊಳಗೆ R ಇಲ್ಲೇ ಇಲ್ಲ ಅಂದ್ರೂ ನಾ ಯಾಕೆ ತೊಗೊಂಡಿನಂದ್ರೆ R raised to ಏನಿರ್ತೈತಲ್ಲ Z, ಅದು 0 ಬರುತ್ತೆ ಅಂತ ಹೇಳಿ ತೋರಿಸ್ಬೇಕಾಗಿತ್ತು ನನಗೆ. ಅಂದ್ರೆ ಸಮ್ ಟೈಮ್ಸ್ ಹೆಂಗೆ ಕೊಡ್ತಾರಂದ್ರೆ ಇದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಂತ ಅಂದಿರ್ತಾರೆ ಅವರು, ಅದು ಆ್ಯಕ್ಚುಲಿ ಡಿಪೆಂಡ್ ಆಗಿರಂಗೇ ಇಲ್ಲ. ಅವಾಗ ಅದು ರೇಷು 0 ಅಂತ ಬರ್ಬೇಕದು. ಅದಕ್ಕೆ ನಾ ಪ್ರತಿ ವರ್ಷದ ಎಕ್ಸಾಂಪಲ್ ಏನು ತೊಗೊಂಡಿರ್ತೀನಿ ಗೊತ್ತನ, ಆ ಬಾಬದ ರೇಡಿಯಸ್ ತೊಗೊಂಡ್ರಂಗಿಲ್ಲ ನಾನು, ಅದು ಕನ್ಫ್ಯೂಸ್ ಆಗ್ತಾನೆ. ಬಾಬದ ಮಾಸ್ ತೊಗೊಂಡಿರ್ತೀನಿ, ಹಣಿ ಬಾರ. ಸಿಂಪಲ್ ಪೆಂಡುಲಮ್ ಬಿಡ್ರಿ. ಜೋಕಾಲಿ ಎಕ್ಸಾಂಪಲ್ ಒಳಗೆ ಯಾರು ಜೋಕಾಲಿ ಆಡ್ತಿರ್ತಾರೆ ನೋಡ್ರಿ, ಅವ್ರದ್ದು ಮಾಸ್ ಈಗ ಫಾರ್ ಎಕ್ಸಾಂಪಲ್ 150 kg ಅಂತ ಅನ್ಕೋರಿ, ಸ್ವಲ್ಪ ಕಡಿಮೆ ಆಗ್ತಾನೆ, ಸೊ ಜಾಸ್ತಿ ಆಗ್ತಲ್ಲ. ಸೊ ಅವ್ರದ್ದು ಮಾಸ್, ಅದಕ್ಕೆ ಇಲ್ಲೇ ಸ್ವಲ್ಪ ಚೇಂಜ್ ಮಾಡಲ ನಡೀತೈತೆ. ಲೆಂತ್ ಆಲ್ರೆಡಿ ಇದಕ್ಕೆ ಇನ್ನೊಂದು ಟೈಪ್ ಆಫ್ ಲೆಂತ್ ತೊಗೊಂಡ್ಕೊಳ್ಳೆ ಪ್ರಾಬ್ಲಮ್ ಆಗ್ತದೆ. ಇಲ್ಲೊಂದು ಲೆಂತ್ ಆಲ್ರೆಡಿ ಇತ್ತ. ಹಾಂ, ಅದಕ್ಕೆ ಮಾಸ್ ರೇಸ್ಟು ಅಂತ ತೊಗೊಂಡು ಸ್ವಲ್ಪ ಇಲ್ಲಿ ಚೇಂಜಸ್ ಮಾಡ್ಕೊಂಡು ಬರೋಣ. ಮಾಸ್ ರೇಸ್ಟು R ಇಲ್ಲೇ ಮತ್ತು M ರೇಸ್ಟು ಅಂದ್ರೆ ಇದು ಡೈಮೆನ್ಷನಲ್ ಫಾರ್ಮುಲಾ ಅಂದ್ರೆ ಕ್ಯಾಪಿಟಲ್ M ಬರ್ತೈತೆ, ಉಳ್ಕಿದೆಲ್ಲ ಇಷ್ಟ ಆಯ್ತು. ಇಲ್ಲಿ ನೆಕ್ಸ್ಟ್ ಇಲ್ಲಿ ಮಾಡೋಣ M ರೇಸ್ಟು ಇಲ್ಲಿ ಕರೆಕ್ಟ್ ಐತಿ ಡೈಮೆನ್ಷನಲ್ ಫಾರ್ಮುಲಾ ಲೆಫ್ಟ್ ಹ್ಯಾಂಡ್ ಸೈಡ್ನೊಳಗೆ. ಇಲ್ಲೇ M ರೇಸ್ಟು Z ಐತಿ, ಆಮೇಲೆ ಇಲ್ಲೇ X + Y ಅಷ್ಟೇ ಬರುತ್ತೆ, Z ಬರೋಂಗಿಲ್ಲ. ಹಾಂ, ಈಗ ನೋಡಿ, ಈಗ ಕರೆಕ್ಟ್ ಆಗುತ್ತೆ. ಸೊ ದೇರ್ಫೋರ್ ಒಂದೇದು ಏನು ಮಾಡ್ಬೋದು ನಾವು, ಇಲ್ಲೊಂದು ಬರ್ಬೇಡ ಫಸ್ಟಿಂದ. ಹಾಂ, ದೇರ್ಫೋರ್ ಕಂಪ್ಯಾರಿಸನ್ ಮಾಡಿದರೆ
ಝೆಡ್ ಇಸ್ ಈಕ್ವಲ್ಸ್ ಟು 0 ಅಂತ ಆಗ್ಬಿಡುತ್ತೆ. ಈಗ ಝೆಡ್ ಇಸ್ ಈಕ್ವಲ್ ಟು 0 ಅಂತ ಆಗ್ಬಿಡುತ್ತೆ ಅಂದ್ರೆ ಎಮ್ ರೇಸ್ ಟು ಏನಾತ್ರಿ ಅಂದ್ರೆ ಫೈನಲ್ ಫಾರ್ಮುಲಾದಾಗ ಎಮ್ ಬರಂಗಿಲ್ಲ, ಮಾಸ್ ಬರಂಗಿಲ್ಲ ಅಂತ ಹೇಳ್ದಂಗೆ. ಈಗ ಅಂದ್ರೆ ಏನು ಹೇಳಿದೆ, ಸಮ್ಟೈಮ್ಸ್ ಅವ್ರು ಏನು ಮಾಡ್ತಾರೆ, ಎಕ್ಸಾಮ್ನೊಳಗೆ ಇಂಥದ್ದೊಂದು ಕ್ವಶನ್ ಕೊಟ್ಟಾಗ ಇದು ಮತ್ತು ಅದು ಫಿಸಿಕಲ್ ಕ್ವಾಂಟಿಟಿ ಮೇಲೆ ಡಿಪೆಂಡ್ ಆಗ್ತೈತಿ ಅಂತ ಅವ್ರು ಕೊಟ್ಟಾಗ ಸಮ್ಟೈಮ್ಸ್ ಅವು ಆ್ಯಕ್ಚುಲಿ ಡಿಪೆಂಡ್ ಆಗಿರ್ತಾವೆ, ಸಮ್ಟೈಮ್ಸ್ ಹಾಗೆ ಕೊಟ್ಟಿರ್ತಾರೆ. ಸೊ ಈಗ ದೇರ್ ಫೋರ್ ಮತ್ತೆ ಇದಾತು ಝೆಡ್ ಇಸ್ ಈಕ್ವಲ್ ಟು 0 ಆಯ್ತು. ನೆಕ್ಸ್ಟ್ ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ಸ್ ಟು 0, ದೇರ್ ಫೋರ್ ಎಕ್ಸ್ ಇಸ್ ಈಕ್ವಲ್ಸ್ ಟು ಮೈನಸ್ ವೈ. ಇಷ್ಟು ಗೊತ್ತಾಯ್ತು, ಬಟ್ ಎಕ್ಸ್ ಮತ್ತು ವೈ ವ್ಯಾಲ್ಯೂ ಗೊತ್ತಾಗಿಲ್ಲ ನಮ್ಗೆ ಇನ್ನೂ. ನೆಕ್ಸ್ಟ್ ಸ್ಟೆಪ್ನೊಳಗೆ minus 2y is equals to 1, y is equals to minus 1/2. ಹೌದಾ? therefore y ಜಾಗದಾಗ minus 1/2 ಹಾಕಿದ್ರೆ x is equals to minus of minus 1/2 ಅಂದ್ರೆ plus 1/2. ಗೊತ್ತಾತ್ರಿ ಇದು? ಈ ವ್ಯಾಲ್ಯೂಸನ್ನ ತೊಗೊಂಡು ಹೋಗಿ ನಾವು ಮನೆಗೆ ಹೋಗ್ಬಿಡುನು. Substituting in equation 1 ಇಲ್ಲಿ therefore t is equals to k l raised to ಹಿಂಗೆ ಬರೀತಾರೆ ನೋಡೋದನ್ನ. ಸ್ಕ್ವೇರ್ ರೂಟ್ ಅನ್ನು ರೇಸ್ ಟು 1/2 ಅಂತ ಬರೀಬೋದು, ಅಥವಾ 1/2 ಅನ್ನು ಸ್ಕ್ವೇರ್ ರೂಟ್ ಅಂತ ಬರೀಬೋದು. ಏನಂತಾರೆ, ಅದು ಸ್ವಲ್ಪ ಪ್ಯಾಲೇಸ್ ಒಳಗೆ ಬರೋದಲ್ಲ ಇದು ಮ್ಯಾಥ್ಸ್ ಅದ. ಓಕೆ ಕನ್ಸ. ನೆಕ್ಸ್ಟ್ ಜಿ ರೇಸ್ ಟು ಸರ್ರಿ ಸರ್ ನೀವು ಜಿ ರೇಸ್ ಟು ಏನೈತೆ -1/2. ಜಿ ರೇಸ್ ಟು -1/2 ಅಂದ್ರೆ ಈಗ ಡಿನಾಮಿನೇಟರ್ನಾಗಿದ್ದು ಮ್ಯಾಲೆ ಬಂದಾಗ ಮೈನಸ್ ಆಗಿರ್ತೈತೆ. ಅದಕ್ಕೆ ಮ್ಯಾಲೆ ಇದ್ದಿದ್ದು ವಾಪಸ್ ನಾವು ಕೆಳಗೆ ತೊಗೊಂಡು ಹೋಗಿ ಜಿ ರೇಸ್ ಟು +1/2 ಬರಿಬೋದಿಲ್ರಿ. ಈಸ್ ಈಕ್ವಲ್ ಟು ಕೆ ಇಂಟು ರೂಟ್ ಎಲ್ ಡಿವೈಡ್ ಬೈ ರೂಟ್ ಜಿ ಕ್ಯಾನ್ ಬಿ ರಿಟನ್ ಆಸ್ ಹೋಲ್ ರೂಟ್ ಆಫ್ ಎಲ್ ಬೈ ಜಿ by experiments value of k is found out to be ಆ 2π ವ್ಯಾಲ್ಯೂ ಇಲ್ಲಿ ಕಂಡಿಡಕ್ಕೆ ಬರಂಗಿಲ್ಲ ನಮಗೆ. ಇಟ್ ಈಸ್ ಫೌಂಡ್ ದ್ಯಾಟ್ ಅಂತಂದು ಅನ್ಬೇಕು, ಏನು ಮಾಡಕ್ಕೆ ಬರಂಗಿಲ್ಲ. ಸೊ ಅಂತ ತೊಗೊಂಬಂದು ಇಲ್ಲಿ ಒಗಿಬೇಕು. ಟಿ ಈಸ್ ಈಕ್ವಲ್ಸ್ ಟು 2π ರೂಟ್ ಆಫ್ ಎಲ್ ಬೈ ಜಿ. ಫೈನಲ್ ಫಾರ್ಮುಲಾ ಬಂತು. ಬರ್ಕೊಂಡು ಮನೆಗೆ ರೋಟೇಷನ್ಸ್ ಆಫ್ ಡೈಮೆನ್ಷನಲ್ ಅನಾಲಿಸಿಸ್ ಅಂದ ತಕ್ಷಣ ನಾವು ಅದ್ರಾಗ ಏನು ಮಾಡಿದ್ವಿ, ಯೂಸಿಂಗ್ ಡೈಮೆನ್ಷನಲ್ ಫಾರ್ಮುಲಾ ಯೂಸ್ ಮಾಡಿ 3 ಅಪ್ಲಿಕೇಶನ್ಸ್ ಮಾಡಿದ್ವಿ. ಟು ಚೆಕ್ ದ ಕರೆಕ್ಟ್ನೆಸ್ ಆಫ್ ಅನ್ ಇಕ್ವೇಷನ್, ಡೆಡ್ಯೂಸಿಂಗ್ ರಿಲೇಷನ್ ಅಮಾಂಗ್ಸ್ಟ್ ಫಿಸಿಕಲ್ ಕ್ವಾಂಟಿಟೀಸ್. ಅದು 3 ಏನು ಮಾಡಿದಿಲ್ಲ ಟು ಚೆಕ್ ದ ಕರೆಕ್ಟ್ನೆಸ್ ಅವೆಲ್ಲ. ಅದ್ರೊಳಗೆ ಒಂದಿಷ್ಟು ಲಿಮಿಟೇಷನ್ಸ್ ಅದಾವಂತ, ಡ್ರಾಬ್ಯಾಕ್ಸ್ ಅದಾವಂತ. ಹ್ಞೂ ರೀ, ಲೈಕ್ ಪ್ರತಿಯೊಬ್ಬರು ಒಳಗೂ ಲಿಮಿಟೇಷನ್ಸ್ ಇರ್ತಾವೆ, ಡ್ರಾಬ್ಯಾಕ್ಸ್ ಇರ್ತಾವೆ. ಅದನ್ನು ಓವರ್ಕಮ್ ಮಾಡ್ಬೋದು ನಾವು ಮನಸ್ಸಿದ್ರೆ. ಓಕೆ, ಅಷ್ಟು ಹೇಳಿ ಒಂದಿದ್ದು ಕರೆಕ್ಟ್ನೆಸ್ ಆಫ್ ದ ಕಾನ್ಸ್ಟೆಂಟ್ಸ್ ಅಪಿಯರಿಂಗ್ ಇನ್ ಅನ್ ಇಕ್ವೇಷನ್ ಕೆನಾಟ್ ಬಿ ವೆರಿಫೈಡ್. ಏನಂತ ಹೇಳ್ತೀನಿ, ವೈಲ್ ಡಿರೈವಿಂಗ್ ನೆಕ್ಸ್ಟ್ ಒನ್, ಇವೆರಡು ಸೇರಿ ಹೇಳ್ತೀನಿ. ಒಂದೇದು ಓದಿರಿ ಒಂದು ಸರ್ತಿ. cannot be ಈಗ ಟು ಚೆಕ್ ದ ಕರೆಕ್ಟ್ನೆಸ್ ಆಫ್ ಅನ್ ಇಕ್ವೇಷನ್ ಮಾಡ್ಬೇಕಾದ್ರೆ ನಾವು ಒಂದೇನೋ ಇದನ್ನು ಬರ್ದಿದ್ದೆ ನಾನು, ಎಸ್ ಇಸ್ ಈಕ್ವಲ್ಸ್ ಟು 2ut + 3at² ಅಂತೇನೋ ಬರೆದ್ಬಿಟ್ಟಿದ್ದೆ. ಅವಾಗ ನಾವೇನು ಮಾಡಿದ್ವಿ, ಲೆಫ್ಟ್ ಹ್ಯಾಂಡ್ ಸೈಡ್ ರೈಟ್ ಹ್ಯಾಂಡ್ ಸೈಡ್ ಎರಡು ಕಡೆ ಡೈಮೆನ್ಷನಲ್ ಫಾರ್ಮುಲಾ ಕರೆಕ್ಟ್ ಐತೆ ನಾನು ಚೆಕ್ ಮಾಡ್ಬೇಕಾರೆ ಡಿಸ್ಪ್ಲೇಸ್ಮೆಂಟಿಗೆ ಡೈಮೆನ್ಷನಲ್ ಫಾರ್ಮುಲಾ ಬರೀತೀವಿ, ಅದು ಎಲ್ ಬರ್ತೈತಿ. 2ut ಬರೀಬೇಕಾದ್ರೆ ನಾವು ಒಂದು ಮಾತು ಹೇಳಿದ್ದೆ, 2 ಅನ್ನುವಂಥ ನಂಬರ್ ಅದೊಂದು ಕಾನ್ಸ್ಟೆಂಟ್ ಆಗಿರೋದ್ರಿಂದ 2 ಅನ್ನೋದೊಂದು ಫಿಸಿಕಲ್ ಕ್ವಾಂಟಿಟಿ ಅಲ್ಲ. ಲೆಂತ್ ಮಾಸ್ ಟೈಮ್ ಗತ್ತೆ ಫಿಸಿಕಲ್ ಕ್ವಾಂಟಿಟಿ ಅಲ್ಲ. 2 ಅನ್ನೋದೊಂದು ನಂಬರ್ ಕಾನ್ಸ್ಟೆಂಟ್ ಅದು. ಸೊ ಆ 2 ಅನ್ನೋದಲ್ಲಿ ಬರ್ಬೇಕೋ ಬೇಡ ಅನ್ನೋದು ಚೆಕ್ ಮಾಡಕ್ಕೆ ಬರಂಗಿಲ್ಲ ನೋಡ್ರಿ. ಈಗ ನಾವೇನು ಮಾಡ್ತೀವಿ, ಡೈಮೆನ್ಷನಲ್ ಫಾರ್ಮುಲಾ ಬರೀಬೇಕಾದ್ರೆ ಆ ಕಾನ್ಸ್ಟೆಂಟ್ಸನ್ನು ಬಿಟ್ಟು ಆ UTಗಷ್ಟೇ ಬರೀತೀವಿ ಡೈಮೆನ್ಷನಲ್ ಫಾರ್ಮುಲಾ. ಆಮೇಲೆ 3at² 3 ಬಿಟ್ಟು
80 ಸ್ಕ್ವೇರಿಗೆ ಅಷ್ಟು ಡೈಮೆನ್ಷನಲ್ ಫಾರ್ಮುಲಾ ಬರೀತೀವಿ ಹೌದ್ರಿ. ಇದನ್ನ ಒಂದನೇ ಸ್ಟೇಟ್ಮೆಂಟ್ ಹೇಳ್ತೈತಿ, ಕರೆಕ್ಟ್ನೆಸ್ ಆಫ್ ದ ಕಾನ್ಸ್ಟೆಂಟ್ಸ್ ಅಪಿಯರಿಂಗ್ ಇನ್ ಆನ್ ಇಕ್ವೇಶನ್ ಕೆನಾಟ್ ಬಿ ವೆರಿಫೈಡ್ ಅಂತ ಹೇಳಿ. ಅದು ಇದು ಇಸ್ಕೋಬೇಕದ ಏನಂತಾರ ಬಾಡಿಗೆ ಟೆಕ್ಸ್ಟ್ ಬುಕ್ ಹಿಂದೆ ಮುಂದೆ ಎಲ್ಲರ ಕೊಟ್ಟಾರ ಹಾಂ, ಅವ್ರು ಕೊಟ್ಟರು ನೀವು ಕಸ್ಕೊಂಡ್ರು ಕೊಟ್ರೆ ಓಕೆ ಇರ್ಲಿ. ಸೆಕೆಂಡ್ ಒನ್ ವೈಲ್ ಡಿರೈವಿಂಗ್ ಆ್ಯಂಡ್ ನೀವು ಓದ್ತೀರಿ ಚಂದಾಗಿ ಇಂಗ್ಲೀಷ್ ಕಲ್ತೀರಿ 10 ವರ್ಷದಾಗ ಏನಿಲ್ಲ ಅಂದ್ರೆ ಅಷ್ಟು ಓದಕರ ಕಲ್ತಕತ್ತಿರ್ಕ ಅದ್ರಾಗ ಏನು ಡೌಟ್ ಇಲ್ಲ ನನಗೆ. ನೀವಲ್ಲಿ ಓದ್ಕೋವಂಥದ್ರ ಅರ್ಥ ಮಾಡ್ಲಿಕ್ಕೆ ಟ್ರೈ ಮಾಡ್ಬೇಕು, ಉದ್ದಗೆ ಹೊಂಡ್ಬಿಡಿದ್ರಿ ಹಂಗೆ. ಅಲ್ಲಿ ಏನು ಹೇಳಿದ್ರಿ ಅಂದ್ರೆ ಕಾನ್ಸ್ಟೆಂಟ್ ಆಫ್ ಪ್ರಪೋರ್ಷನಾಲಿಟಿ ಬರ್ತಾವೆ ನೋಡ್ರಿ. ಲೈಕ್ ನಾವು ಮೊನ್ನೆ ಹಿಂಗೆ ಮಾಡಿದ್ವಿ, ಟೈಮ್ ಪೀರಿಯಡ್ ಆಫ್ ಅ ಸಿಂಪಲ್ ಪೆಂಡುಲಮ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಎಲ್ ರೇಸ್ ಟು ಎಕ್ಸ್ ಜಿ ರೇಸ್ ಟು ವೈ ಎಂ. ಇದೆಲ್ಲ ಕ್ಯಾಲ್ಕುಲೇಷನ್ ಮಾಡಿದ್ವಿ. ಎಕ್ಸ್ 1/2 ಬಂದಿತ್ತು, ವೈ -1/2 ಬಂದಿತ್ತು. ಓಕೆ ಇಲ್ಲ ಝೆಡ್ ಇಸ್ ಈಕ್ವಲ್ಸ್ ಟು 0 ಬಂದಿತ್ತು ಹೌದನಲ್ಲಿ. ಹಾಂ, ಸೊ ಅವಾಗ ಇದನ್ನ ಮಾಡಿದಾಗ ಒಂದು ಕೆ ಅಂತ ಹೇಳಿ ಬರೆದು ಬಿಟ್ಟಿರ್ತೀವಿ ನಾವು. ಆಮೇಲೆ ಇದನ್ನ ಹಿಂಗೆ ಅರೇಂಜ್ ಮಾಡಿ √L/G ಅಂತ ಬರಿತೀವಿ. ಆದರೆ ಒಂದು ಮಾತಿನ ಏನು ಹೇಳ್ತೀವಿ, ಬೈ ಎಕ್ಸ್ಪೆರಿಮೆಂಟ್ಸ್ ದ ಕಾನ್ಸ್ಟೆಂಟ್ ಆಫ್ ಪ್ರಪೋರ್ಷನಾಲಿಟಿ ಕೆ ಈಸ್ ಫೌಂಡ್ ಟು ಬಿ 2π ಅಂತ ಹೇಳಿ ಬರೆದು ಬಿಡ್ತೀವಿ, ಬೈ ಎಕ್ಸ್ಪೆರಿಮೆಂಟ್ಸ್ ಅಂತ ಹೇಳಿ. ಈ ಡೈಮೆನ್ಷನಲ್ ಅನಾಲಿಸಿಸ್ ಮಾಡೋಬೇಕಾದ್ರೆ ನಮಗೆ ಕೆ ಈಸ್ ಈಕ್ವಲ್ಸ್ ಟು 2π ಅಂತ ಪ್ರೂವ್ ಮಾಡೋಕೆ ಬರಂಗಿಲ್ಲ. ಅದನ್ನು ಎರಡನೇದ್ರಾಗ ಹೇಳಿದ್ರು ಅವರು. ನಾವು ಏನು ಕಲಿಯಾಕತ್ತೀವಿ ಗೊತ್ತೇನ, ಡೈಮೆನ್ಷನಲ್ ಅನಾಲಿಸಿಸ್ನೊಳಗೆ ಏನೇನು ಮಾಡಕ್ಕೆ ಬರಂಗಿಲ್ಲ ಅಂತ ಕಲಿಯಾಕತ್ತೀವಿ. ಇದಕ್ಕಿಂತ ಮೊದಲು 3 ಕಡೆ ನಾವು ಏನೇನು ಮಾಡಬಹುದು ಅಂತ ಕಲ್ತಿದ್ವಿ. ಧನ್ಯವಾದಗಳು. 3ನೇ ಪಾಯಿಂಟ್, ಇಕ್ವೇಷನ್ಸ್ ಇನ್ವಾಲ್ವಿಂಗ್ ಟ್ರಿಗ್ನೋಮೆಟ್ರಿಕ್ ಆ್ಯಂಡ್ ಎಕ್ಸ್ಪೋನೆನ್ಷಿಯಲ್ ಫಂಕ್ಷನ್ಸ್ ಕೆನಾಟ್ ಬಿ ವೆರಿಫೈಡ್ ಆರ್ ಡಿರೈವ್ಡ್. ಓಕೆ, ಎಷ್ಟು ಮಂದಿ ಇಂಗ್ಲೀಷನ್ನ ಪ್ರಥಮ ಬಾರಿ ಕಲಿಯಾಕತ್ತೀರಿ? ಫಸ್ಟ್ ಟೈಮ್ ಇಂಗ್ಲೀಷನ್ನು ಲ್ಯಾಂಗ್ವೇಜ್ ಕೇಳಾಕತ್ತಿದ್ದ ಫಸ್ಟ್ ಟೈಮ್. ಮತ್ತು ಸುಮ್ಕೊಂಡು ಬರ್ತಾರೆ, ಹುಟ್ಟರು ಓದ್ತಿರ್ತಾರೆ, ಓದ್ರಿ ಅಂತ ಹೇಳ್ತೀನಿ ಎಲ್ಲರೂ ಸೇರಿ ಹೋಲ್ ಬಿಡ್ರಿ. ಅವ್ರು ಏನು ಹೇಳಕತ್ತಾರ, ಯಾವುದೋ ಒಂದು ಇಕ್ವೇಷನ್ ಒಳಗೆ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಇದ್ವು ಅಂತ ತಿಕ್ಕೋರಿ, ಅವುಗಳನ್ನು ನಾವು ಇಲ್ಲೇ ಪ್ರೂವ್ ಮಾಡಕ್ಕೆ, ಟು ಚೆಕ್ ದ ಕರೆಕ್ಟ್ನೆಸ್ಸು, ಟು ಡೆಡ್ಯೂಸ್ ರಿಲೇಷನ್ ಅಮಾಂಗ್ಸ್ಟ್ ಫಿಸಿಕಲ್ ಕ್ವಾಂಟಿಟೀಸ್, ಇದೆಲ್ಲ ಮಾಡಕ್ಕೆ ಬರಂಗಿಲ್ಲ. ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ ಇದ್ರೆ, ಎಕ್ಸ್ಪೋನೆನ್ಷಿಯಲ್ ಫಂಕ್ಷನ್ ಇದ್ರೆ. ಲೈಕ್ ಒಂದು ಫಾರ್ಮುಲಾ ನಾವು ಕಲಿತೀವಿ ಮುಂದೆ, ವರ್ಕ್ ಡನ್ ಇಸ್ ಈಕ್ವಲ್ಸ್ ಟು ಫೋರ್ಸ್ ಇಂಟು ಡಿಸ್ಪ್ಲೇಸ್ಮೆಂಟ್ ಇಂಟು ಕಾಸ್ ಥೀಟಾ ಅಂತ ಬರ್ತದೆ. ಆ್ಯಕ್ಚುಲಿ ಅದು ನಿಮ್ಗೆ ಸ್ಕೂಲ್ನೊಳಗೆ ಇದನ್ನು ಕಲ್ತಿರೋ ಎಷ್ಟು ಮಟ್ಟಿಗೆ ಏನು ಗೊತ್ತಿಲ್ಲ. ವರ್ಕ್ ಡನ್ ಅಂದ್ರೆ ಫಿಸಿಕ್ಸ್ನೊಳಗೆ ಒಂದು ಆಬ್ಜೆಕ್ಟ್ ಮೇಲೆ ಫೋರ್ಸ್ ಹಾಕ್ಬೇಕು, ಅದು ಡಿಸ್ಪ್ಲೇಸ್ಮೆಂಟ್ ಆಗ್ಬೇಕು. ಹಾಂ, ಇವೆರಡು ಗೊತ್ತಿರ್ತಾವೆ. ಇದ್ರ ಜೊತೆ ಕಾಸ್ ಥೀಟಾನು ಬರ್ತೈತಿ, ವೇರ್ ಥೀಟಾ ಈಸ್ ದ ಆ್ಯಂಗಲ್ ಬಿಟ್ವೀನ್. ಈಗ ಲೈಕ್ ಇಲ್ಲೊಂದು ಸೂಟ್ ಕೇಸ್ ಇದೆ ಅಂತಿಕೋರಿ, ಸೂಟ್ ಕೇಸ್ ಏನಿಟ್ರಿ ಸರ್ ಅದ್ರಾಗ, ಅದು ಇಂಪಾರ್ಟೆಂಟ್ ಅಲ್ಲ ನಮಗೆ. ಬಂಗಾರ ಇರ್ಬೋದು, ಹೆಣನೂ ಇರ್ಬೋದು ಅಲ್ಲ, ಹೇಳಿದೆ. ಇದಕ್ಕೆ ನೀವು ಅದಕ್ಕೆ ಕೆಳಗೆ ವೀಲ್ಸ್ ಅದಾವ ಅಂತ ಅನ್ಕೋಣ. ಹಾಂ, ಅದಕ್ಕೆ ನೀವು ಈ ಡೈರೆಕ್ಷನ್ ಒಳಗೆ ಫೋರ್ಸ್ ಹಾಕಿ ಹಿಂಗೆ ಜಕ್ಕು ಅಂತ ಹೊಂಟೇರಿ ಅಂತಿಕೋರಿ. ಈಗ ಅಕಸ್ಮಾತ್ ನಿಮ್ಮ ಮನೆ ಒಳಗೆ ಆ ವೀಲ್ಸ್ ಇದ್ದಿದ್ದು ಸೂಟ್ ಕೇಸ್ ಇದ್ರೆ, ಟ್ರಾಲಿ ಇದ್ರೆ, ಅದರೊಳಗೆ ನೀವು ಟ್ರಿಪ್ಪಿಗೆ ಹೋಗ್ಬೇಕಾದ್ರೆ ಎಲ್ಲಕ್ಕಿಂತ ಮೊದಲು ಅದನ್ನು ಹೋಗಿ ಹಿಡ್ಕೊಂಡು ನಾ ಇದನ್ನು ತಗೊಂತೀನಿ, ದೊಡ್ಡದೈತೆ ಇದು ದೊಡ್ಡದಾಗ್ತೈತಲ್ಲ, ಉಳ್ಕಿದ್ ನೀ ತಗೋ, ನಾ ಇದನ್ನು ತಗೊಂತೀನಿ. ಒಂದು ಹಗುರ ಆಗ್ತೈತಿ. ಹಾಂ, ಆಮೇಲೆ ದುಗಿಸ್ಕೊಂಡು ಹೋಗಕ್ಕೆ ಮಜಾ ಬರ್ತೈತೆ. ಅವಾಗ ಹಂಗೆ ಮಾಡ್ಕೊಂತ ರೈಲ್ವೆ ಸ್ಟೇಷನ್ಗೆ ಹೋದ್ರೆ ಅಂತ ತಿಕ್ಕೋರಿ, ಅವಾಗ ಅಲ್ಲಿ ಅನೌನ್ಸ್ಮೆಂಟ್ ಕೊಡ್ತಾರೆ, ಪ್ಲಾಟ್ಫಾರ್ಮ್ 1ಗೆ ನೀವು ಹೋಗಿರ್ತೀರಿ, ಟ್ರೈನ್ ಪ್ಲಾಟ್ಫಾರ್ಮ್ 3ಗೆ ಬರ್ತಿರ್ತೈತೆ. ಅದು ಅದಕ್ಕೆ ಮೆಟ್ಲ ಹತ್ತಿ ಇಳಿಬೇಕೀಗ ಮಮ್ಮಿ. ಅಲ್ಲ, ನೀವು ಏನಂತೀರಿ ಗೊತ್ತಿಲ್ಲ, ಮತ್ತು ಬೇರೆ ಇಸ್ಕೊಂಡು
ಅಲ್ಲಿ ತನಕ ತುಂಬ ಮಜಾ ಬರ್ತೈತೆ ನೋಡೋದು ತುಂಬ. ಓಕೆ, ಸೊ ಹಿಂಗೆ ಆಗ್ತಿತ್ತಲ್ಲ, ಆ ರೀತಿ ಎಕ್ಸಾಂಪಲ್ ನಾವು ತೊಗೊಂಡ್ರೆ ಫೋರ್ಸ್ ನೀವು ಈ ಡೈರೆಕ್ಷನ್ ಒಳಗೆ ಹಾಕಿ ಹಿಂಗೆ ಜಗ್ಗಾಕತ್ತೀರಿ, ಆ ಸೂಟ್ ಕೇಸ್ ಡಿಸ್ಪ್ಲೇಸ್ಮೆಂಟ್ ಅದೇ ಡೈರೆಕ್ಷನ್ದಾಗ ಆಗ್ತೈತೇನ್ರಿ? ಅಂದ್ರೆ ನೀವು ಹಿಂಗೆ ಜಗ್ಗಿದ್ರೆ ಫೋರ್ಸ್ ಹಿಂಗೆ ಬಂದು ಕುಂತು ಬಿಡುತ್ತೆ ಸೂಟ್ ಕೇಸ್ ನಿಮ್ಮ ಕೈ ಮೇಲೆ. ಇಲ್ಲ, ನಾ ಏನು ಹೇಳಕ್ಕೆ ಟ್ರೈ ಮಾಡಾಕತ್ತೀನಿ, ನಾನಿಲ್ಲಿ ಏನು ಜೋಕ್ ಮಾಡಾಕತ್ತೀನಿ ಅದ್ರ ಜೋಡಿ ಆ ಕನ್ಸೆಪ್ಟು ಅರ್ಥ ಮಾಡ್ಕೋಬೇಕು, ಅದಕ್ಕೆ ಕಷ್ಟ ನಾಲ್ಕು ಕೊಡೋಂಗಿಲ್ಲ. ಸೊ ಫೋರ್ಸ್ ಈ ಡೈರೆಕ್ಷನ್ ಒಳಗೆ, ಡಿಸ್ಪ್ಲೇಸ್ಮೆಂಟ್ ಡೈರೆಕ್ಷನ್ ಒಳಗೆ ಬೇರೆ ಬೇರೆ ಡೈರೆಕ್ಷನಾಗ ಬರೋ ಚಾನ್ಸಸ್ ಇರ್ತಾವೆ. ಹಾಂ, ಈಗ ಅಕಸ್ಮಾತ್ ಫೋರ್ಸ್ ಮತ್ತು ಡಿಸ್ಪ್ಲೇಸ್ಮೆಂಟ್ ನಡು ಆ್ಯಂಗಲ್ ಥೀಟಾ ದಷ್ಟು ಇತ್ತು ಅಂದ್ರೆ ಅವಾಗ ನೀವು ಇಷ್ಟು ಫೋರ್ಸ್ ಹಾಕಿ ಇಷ್ಟು ಡಿಸ್ಪ್ಲೇಸ್ಮೆಂಟ್ ಮಾಡಿದ್ರೆ ಎಷ್ಟು ವರ್ಕ್ ಮಾಡ್ದಂಗೆ ಆತಂತ ಯಾರು ಕೇಳಿದ್ರೆ ಈ ಫಾರ್ಮುಲಾ ಹಚ್ಬೇಕು. ಫೋರ್ಸ್ ಇಂಟು ಡಿಸ್ಪ್ಲೇಸ್ಮೆಂಟ್ ಇಂಟು ಕಾಸ್ ಥೀಟಾ. ಇದನ್ನ ಯಾಕೆ ನಾವು ಇಲ್ಲಿ ಮಾತಾಡಕತ್ತೀವಿ ಅಂದ್ರೆ ಇದ್ರೊಳಗೆ ಈ ಫಾರ್ಮುಲಾದಾಗ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ ಬಂತ ನೋಡ್ರಿ. ಈಗ ಇದನ್ನ ಪ್ರೂವ್ ಮಾಡಕ್ ಬರಂಗಿಲ್ಲ, ಡೈಮೆನ್ಷನಲ್ ಅನಾಲಿಸಿಸ್ ಇಂದ ಟು ಚೆಕ್ ದ ಕರೆಕ್ಟ್ನೆಸ್ ಮಾಡಕ್ ಬರಂಗಿಲ್ಲ. ಡಿರೈವಿಂಗ್ ರಿಲೇಷನ್ ಅಥವಾ ಡೆಡ್ಯೂಸಿಂಗ್ ರಿಲೇಷನ್ ಅಮಾಂಗ್ಸ್ಟ್ ಫಿಸಿಕಲ್ ಕ್ವಾಂಟಿಟೀಸ್ ಅಂತ ಏನು ಮಾಡಿದ್ವಲ್ಲ ಅದನ್ನೆಲ್ಲ ಮಾಡಕ್ ಬರಂಗಿಲ್ಲ ಅಂತ ಹೇಳಕತ್ತಾರ. ಎಕ್ಸ್ಪೋನೆನ್ಷಿಯಲ್ ಫಂಕ್ಷನ್ಸ್ ಇದ್ರೆ ಇವು ಮೆಥಮೆಟಿಕ್ಸ್ ಒಳಗೆ ಬರ್ತಾವ್ರಿ ಹೆಚ್ಚಾಗಿ, ಈ ರೇಸ್ ಟು ಎಕ್ಸ್ ಹಿಂಗೆಲ್ಲ. ಇಂಥವು ಯಾವಾರ ಇದ್ವು ಅಂದ್ರೆ ಅವನ್ನ ಇದರಿಂದ ಇದನ್ನ ಮಾಡಕ್ ಬರಂಗಿಲ್ಲ ಅಂತ ಅವ್ರು ಇದನ್ನ ಮಾಡಕತ್ತಾರ. ಮುಂದೆ an equation can be derived only if it is of product type. ಪ್ರಾಡಕ್ಟ್ ಅಂದ್ರೆ ಏನು ಹೇಳ್ರಿ? ಮಲ್ಟಿಪ್ಲಿಕೇಶನ್, ಹೌದಾ? ಈಗ ಡೆಡ್ಯೂಸಿಂಗ್ ರಿಲೇಷನ್ ಅಮಾಂಗ್ಸ್ಟ್ ಫಿಸಿಕಲ್ ಕ್ವಾಂಟಿಟೀಸ್ ಟಾಪಿಕ್ನೊಳಗೆ ನಾನು 2 ಫಾರ್ಮುಲಾನ ಪ್ರೂವ್ ಮಾಡಿ ತೋರಿಸಿದ್ದೆ. ನಮ್ಗೆ ಯಾರೋ ಒಬ್ರು ಹೇಳಿ ಹೋಗಿರ್ತಾರೆ ಇದಕ್ಕೆ ಸಂಬಂಧ ಐತ್ಲೆ ಹೆಂಗೆ ಅಂತ ಗೊತ್ತಿಲ್ಲಪ್ಪ. ಅದಕ್ಕೆ ನಾವೇನು ಮಾಡ್ತೀವಿ, ದಿಸ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಸಮಥಿಂಗ್ ರೇಸ್ ಟು ಎಕ್ಸ್, ಸಮ್ ಅದರ್ ಥಿಂಗ್ ರೇಸ್ ಟು ವೈ, ಒನ್ ಮೋರ್ ಥಿಂಗ್ ರೇಸ್ ಟು ಝೆಡ್ ಅಂತ ಹಿಂಗೆ ಮಾಡಿರ್ತೀವಲ್ಲ. ಅವು 2 ಫಾರ್ಮುಲಾ ಯಾವ ಮಾಡಿದ್ವಿ ಹೇಳ್ರಿ ನಾವು? ಇದನ್ನು ಫಸ್ಟ್ ಒನ್ ಯಾವ್ದು ಮಾಡಿದ್ವಿ? ಪಿ ಇಸ್ ಈಕ್ವಲ್ಸ್ ಟು ರೋ ಜಿ ಹೆಚ್ ಅಂತ ಹೇಳಿ ಹಾಂ ಮಾಡಿದ್ವಿ. ನೆಕ್ಸ್ಟ್ ಟಿ ಇಸ್ ಈಕ್ವಲ್ಸ್ ಟು 2 pi ರೂಟ್ ಆಫ್ ಎಲ್ ಬೈ ಜಿ ಇತ್ತು, ಹೌದಲ್ರಿ? ಇವು 2 ಫಾರ್ಮುಲಾಗಳನ್ನು ನೀವು ಕೇರ್ಫುಲ್ ಆಗಿ ಅಬ್ಸರ್ವ್ ಮಾಡಿದ್ರೆ ಇಲ್ಲಿ 2 ಫಾರ್ಮುಲಾದಾಗ ಎಲ್ಲೂ ನಡುಕ್ಕೆ ರೈಟ್ ಹ್ಯಾಂಡ್ ಸೈಡ್ನೊಳಗೆ ಪ್ಲಸ್ ಮೈನಸ್ ಅಂತ ಹಿಂಗಿಲ್ಲ, ಉದ್ದೋಕ್ ಒಂದು ಹಿಂಗೆ ಪ್ರಾಡಕ್ಟ್ ಐತಿ ಸಿಗತ್ತೆ. ಈಗ ವಿ ಇಸ್ ಈಕ್ವಲ್ಸ್ ಟು ಯು ಪ್ಲಸ್ ಎ ಟಿ. ಏನಣ್ಣ ಲಕ್ಷ ಕೊಡು, ವಿ ಇಸ್ ಈಕ್ವಲ್ಸ್ ಟು ಯು ಪ್ಲಸ್ ಎ ಟಿ ಒಳಗೆ ನಡು ಏನು ಬಂತು ನೋಡ್ರಿ? ಪ್ಲಸ್. ಹಿಂಗೆ ಎಡಿಷನ್ ನಡು ಬಂತಂದ್ರೆ ಆ ಇಕ್ವೇಶನ್ ಅನ್ನ ಟು ಚೆಕ್ ದ ಕರೆಕ್ಟ್ನೆಸ್ ಆಫ್ ಅನ್ ಇಕ್ವೇಶನ್ ಮಾಡಬಹುದು. ಡೆಡ್ಯೂಸಿಂಗ್ ರಿಲೇಷನ್ ಅಮಾಂಗ್ಸ್ಟ್ ಫಿಸಿಕಲ್ ಕ್ವಾಂಟಿಟೀಸ್ ಮಾಡಕ್ ಬರಂಗಿಲ್ಲ ಅಂತ ಹೇಳಕತ್ತಾರ. ಒಂದೇ ಮಾತು ನಾವು ಏನು ಕಲಿಯಾಗತ್ತೀವಿ, ಡೈಮೆನ್ಷನಲ್ ಅನಾಲಿಸಿಸ್ನೊಳಗಿರುವಂತಹ ಲಿಮಿಟೇಷನ್ಸ್, ಏನೇನು ಮಾಡಕ್ ಬರಂಗಿಲ್ಲ ಇದ್ರೊಳಗೆ, ಡ್ರಾಬ್ಯಾಕ್ಸ್ ಕಲಿಯಾಗತ್ತೀವಿ. ಹಾಂ, ನೆಕ್ಸ್ಟ್ if the number of quantities on which the given quantity depends is more than the number of fundamental quantities involved, the equation cannot be derived. Okay, ಏನು ಹಿಂಗಂದ್ರೆ ಸರ್ ಅವ್ರೇನು ಹೇಳಿದರು? ಈಗಿಲ್ಲೇ ಈ ಇದ್ರೊಳಗೆ ಫಾರ್ಮುಲಾದಾಗ ಪ್ರೆಷರ್ ಡಿಪೆಂಡ್ಸ್ ಆನ್ ಹೌ ಮೆನಿ ಫಿಸಿಕಲ್ ಕ್ವಾಂಟಿಟೀಸ್? ಹೌ ಮೆನಿ? 3 ಹೌದಲ್ರಿ? 3 ಹೌದಲ್ರಿ? ಒಂದು ಡೆನ್ಸಿಟಿ, ಒಂದು ಎಕ್ಸಿಲರೇಷನ್ ಡ್ಯೂ ಟು ಗ್ರಾವಿಟಿ, ಒಂದು ಹೈಟ್. ಇವಕ್ಕೆ ರೇಸ್ ಟು ಅಂತ ತೊಗೊಂಡಿರ್ತೀವಿ ನಾವು ಸ್ಟಾರ್ಟಿಂಗ್. ಲೈಕ್ ಇದಕ್ಕೆ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಇದಕ್ಕೆ ಎಕ್ಸ್, ಇದಕ್ಕೆ ವೈ, ಇದಕ್ಕೆ ಝೆಡ್. ನಮಗೆ ನಂಬರ್ ಆಫ್ ವೇರಿಯೇಬಲ್ಸ್ ಎಷ್ಟಾದ್ವು ಇಲ್ಲಿ? 3 ವೇರಿಯೇಬಲ್ಸ್ ಅದು, ಹೌದ್ರಿ? ಸೊ ಈ 3 ವೇರಿಯೇಬಲ್ಸ್ ಆದ್ವಲ್ಲ, ಈಗ ಪ್ರೆಷರ್ ಇದನ್ನ ಹೇಳ್ರಿ ನನಗೆ, ಅದಕ್ಕೇನು ಅಂತ ನೋಡ್ರಿ. ವೆರಿ ಗುಡ್, ಅದ ನೋಡ್ರಿ, ಇದನ್ನ ಹೇಳ್ರಿ. ಡೈಮೆನ್ಷನಲ್ ಫಾರ್ಮುಲಾ ಹೇಳ್ರಿ. ಎಮ್ ನೀವು ಬರಿತೀರಿ ಸರ? ಎಮ್ ಎಲ್ ರೇಸ್ ಟು -1. ಹಾಂ ಹಾಂ, ಅಂದ್ರೆ ಫೋರ್ಸ್ ಡಿವೈಡೆಡ್ ಬೈ ಏರಿಯಾದಿಂದ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು ಇದನ್ನ, ಅಥವಾ ಬಾಹಟರ ಮಾಡ್ಬೇಕು. ಸೊ ಈಗ ಇಲ್ಲಿ ಎಷ್ಟು ಡೈಮೆನ್ಷನಲ್ ಫಾರ್ಮುಲಾಗಳದಾವು? ಸಾರಿ, ಈ ಡೈಮೆನ್ಷನಲ್ ಫಾರ್ಮುಲಾದೊಳಗೆ ಎಷ್ಟು ಫಂಡಮೆಂಟಲ್ ಕ್ವಾಂಟಿಟೀಸ್ ಅದಾವು? 3, ಹೌದಾ? ಸೊ ಈ ಪ್ರೆಷರ್ ಡಿಪೆಂಡ್ ಆಗ್ತೈತಿ 3 ಫಿಸಿಕಲ್ ಕ್ವಾಂಟಿಟಿ ಮೇಲೆ.
ವೇರಿಯೇಬಲ್ಸ್ ಎಷ್ಟು ಅದಾವ ಈಗ 3 ಈಗ ಅಕಸ್ಮಾತ್ ಹಿಂಗಿತ್ತಂತಂದ್ರೆ ಹಂಗೆ ಇಲ್ಲಿಗದ ಹಂಗಿತ್ತಂತಂದ್ರೆ ಇಟ್ ಡಿಪೆಂಡ್ಸ್ ಆನ್ ಡೆನ್ಸಿಟಿ, ಡಿಪೆಂಡ್ಸ್ ಆನ್ ಎಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ, ಪ್ರೆಷರ್ ಡಿಪೆಂಡ್ಸ್ ಆನ್ ಹೈಟ್, ಪ್ರೆಷರ್ ಡಿಪೆಂಡ್ಸ್ ಆನ್ ಮಾಸ್ ಅಂತ ಇನ್ನೊಂದು ಇದ್ದಿತ್ತಂದ್ರೆ ಅವಾಗ ರೇಸ್ ಟು ಎಕ್ಸ್, ರೇಸ್ ಟು ವೈ, ರೇಸ್ ಟು ಝೆಡ್, ಆಮೇಲೆ ನಾವು ವಾಪಸ್ ABCD ಚಲೋ ಮಾಡೋಣ ಅಂತೀವಿ, ಝೆಡ್ ಮುಗಿತಲ್ಲ ಮತ್ತೀಗ ವಾಪಸ್ ಹೋಗಿ ರೇಸ್ ಟು ಎ, ಅವಾಗ ವೇರಿಯೇಬಲ್ಸ್ ಎಷ್ಟಾಗ್ಬಿಡ್ತಾವೆ 4. ಇಲ್ಲಿ ವೇರಿಯೇಬಲ್ಸ್ ಅಥವಾ ಡೈಮೆನ್ಷನಲ್ ಫಾರ್ಮುಲಾ ಒಳಗೆ ಫಂಡಮೆಂಟಲ್ ಕ್ವಾಂಟಿಟೀಸ್ ಎಷ್ಟು ಅದಾವೆ 3. ನಾವು ಹಿಂಗೆ ಮಾಡ್ತಿದ್ವಿ ನೋಡ್ರಿ, ಕಂಪೇರಿಂಗ್ ಆನ್ ಬೋತ್ ಸೈಡ್ಸ್ ಎಕ್ಸ್ ಇಸ್ ಈಕ್ವಲ್ಸ್ ಟು 1, ವೈ ಇಸ್ ಹಿಂಗೆ ಮಾಡ್ತಿದ್ವಿ ನೋಡ್ರಿ. ಹಿಂಗೆ ಮಾಡ್ಬೇಕಾರೆ ಇಲ್ಲೇ ನಮ್ಮ ಕಡೆ ಇರುವಂಥ ವ್ಯಾಲ್ಯೂಸ್ ಫಂಡಮೆಂಟಲ್ ಕ್ವಾಂಟಿಟೀಸ್ ಒಳಗಿನ ಡೈಮೆನ್ಷನ್ಸ್ 3, ಆದರೆ ಇಲ್ಲಿ ಡಿಪೆಂಡ್ ಆಗ್ತೈತಲ್ಲದು ಅಲ್ಲಿ ವೇರಿಯೇಬಲ್ಸ್ 4. ಇದಕ್ಕಿಂತ ಹೆಚ್ಚಿಗೆ ಇವ ಇದ್ಬಿಟ್ಟಂದ್ರೆ ನಿಮಗೆ ಇವು 3 ಅಥವಾ 4 ಯಾವ್ದಾರ ಒಂದು ವ್ಯಾಲ್ಯೂ ಸಿಗಂಗೆ ಇಲ್ಲಿ. ಸೊ ಹಂಗೇನಾಯ್ತಂದ್ರೆ ಅವಾಗ ನಾವು ಈ ಡೆಡ್ಯೂಸಿಂಗ್ ರಿಲೇಷನ್ ಬಿಟ್ವೀನ್ ಫಿಸಿಕಲ್ ಕ್ವಾಂಟಿಟೀಸ್ ಮಾಡಕ್ಕೆ ಬರಂಗಿಲ್ಲ ಅಂತ ಹೇಳಾಕತ್ತಾರೆ. ಈಗ ಚಂದಾಗಿ ಆ ಸ್ಟೇಟ್ಮೆಂಟನ್ನು ಏನು ಕೊಟ್ಟಾರ ಅಂತ ಓದ್ತೀನಿ, ನೀವು ಕೇಳಿಸ್ಕೊರಿ. If the number of quantities on which the given quantity depends is more than ಈ ಕ್ವಾಂಟಿಟೀಸ್ಗಳ ಸಂಖ್ಯೆ, ಇಲ್ಲಿ ಕ್ವಾಂಟಿಟೀಸ್ಗಳ ಸಂಖ್ಯೆ ಎಷ್ಟಿದೆ ಇಲ್ಲಿ ಕನ್ನಡದಲ್ಲಿ 4. ಆದ್ರೆ ಇಲ್ಲೇ ಡೈಮೆನ್ಷನಲ್ ಫಾರ್ಮುಲಾ ಒಳಗೆ ಕ್ವಾಂಟಿಟೀಸ್ ಅವೈಲಬಲ್ ಅದಾವ, ಫಂಡಮೆಂಟಲ್ ಕ್ವಾಂಟಿಟೀಸ್ 3. ಅದನ್ನ ಹೇಳ, ಇಫ್ ದ ನಂಬರ್ ಆಫ್ ಕ್ವಾಂಟಿಟೀಸ್ ಆನ್ ವಿಚ್ ದ ಗಿವನ್ ಕ್ವಾಂಟಿಟಿ ಡಿಪೆಂಡ್ಸ್ ಈಸ್ ಮೋರ್ ದ್ಯಾನ್ ದ ನಂಬರ್ ಆಫ್ ಫಂಡಮೆಂಟಲ್ ಕ್ವಾಂಟಿಟೀಸ್ ಇನ್ವಾಲ್ವ್ಡ್, ದ ಇಕ್ವೇಶನ್ ಕ್ಯಾನ್ ನಾಟ್ ಬಿ ಡಿರೈವ್ಡ್. ಗೊತ್ತಾಗ್ತಿದು? ಸೊ ರಿಮಾರ್ಕ್ಸ್ ಒಳಗೆ ಡೈಮೆನ್ಷನಲ್ ಕಾನ್ಸ್ಟೆಂಟ್ಸ್ ಮತ್ತು ಡೈಮೆನ್ಷನಲ್ ವೇರಿಯೇಬಲ್ಸ್ ಮತ್ತು ಡೈಮೆನ್ಷನಲ್ ಕಾನ್ಸ್ಟೆಂಟ್ಸ್, ಡೈಮೆನ್ಷನಲ್ ವೇರಿಯೇಬಲ್ಸ್ ಲೆಸ್ ಐತಲ್ಲಿ ಅವು ನೋಡಕ್ಕೆ ಒಂದು ಸರ್ತಿ ಹಿಂಗೆ ಓದ್ಕೊಂತ ಹೋಗ್ಬೇಕಾರೆ ಅಷ್ಟು ಸೇಮ್ ಅನ್ನಿಸ್ತಾವ. ಫಸ್ಟಿಗೆ 2 ಅವ್ರು ಕೊಟ್ಟಿದ್ದು ಡೈಮೆನ್ಷನಲ್ ಅಂತ, ಎರಡನೇದ್ದು 3, 4 ಡೈಮೆನ್ಷನ್ ಲೆಸ್ ಅಂತ. ಒಂದನೇದ್ದು ಡೈಮೆನ್ಷನಲ್ ಕಾನ್ಸ್ಟೆಂಟ್ಸ್ are those physical quantities which possess dimensions and have a fixed value. Examples: gravitational constant, Planck's constant ಅಂತ ಹೇಳಿ ಸಾಲಿ ಕಲ್ತೀರಿ? ಸಾಲಾಗಿ ನಿಮ್ಗೆ ಇದನ್ನ ಹೇಳ್ಯಾರ, ಗ್ರಾವಿಟೇಷನಲ್ ಫೋರ್ಸ್ ಬಿಟ್ವೀನ್ 2 bodies is directly proportional to product of their masses and inversely proportional to square of the distance between them. When the proportionality symbol is removed, there is a constant called as universal gravitational constant. Yes sir. ಇದು G ಒಂದು ಕಡೆ ಇರಲಿ, ಮತ್ತು ಇಲ್ಲೇ ಟೈಮ್ ಪೀರಿಯಡ್ ಆಫ್ ಆಸಿಲೇಷನ್ ಒಳಗೆ ಇಲ್ಲೇ 2π ಇತ್ತು ನೋಡ್ರಿ. ಏನದು ಪ್ರಪೋರ್ಷನಾಲಿಟಿ ಕಾನ್ಸ್ಟೆಂಟ್. ಈಗ ಇದು G ಮತ್ತು 2πಗೆ ನಾವು ಕಂಪ್ಯಾರಿಸನ್ ನೋಡೋಣ. ಏನು ನೋಡೋಣ? ಇವು ಎರಡು ನೋಡು ಸಿಮಿಲಾರಿಟಿ ಏನು? ಎರಡು ಬ್ಲೂ ಕಲರ್ನಾಗ ಬರ್ತದೆ. ಹಂಗಲ್ಲ, ಎರಡು ಸಿಮಿಲಾರಿಟಿ ಏನು? ಸಿಮಿಲಾರಿಟಿ ಎರಡು ಪ್ರಪೋರ್ಷನಾಲಿಟಿ ಕಾನ್ಸ್ಟೆಂಟ್ ಅವು. ಇದು ಪ್ರಪೋರ್ಷನಾಲಿಟಿ ಸಿಂಬಾಲ್ ತೆಗೆದಾಗನ ಬಂದಿತ್ತಲ್ಲೇ ಕಾನ್ಸ್ಟೆಂಟ್ ಆಫ್ ಪ್ರಪೋರ್ಷನಾಲಿಟಿ ಅಂತಾರ. ಇದು 2πನು ನಾವು ಪ್ರಪೋರ್ಷನಾಲಿಟಿ ಸಿಂಬಾಲ್ ತೆಗೆದಾಗ ಬಂದಿತ್ತದು. ಇದು ಸಿಮಿಲಾರಿಟಿ. ಡಿಫರೆನ್ಸ್ ಏನು ಗೊತ್ತಾ? ಇದೊಂದು ನಂಬರ್, ಇದಕ್ಕೆ ಯೂನಿಟ್ ಡೈಮೆನ್ಷನಲ್ ಫಾರ್ಮುಲಾ ಸುಡುಗಾಡು ಏನೂ ಇಲ್ಲ. ದಿಸ್ ಈಸ್ ಯೂನಿಟ್ ಲೆಸ್, ಡೈಮೆನ್ಷನ್ ಲೆಸ್. ದಿಸ್ ಈಸ್ ಡೈಮೆನ್ಷನಲ್ ಕಾನ್ಸ್ಟೆಂಟ್, ದಿಸ್ ಈಸ್ ಡೈಮೆನ್ಷನ್ ಲೆಸ್ ಕಾನ್ಸ್ಟೆಂಟ್. ಬಟ್ ಎರಡು ಕಾನ್ಸ್ಟೆಂಟ್ ಇದ್ರೂ ಇದಕ್ಕೆ ಮರ್ಯಾದೆ ಐತಿ. ಸಾರಿ ಅಲ್ಲ, ಹಂಗಲ್ಲ. ಇದಕ್ಕೆ ಡೈಮೆನ್ಷನಲ್ ಫಾರ್ಮುಲಾ ಐತಿ, ಯೂನಿಟ್ ಐತಿ. ಇದಕ್ಕೆ ಡೈಮೆನ್ಷನಲ್ ಫಾರ್ಮುಲಾ ಯೂನಿಟ್ ಇಲ್ಲ. ಇದಕ್ಕೆ ಏನು ಕರೀತಾರ? ಡೈಮೆನ್ಷನಲ್ ಕಾನ್ಸ್ಟೆಂಟ್. ಇದು ಡೈಮೆನ್ಷನ್ ಲೆಸ್ ಕಾನ್ಸ್ಟೆಂಟ್. ಅಂಡರ್ಸ್ಟುಡ್? ನೆಕ್ಸ್ಟ್ ಈಗ ನಾವು ಏನು ಮಾಡಿದ್ವಿ ಗೊತ್ತ? ನಾವು 1ನೇದ್ದು ಮತ್ತು 3ನೇದ್ದು ನೋಡಿ ಕಂಪ್ಯಾರಿಸನ್ ಮಾಡಿದ್ವಿ.
ಡೈಮೆನ್ಷನಲ್ ಕಾನ್ಸ್ಟೆಂಟ್ಸ್ ಮತ್ತು ಡೈಮೆನ್ಷನ್ ಲೆಸ್ ಕಾನ್ಸ್ಟೆಂಟ್ಸ್. ನೆಕ್ಸ್ಟ್ ಡೈಮೆನ್ಷನಲ್ ವೇರಿಯೇಬಲ್ಸ್, ಡೈಮೆನ್ಷನ್ ಲೆಸ್ ವೇರಿಯೇಬಲ್ಸ್. ಡೈಮೆನ್ಷನಲ್ ವೇರಿಯೇಬಲ್ಸ್ ಅಂದ್ರೇನು? ಒಂದೇ ಮಾತು ನೋಡ್ರಿ. 2π ಅಂದ್ರೆ ಏನ್ರಿ? ಇಲ್ಲೇ ಕಾನ್ಸ್ಟೆಂಟ್, ಅದು ನಂಬರ್. ಅದು 2 ಅಂದ್ರೆ ನಂಬರ್ ಸರ್, π ಅಂದ್ರೆ ನಂಬರ್ ಅನ್ರಿ. ಹೌದ್ರಿ. 22/7 ಅಥವಾ 3.142 ಹಂಗೆ ಅಪ್ಪ. ಹಾಂ, ಅಪ್ರಾಕ್ಸಿಮೇಟ. ಹಾಂ, ಈಗ ನೋಡ್ರಿ, ಇದಂತೂ ಕಾನ್ಸ್ಟೆಂಟ. ಹಾಂ, ಇದು ಕಾನ್ಸ್ಟೆಂಟ್. ಈ L, G, M1, M2 ರೇಡಿಯಸ್ ಅಂದ್ರೆ ಇದು ಮಾಸ ರೇಡಿಯಸ್, ಲೆಂತ್, ಇವಕ್ಕೆಲ್ಲ ವೇರಿಯೇಬಲ್ಸ್ ಅಂತಾರೆ. ಇವಕ್ಕೆ ಏನಂತಾರೆ? ಯಾಕಂದ್ರೆ ಇವು ಕಾನ್ಸ್ಟೆಂಟ್ಸ್ ಅಂತಲ್ಲ ಸರ್, ಅದಕ್ಕೆ ಹಾಂ, ಇವಕ್ಕೆ ಫಿಕ್ಸ್ಡ್ ವ್ಯಾಲ್ಯೂ ಇರಂಗಿಲ್ಲ. ಈಗ ಇದು ಎದ್ರ ಫಾರ್ಮುಲಾ? ಟೆಂಪ್ರೇಚರ್. ಟೈಮ್ ಪೀರಿಯಡ್. ನಾನು ಅನ್ಕೊಂಡಿದ್ದೆ ಹಿಂಗೆ ಆಸಿಲೇಷನ್ ಒಳಗೆ ಸಿಂಪಲ್ ಪೀರಿಯಡ್. ಈಗ ಜೋಕಾಲಿ ಆಡ್ತಿರ್ತಾರಲ್ಲ, ಅವ್ರ ಟೆಂಪ್ರೇಚರ್ ಎಷ್ಟಿದೆ ಹಂಗಲ್ಲ. ಜೋಕಾಲಿ ಆಡ್ತಿರ್ತಾರಲ್ಲ, ಅವ್ರ ಜೋಕಾಲಿ ಟೈಮ್ ಪೀರಿಯಡ್ ಮೆಜರ್ ಮಾಡೋಕ್ಕದು ಫಾರ್ಮುಲಾ. ಇಲ್ಲೇ 2π ಕಾನ್ಸ್ಟೆಂಟ್ ಇರ್ತೈತಿ. ಎಲ್ ಚೇಂಜ್ ಆಗಬಹುದಲ್ಲ. ನಾ ಹೇಳಿದ್ದೆ, ಈ ಹುಕ್ಕಿಗೂ ಜೋಕಾಲಿ ಆಡ್ಬೋದು ನೀವು, ಬುರ್ಜ್ ಖಲೀಫಾಕ್ಕೂ ಜೋಕಾಲಿ ಆಡ್ಬೋದು. ಲೆಂತ್ ಚೇಂಜ್ ಆಗ್ತೈತಿ. ಅದಕ್ಕೆ ಇದು ವೇರಿಯೇಬಲ್. ಯಾವುದು ಬದಲಾಗುತ್ತದೆ ಅದು ವೇರಿಯೇಬಲ್. ಈಗ ಲೈಕ್ ಕ್ಲಾಸ್ನೊಳಗೆ ನಿಮ್ಮ ಕಾನ್ಸಂಟ್ರೇಷನ್ ಕಾನ್ಸ್ಟೆಂಟು, ವೇರಿಯೇಬಲ್. ಎಷ್ಟು ಧೈರ್ಯದಿಂದ ಹೇಳ್ದಾರ ನಾವು. ವೇರಿಯೇಬಲ್ಸ್ ಅಲ್ಲ, ಏನು ಹೇಳಕ್ ಬರಂಗಿಲ್ಲ. ಈ ಕ್ಷಣಕ್ಕೆ ಹಿಂಗೆ ಕೇಳ್ತಿರ್ತೀವಿ, ನೆಕ್ಸ್ಟ್ ಎಲ್ಲೋ ಹೋಗಿ ಸರ್ ಏನಂದ್ರಿ? ಎಕ್ಸಿಲರೇಷನ್ ಡ್ಯೂ ಟು ಗ್ರಾವಿಟಿ ಕಾನ್ಸ್ಟೆಂಟ್, ವೇರಿಯೇಬಲ್. ವೇರಿಯೇಬಲ್ ಇದು ಅರ್ತ್ ಸರ್ಫೇಸಿಗೆ ಹತ್ರ ಇದ್ದಷ್ಟ ಕಾನ್ಸ್ಟೆಂಟ್ ಇರ್ತೈತಿ. ಭಾಳ ಮ್ಯಾಲೆ ಹೋದ್ರಿ ಅಂತಿಕೋರಿ ನೀವು, ಜೀವನದಾಗ ಮ್ಯಾಲೆ ಬರ್ಬೇಕು ಹಂಗೆ ಅದಲ್ಲ. ಅರ್ತ್ ಸರ್ಫೇಸಿಂದ ನೀವು ರಾಕೆಟ್ನಾಗ ಕುಂತ ಮ್ಯಾಲೆ ಹೋದ್ರಿ ಅಥವಾ ತೆಗೆದು ಒಳಗೆ ಹೋದ್ರಿ, ಅವಾಗ ಜಿ ವ್ಯಾಲ್ಯೂ ಚೇಂಜ್ ಆಗ್ತೈತಿ. ಓಕೆ, ನೆಕ್ಸ್ಟ್ ಮಾಸ್, ರೇಡಿಯಸ್ಸು ಅಥವಾ ರೇಡಿಯಸ್ ಅಂತ ಅನ್ಬೋದು, ಅಥವಾ ಡಿಸ್ಟೆನ್ಸು, ಇವೆಲ್ಲ. ಹಾಂ, ಈಗ ಲೆಂತ್, ಇದಕ್ಕೆ ಯೂನಿಟ್ ಐತನ್ರಿ ನೋಡ್ರಿ. ಹೌದನ್ನು ಯಾವ ಏನಂತ ಯೂನಿಟ್ ಅದಕ್ಕೆ? ಮೀಟರನ್ನ. ಹಾಂ, ಇದು ಎಕ್ಸಿಲರೇಷನ್ ಡ್ಯೂ ಟು ಗ್ರಾವಿಟಿಗೆ ಇದಕ್ಕೆ ಯೂನಿಟ್ ಐತನ. ಹಂಗಾರೆ ಇದು ಡೈಮೆನ್ಷನಲ್ ವೇರಿಯೇಬಲ್ಲು, ಇವು ಡೈಮೆನ್ಷನ್ ಲೆಸ್ ವೇರಿಯೇಬಲ್ಸ್, ನಲ್ ವೇರಿಯೇಬಲ್ಸ್. ಹಾಂ, ಓಕೆ. ಮಾಸ್ ಯೂನಿಟ್ ಇಲ್ಲ ಅದಲ್ರಿ, ಇದಕ್ಕೂ ಐತಿ. ಈ ಮಾಸಿಗೆ ಅದಕ್ಕೂ ಐತಿ. ರೇಡಿಯಸ್ ಡಿಸ್ಟೆನ್ಸಿಗಂತೂ ಇರಂಗಿಲ್ಲ ಪಕ್ಕ, ಇದಕ್ಕೂ ಐತಿ. ಹಂಗಾರೆ ಇವು ಎಷ್ಟು ಏನಾದ್ರು ಹಂಗಾರೆ ಡೈಮೆನ್ಷನಲ್ ವೇರಿಯೇಬಲ್ಸ್ ಆಯ್ತು. ಡೈಮೆನ್ಷನ್ ಲೆಸ್ ವೇರಿಯೇಬಲ್ಸಿಗೆ ನೀವು ಕಲಿತಿದ್ದು ಒಂದು ಎಕ್ಸಾಂಪಲ್ ಮೆಕ್ಯಾನಿಕಲ್ ಪ್ರಾಪರ್ಟೀಸ್ ಆಫ್ ಸಾಲಿಡ್ಸ್ನೊಳಗೆ ಸ್ಟ್ರೇನ್ ಚೇಂಜ್ ಇನ್ ಲೆಂತ್ ಡಿವೈಡೆಡ್ ಬೈ ಒರಿಜಿನಲ್ ಲೆಂತ್ ಅಂತ ತಗೊಂಡಾಗ ಚೇಂಜ್ ಇನ್ ಲೆಂತ್ ಯೂನಿಟ್ ಏನ್ರಿ? ಲೆಂತ್ ಯೂನಿಟ್ ಏನ್ರಿ? ಸೊ ಮೀಟರ್ ಆಗಿದೆ ಶೇಮ್ಲೆಸ್ ಸಾರಿ ಯೂನಿಟ್ಲೆಸ್ ಆಗ್ಬಿಡ್ತೈತಿ. ಯೂನಿಟ್ಲೆಸ್ ಅಥವಾ ಡೈಮೆನ್ಷನ್ ಲೆಸ್ ಆಗ್ಬಿಡ್ತೈತಿ. ಯಾವುದು? ಸ್ಟ್ರೇನ್. ಸೊ ಸ್ಟ್ರೇನ್ ಇಸ್ ಅನ್ ಎಕ್ಸಾಂಪಲ್ ಫಾರ್ ಡೈಮೆನ್ಷನ್ ಲೆಸ್ ವೇರಿಯೇಬಲ್ಸ್. ಅರ್ಥ ಆಗ್ತಿದ್ದು? ಇಷ್ಟು ಹೇಳಿ ನಾನು 2 ಮಾತು ಮುಗಿಸ್ತೀನಿ. ಈ ಚಾಪ್ಟರ್ ಇದ್ದು